ಮಾಸ್ಟರ್ಸ್ ನಮಸ್ತೆ. ಎಲ್ಲರಿಗೂ ಆತ್ಮ ವಂದನೆಗಳು. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗು ರಾಜಮಾತೆಯಾದಂತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ ನಾವು ನೀವುಗಳೆಲ್ಲರೂ ಸೇರಿ ಒಂದು ವೇದಿಕೆಯಲ್ಲಿ ಧ್ಯಾನ ಜ್ಞಾನವನ್ನು ಪಡಿತಾ ಇದ್ದೀವಿ. ಆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ನಮ್ಮ ರಂಗನಾಥ್ ಸರ್ಗೂ ಸಹ ಅನಂತ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ಅದೇ ರೀತಿ ಸಮಯ ಆಗಿದೆ, ನಾವೆಲ್ಲರೂ ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ನಿಧಾನವಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸಹ ಸ್ವೀಕರಿಸೋಣ ಮಾಸ್ಟರ್ಸ್. ಸ್ಪೆಕ್ಟ್ ಏನಾದಿದ್ರೆ ತೆಗೆದು ಪಕ್ಕದಲ್ಲಿ ಎತ್ತಿಟ್ಬಿಡಿ. ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಿಧಾನವಾಗಿ ಗಮನಿಸುತ್ತಾ ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ನಾವು ನಮ್ಮ ದೇಹವನ್ನು ನೋಡಿಕೊಳ್ಳಬೇಕು. ಯಾವುದೇ ರೀತಿ ಬಿಗಿತ ಬೇಡ ಮಾಸ್ಟರ್ಸ್, ಸುಖವಾಗಿರ್ಬೇಕು ಮಾಸ್ಟರ್ಸ್. ನಾವು ಧ್ಯಾನಕ್ಕೆ ಕೂರುವಂತಹ ಜಾಗ ಸುಖವಾಗಿ ಹಾಯಾಗಿ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ಕೈಗಳನ್ನು ಎರಡನ್ನು ಲಾಕ್ ಮಾಡಿಕೊಳ್ಳೋಣ, ಕಾಲನ್ನು ಸಹ ಕ್ರಾಸ್ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚೋಣ ಮಾಸ್ಟರ್ಸ್. ಒಂದು ಚಿಕ್ಕ ಮಗು ಯಾವ ರೀತಿ ಮಲಗುವಾಗ ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚುತ್ತಲ್ಲ ಮಾಸ್ಟರ್ಸ್, ಅದೇ ರೀತಿ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚೋಣ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರಗೆ ಬರುವಂತ ಉಸಿರು, ಉಸಿರಿನ ಕಡೆಗೆ ಗಮನ ಮಾಸ್ಟರ್ಸ್. ಪತ್ರಿಸರು ಅತಿ ಸುಲಭವಾಗಿ ಸರಳವಾಗಿ ಸಹಜವಾಗಿ ನಡೆಯುವಂತ ಉಸಿರಿನ ಮೇಲೆ ಗಮನ. ಇದೇ ಆನಾಪಾನಸತಿ ಧ್ಯಾನ. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಹಾಗಾಗಿ ಉಸಿರಿನ ಕಡೆನೇ ಗಮನ ಇರಲಿ ಮಾಸ್ಟರ್ಸ್. ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನು ಕೆಲಸಗಳು, ಎಷ್ಟೋ ಚಟುವಟಿಕೆಗಳನ್ನು ಮಾಡಿರ್ತೀವಿ, ಯಾವುದರ ಕಡೆಗೇನು ಗಮನ ಬೇಡ ಮಾಸ್ಟರ್ಸ್. ಉಸಿರಿನ ಕಡೆಗೆ ಮಾತ್ರ ಗಮನ ಇರಲಿ ಮಾಸ್ಟರ್ಸ್. ಧ್ಯಾನಕ್ಕೆ ಕುಳಿತಾಗ ಆಲೋಚನೆಗಳು ಬರುವುದು ಸಹಜ. ಆಲೋಚನೆಗಳತ್ತ ಯಾರೂ ಸಹ ಹೋಗುವುದು ಬೇಡ ಮಾಸ್ಟರ್ಸ್. ಪುನಃ ಉಸಿರಿನ ಕಡೆನೇ ಗಮನ ವಹಿಸೋಣ ಮಾಸ್ಟರ್ಸ್. ಕಾಲೇನಾದ್ರೂ ಜೋಮ್ ಸಹ ಬಂದಿದ್ರೆ ಕಾಲುಗಳನ್ನು ಸಹ ಉದ್ದ ಮಾಡ್ಕೋಬಹುದು ಮಾಸ್ಟರ್ಸ್. ಹೀಗೆ ಕುಳಿತುಕೊಳ್ಳಬೇಕಂತ ಯಾವುದೇ ರೀತಿ ನಿಯಮಗಳಿಲ್ಲ ಮಾಸ್ಟರ್ಸ್. ನಮ್ಮ ದೇಹವನ್ನು ಯಾವುದೇ ರೀತಿ ನಾವು ಆಗದೆ ನೋಡಿಕೊಳ್ಳಬೇಕು ಮಾಸ್ಟರ್ಸ್. ನಾವು ಹೇಳುವವರೆಗೂ ಯಾರೂ ಸಹ ಕಣ್ಣನ್ನು ತೆರೆಯಬೇಡಿ ಮಾಸ್ಟರ್ಸ್. ಉಸಿರಿನ ಕಡೆಗೆ ಗಮನ ಇರಲಿ ಮಾಸ್ಟರ್ಸ್. ಎಸ್ ಶಶಿಕಲಾ ಮ್ಯಾಮ್, ಮ್ಯೂಸಿಕ್ ಪ್ಲೀಸ್.
ಇನ್ನು 1 ನಿಮಿಷ ನಿಧಾನವಾಗಿ ದೇಹ ಎಚ್ಚರಿಕೆಗೆ ಮರಳೋಣ ಮಾಸ್ಟರ್ಸ್. ಯಾವುದೇ ರೀತಿ ಗಡಿಬಿಡಿ ಬೇಡ ಮಾಸ್ಟರ್ಸ್. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಮರಳೋಣ. ಆಳವಾದ ಧ್ಯಾನದಲ್ಲಿ ಇರುವವರು ಧ್ಯಾನವನ್ನು ಸಹ ಮುಂದುವರಿಸಿ ಮಾಸ್ಟರ್ಸ್. ಧ್ಯಾನದಿಂದ ಹೊರಬರುವಂತಹ ಮಾಸ್ಟರ್ಸ್ ನಿಧಾನವಾಗಿ ಕೈಗಳನ್ನು ಸಡಿಲ ಮಾಡಿಕೊಳ್ಳಿ, ಕಾಲುಗಳನ್ನು ಸಹ ಸಡಿಲ ಮಾಡಿಕೊಂಡು 2 ಹಸ್ತಗಳನ್ನು ಚೆನ್ನಾಗಿ ಉಜ್ಜಿಬಿಟ್ಟು ನಿಮ್ಮ 2 ಕಣ್ಣುಗಳ ಮೇಲೆ ಕೈ ಇರಿಸಿ ಮಾಸ್ಟರ್ಸ್. 5 4 3 2 1 0. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡುತ್ತಾ ನಿಮ್ಮ ಹಸ್ತಗಳನ್ನೇ ನೋಡಿ ಮಾಸ್ಟರ್ಸ್. ನಿಮ್ಮ ಹಸ್ತ ರೇಖೆಗಳನ್ನ ನೋಡುತ್ತಾ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಧ್ಯಾನವನ್ನು ಮಾಡಿ ಬಂದಿರಂತ ಎಲ್ಲ ಮಾಸ್ಟರ್ಸ್ಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಮಹಾವತಾರ್ ಫೌಂಡೇಶನ್ ಅವರು ಅತ್ಯದ್ಭುತವಾದ ಸಂಗೀತ ಧ್ಯಾನವನ್ನು ಮಾಡಿಸಿದ್ದಾರೆ, ಅವರಿಗೂ ಸಹ ಅನಂತ ಧನ್ಯವಾದಗಳು. ಸರಿಯಾದ ಸಮಯಕ್ಕೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ, ನಿಮಗೂ ಸಹ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ನಮ್ಮ ದೇಹ ಅತ್ಯುತ್ತಮವಾಗಿ ಧ್ಯಾನಕ್ಕೆ ಸಹಕರಿಸಿದೆ. ನಮ್ಮ ದೇಹಕ್ಕೂ ಒಂದು ಚಪ್ಪಾಳೆ ಹಾಕೋಣ ಮಾಸ್ಟರ್ಸ್. ಪತ್ರಿಜಿ ಅವರಿಗೂ ನಮ್ಮ ರಂಗನಾಥ್ ಸರ್ಗೂ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ಅದೇ ರೀತಿ ಇವತ್ತಿನ ಜ್ಞಾನವನ್ನು ಕೊಡ್ಲಿಕ್ಕೆ ನಮ್ಮ ವಾಣಿ ಮೇಡಮ್ ಅವರು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ಸಹ ಒಂದು ಪತ್ರಿಜಿಯ ವಾಣಿ ಮುಖಾಂತರ ನಾವು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿಕೊಳ್ಳೋಣ. ಅದೇ ರೀತಿ ವೇದಿಕೆಯನ್ನು ಸಹ ಅವರಿಗೆ ಬಿಟ್ಕೊಡೋಣ ಮಾಸ್ಟರ್ಸ್. ನೀರಿನಲ್ಲಿ ಮುಳುಗಿದರೆ ಸ್ನಾನ, ನೀರಿನಲ್ಲಿ ಮುಳುಗಿದರೆ ಸ್ನಾನ, ಸ್ವ ಅಧ್ಯಾಯದಲ್ಲಿ ಮುಳುಗಿದರೆ ಜ್ಞಾನ. ಸ್ವ ಅಧ್ಯಾಯದಲ್ಲಿ ಮುಳುಗಿದರೆ ಜ್ಞಾನ, ಶ್ವಾಸದಲ್ಲಿ ಮುಳುಗಿದರೆ ಧ್ಯಾನ, ಶ್ವಾಸದಲ್ಲಿ ಮುಳುಗಿದರೆ ಧ್ಯಾನ ಅಂತ ಹೇಳಿ ನಮ್ಮ ಪತ್ರಿ ಸರ್ ಅವರು ಪ್ರತಿದಿನ ಒಂದು ಪತ್ರಿಜಿಯ ವಾಣಿ ಮುಖಾಂತರ ನಮ್ಗೆಲ್ಲರೂ ಪರಿಚಯ ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಅದ್ಭುತವಾದ ಪತ್ರಿಜಿ ವಾಣಿಯ ಮುಖಾಂತರ ನಮ್ಮ ವಾಣಿ ಮೇಡಮ್ ನಮ್ಗೆಲ್ಲರೂ ಚಿರಪರಿಚಿತರಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ವೇದಿಕೆಯಲ್ಲಾಗಿರ್ಬೋದು, ಈ ನಮ್ಮ ಮಧ್ಯಾಹ್ನ ವೇದಿಕೆಯಲ್ಲಾಗಿರ್ಬೋದು ಅಟೆಂಡ್ ಮಾಡ್ತಾ ಇರ್ತಾರೆ. ಅತಿ ಹೆಚ್ಚು ಕ್ಲಾಸ್ಗಳನ್ನು ಸಹ ನಮ್ಮ ವೇದಿಕೆಗೆ ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ನೋಡ್ರಿ ಇಲ್ಲಿ ಹೇಳ್ಬಿಡ್ತಾರೆ ಪತ್ರಿ ಸಾರ್ ಅವರದ್ದು, ಸ್ವ ಅಧ್ಯಾಯದಲ್ಲಿ ಮುಳುಗಿದರೆ ಜ್ಞಾನ, ಶ್ವಾಸದಲ್ಲಿ ಮುಳುಗಿದರೆ ಧ್ಯಾನ. ನಿನ್ನೆ ನಾವು ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಜ್ಞಾನದ ಬಗ್ಗೆ ತಿಳ್ಕೊಂಡಿದ್ವಿ, ಇವತ್ತು ನಮಗೆ ಕೊಡ್ಲಿಕ್ಕೆ ಬಂದರೆ ಧ್ಯಾನ ಯೋಗ ಅಂತ ಹೇಳ್ಬಿಟ್ಟು. ಮೇಡಮ್ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ಎಲ್ಲರಿಗೂ ನಮಸ್ತೆ. ಇಂಥ ಅದ್ಭುತವಾದ ಅವಕಾಶಕ್ಕೆ ನನಗೆ ಕಾರಣಕರದಂತ ಗೀತಾ ಮೇಡಮ್, ರಂಗನಾಥ್ ಸರ್ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಕೂಡ ಹೃತ್ಪೂರ್ವಕ
ನಮನಗಳು. ಪತ್ರಿಜಿ, ಬಾಬಾಜಿ, ಮಾತಾಜಿ, ಆಂಜನೇಯ ಸ್ವಾಮಿ ಎಲ್ಲರ ಪಾದಗಳಿಗೆ ನಾನು ಕಮಲಗಳನ್ನು ಅರ್ಪಿಸುತ್ತಾ, ಹಿಂದಿನ ದಿನದ ತರಗತಿಯಲ್ಲಿ ನಾವು ಈ ಧ್ಯಾನ ಯೋಗದ ಮೊದಲ ತರಗತಿಯಲ್ಲಿ ಓಶೋ ರಜನೀಶರ ಪುಸ್ತಕ ಆಗಿರುತ್ತೆ ಇದು. ಅದರಲ್ಲಿ ಹೇಗೆ ಸಾಕ್ಷಿ ಭಾವದಲ್ಲಿ ಇರ್ಬೇಕು ನೀವು, ಅಂದ್ರೆ ಸುಮ್ಮನೆ ಎಲ್ಲದಕ್ಕೂ ಸಾಕ್ಷಿ ಅಷ್ಟೇ ನೀವು. ನಿಮ್ಗೆ ಇನ್ ಏನನ್ನೂ ಮಾತಾಡ್ತಕ್ಕಂಥದ್ದಾಗಲಿ, ನೋ ಕಂಪ್ಲೇಂಟ್, ನೋ ಕಾಮೆಂಟ್, ನೋ ಜಡ್ಜ್ಮೆಂಟ್, ಹೇಗೆ ಬದುಕಬೇಕು ಅನ್ನೋದನ್ನ ಕೆಲವೊಂದೇ ಘಟನೆಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗಿದ್ವಿ. ಮುಂದುವರೆದಂತೆ ಇಲ್ಲಿ ಈ ಧ್ಯಾನದ ಅರ್ಥನೇ ಜಾಗೃತಿ. ಏನನ್ನೇ ನೀವು ಜಾಗೃತಿಯಿಂದ ಮಾಡಿದ್ರು ಕೂಡ ಅದು ಧ್ಯಾನ ಆಗುತ್ತೆ. ಅವ್ರು ಹೇಳ್ತಾ ಹೋಗ್ತಾರೆ, ಈಗ ನಡೀತಾ ಇದ್ದೀರಾ, ನಿಮ್ಮ ಮನಸ್ಸು ಪೂರ್ಣವಾಗಿ ನಡೆಯುವುದರಲ್ಲೇ ಇರ್ಬೇಕು. ಕೂತಿದ್ದೀರಾ, ನಾನು ಈಗ ಕೂತಿದ್ದೀನಿ ಅನ್ನೋ ಅರಿವು ನನಗೆ ಇರ್ಬೇಕು. ಹಾಗೆ ಜಾಗೃತಿಯಿಂದ ಈಗ ನಾನು ಹೇಳ್ತಾ ಇರೋದನ್ನ ನೀವು ಕೇಳಿಸ್ಕೊತಾ ಇದ್ದೀರಾ, ಅದೇ ಧ್ಯಾನ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರ್ತಕ್ಕಂಥ ನಿರಂತರ ಗದ್ದಲದಿಂದ ಈ ಜಾಗೃತಿಯಿಂದ ನಾವು ಅದನ್ನ ಕೇಳಿಸ್ಕೊಳ್ತಾ ಇದ್ರೆ ಅದೇ ಧ್ಯಾನ. ಒಟ್ಟಾರೆ ನೀವ್ ಏನನ್ನ ಮಾಡ್ತಾ ಇದ್ದೀರೋ ಅದರಲ್ಲಿ ನಮ್ಮ ಮನಸ್ಸನ್ನ ಇಟ್ರೆ ಅದೇ ಧ್ಯಾನ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಮುಖ್ಯವಾಗಿ ಇಲ್ಲಿ ನಿದ್ರಾವಸ್ಥೆಗೆ ಹೋಗ್ಬಾರ್ದಷ್ಟೇ, ಎಚ್ಚರದ ಸ್ಥಿತಿಯಲ್ಲಿ ಅದನ್ನ ಗಮನಿಸ್ತಾ ಹೋಗ್ಬೇಕು ನೀವು. ಈಗ ಮೊದಲ ಮೆಟ್ಟಿಲಾಗಿ ನೀವು ನಿಮ್ಮ ದೇಹವನ್ನ ಗಮನಿಸ್ತಾ ಹೋಗ್ಬೇಕು. ಅದು ನಿಮ್ಮ ಚಲನವಲನ ಇರ್ಬೋದು, ಹಾವಭಾವಗಳಲ್ಲಿ ಜಾಗೃತವಾಗಿರೋದನ್ನ ಗಮನಿಸ್ತಾ ಹೋಗುದು. ಕೆಲವೊಂದು ತರಗತಿಗಳನ್ನ ನಾನು ನೋಡ್ತಾ ಇರ್ತೀನಿ, ಏನಿಲ್ಲ, ನೀವು ಕಣ್ಮುಚ್ಚಿ ಶರೀರದಲ್ಲಿ ಏನ್ ಆಗ್ತಾ ಇದೆಯೋ, ನೋವು ಆಗ್ತಾ ಇದೆಯೋ, ಏನು ಚಲನೆ ಆಗ್ತಿದೆಯೋ, ಏನ್ ಆಗ್ತಿದೆ ಅದನ್ನ ನಿಧಾನವಾಗಿ ಗಮನಿಸ್ತಾ ಹೋಗಿ ಅಂತ ಹೇಳ್ತಾರೆ. ಹೀಗೆ ಗಮನಿಸ್ತಾ ನೋವುಗಳು ಕೂಡ ಕಡಿಮೆ ಆಗೋದನ್ನ ಉದಾಹರಣೆಗಳನ್ನ ಅವರು ಕೊಡ್ತಾರೆ. ಆಗ ಅಂತಹ ಒಂದು ನೋಡ್ತಾ ಗಮನಿಸ್ತಾ ಹೋದ ಹಾಗೆ ಒಂದು ಸಂಗೀತ ಸುಧೆನೆ ನಮ್ಮ ಶರೀರದಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಹೋಗುತ್ತೆ. ಮೊದಲನೇದಾಗಿ ದೇಹದ ಜಾಗೃತಿ ಆಯ್ತು. ಆನಂತರ ಆಲೋಚನೆಯ ಕಡೆ ನಿಧಾನವಾಗಿ ಜಾಗೃತ ಆಗಿ ಶರೀರವನ್ನ ಹೇಗೆ ನೀವು ಗಮನಿಸ್ತೀರೋ ಹಾಗೆ ನಿಮ್ಮ ಮನಸ್ಸು. ಈಗ ಎಲ್ರ ದೊಡ್ಡ ಕಂಪ್ಲೇಂಟ್ ಇದೇನೆ, ನನಗೆ ತುಂಬಾ ಯೋಚನೆಗಳು ಬರುತ್ತೆ ಧ್ಯಾನ ಮಾಡ್ಬೇಕಾದ್ರೆ ಅಂತ. ಅವನೇ ಏನ್ ಯೋಚನೆಗಳು ಬರ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗಿ, ಈ ಆಲೋಚನೆ ಶರೀರಕ್ಕಿಂತಲೂ ಸೂಕ್ಷ್ಮವಾಗಿರುತ್ತೆ. ಮತ್ತು ನೀವು ಗಮನವಿಟ್ಟಾಗ ನಿಮ್ಮೊಳಗೆ ನಡೀತಾ ಇರ್ತಕ್ಕಂಥ ಆಲೋಚನೆಗಳ ಬಗ್ಗೆ ನಿಮಗೆ ಆಶ್ಚರ್ಯ ಆಗುತ್ತೆ. ಉದಾಹರಣೆ, ನಿಮಗ್ ಬಂದಂತಹ ಆ ಯೋಚನೆಗಳನ್ನ, ಥಾಟ್ಸ್ ಗಳನ್ನ ಬರ್ದಿಡ್ತಾ ಹೋಗಿ. ಇನ್ನೊಂದು ದಿವಸ ಅದನ್ನ ತೆಗೆದು ಓದ್ತಾ ಹೋದ್ರೆ ನಮ್ಗೆ, ಹೌದಾ ಹೀಗೆಲ್ಲ ಥಾಟ್ ಬಂತ ನನಗೆ, ಇದನ್ನೆಲ್ಲ ನಾನು ಕಡಿಮೆ ಮಾಡ್ಬೋದಲ್ವಾ ಅನ್ನೋ ಅರಿವು ನಮಗೆ ಬರುತ್ತೆ. ದಿನ ಬೇಕಿಲ್ಲ, ಈಗ ಬರ್ದಿಟ್ಟು ಇನ್ನೊಂದು ಗಂಟೆ ಬಿಟ್ಟು ನೋಡಿದ್ರೆ ನಮ್ಗಂತ ಅನುಭವ ಆಗುತ್ತೆ. ಇದು ನಮ್ಮೊಳಗಿರುವ ಹುಚ್ಚು ಮನಸ್ಸು. ಶಿವರಾಮ್ ಕಾರಂತರ ಆತ್ಮಕಥೆಯನ್ನ ನೀವು ಗಮನಿಸಿರ್ಬೋದು, ಹುಚ್ಚು ಮನಸ್ಸಿನ 10 ಮುಖಗಳು ಅಂತ. ಈ ಮನಸ್ಸೇ ಒಂಥರ ಹುಚ್ಚು ಮನಸ್ಸದು. ಹೀಗೆ ನೋಡಿ, ಇಲ್ಲಿದ್ದಿದ್ದು ಇನ್ನೊಂದ್ ಕಡೆ ಇರ್ಲೊಲ್ದು, ಮಾಡಬಾರ್ದು ಯೋಚನೆಗಳು, ಹೋಗಬಾರ್ದು ಜಾಗಕ್ಕೆಲ್ಲ ಹೋಗಿ ಬರ್ತಾ ಇರುತ್ತೆ. ಹಾಗೆ ಇದೆಲ್ಲದರ ಮೇಲೂ ಕೂಡ ಅದು ಪರಿಣಾಮ ಹೋಗುತ್ತೆ. ಈ ಹುಚ್ಚು ಮನುಷ್ಯನನ್ನ ಬದಲಾವಣೆಯನ್ನ ಮಾಡ್ತಾ ಹೋಗ್ಬೇಕು. ಹೀಗೆ ಗಮನಿಸ್ತಕ್ಕಂತಹ ಘಟನೆ ಮಾತ್ರವೇ ಇದರ ರೂಪಾಂತರಣೆ ಆಗಿದೆ. ಮೆಲ್ಲಗೆ ನೀವು ಗಮನಿಸ್ತಾ ಹೋದ ಹಾಗೆ ಕೆಲವರಿಗೆ ಈ ವೇದಿಕೆಯಲ್ಲಿ ಥಾಟ್ಸ್ ಕಡಿಮೆ ಆಗಿದೆ, 0 ಥಾಟ್ ಸ್ಟೇಜ್ ಅಲ್ಲಿ ನಾವು ಇರ್ತೀವಿ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ. ಹಾಗೇನೆ ನಮಗೂ ಕೂಡ ಈ ಹುಚ್ಚುತನ ಇಲ್ವಾಗುತ್ತೆ. ಗಮನಿಸ್ತಾ ನಿಧಾನವಾಗಿ ಹೋಗ್ತಾ ಇದ್ದಾಗ ಆ ಥಾಟ್ಗಳು ಬರೋದು ಕಡಿಮೆ ಆಗಿ ಪೂರ್ಣ ನಾವು ಒಂದು 0 ಥಾಟ್ ಸ್ಟೇಜ್ಗೆ ನಾವು ಕೂಡ ಹೋಗ್ತೀವಿ. ಅಲ್ಲಿ ಒಂದು ಆಲೋಚನೆಗಳ ವಿಧವಾದ ಲಯಬದ್ಧತೆ ಬರುತ್ತೆ. ಹೀಗೆ ಆ ಒಂದು ಸುಸಂಗತೆ ಪ್ರಕಟಗೊಳ್ಳಲು ಪ್ರಾರಂಭ ಆಗುತ್ತೆ. ಹೀಗೆ ನಮ್ಮ ಶರೀರ ಮನಸ್ಸುಗಳು ಶಾಂತಿಯುತವಾಗಿರ್ತವೋ ಆಗ ಅವೆರಡೂ ಕೂಡ ಪರಸ್ಪರ ಲಯಬದ್ಧವಾಗಿರೋದನ್ನ ನಾವು ಗಮನಿಸ್ತೀವಿ. ಇಲ್ಲಿ ಇವುಗಳ ನಡುವೆ ಒಂದು ಸೇತುವೆ ಇರೋದನ್ನ ನಾವು ಗಮನಿಸ್ತೀವಿ. ಇವೆರಡೂ ವಿರುದ್ಧ ದಿಕ್ಕಿನಲ್ಲಿ ಓಡಲ್ಲ. ಈಗ ಉದಾಹರಣೆ, ಬೇರೆ ಕುದುರೆಗಳ ಮೇಲೆ ಸವಾರಿ ಮಾಡಲ್ಲ. ಮೊದಲ ಬಾರಿಗೆ ಒಂದು ಆಂತರಿಕ ಸುಖ ಶಾಂತಿ ಬಂದಿರುತ್ತೆ. ಆ ಸುಖ ಶಾಂತಿ ಅತ್ಯಂತ ಸಹಕಾರಿಯಾಗಿರುತ್ತೆ. ಈಗ ಮೊದಲನೇ ಮೆಟ್ಲು ಶರೀರ ಆಯ್ತು, 2ನೇದು ಆಲೋಚನೆ ಆಯ್ತು, 3ನೇ ಬಂದ್ರೆ ನೀವು 3ನೇ ಮೆಟ್ಲನ್ನ ಏರಕ್ಕೆ ಅದು ನಿಮ್ಮ ಭಾವನೆ, ಭಾವಾತ್ಮಕತೆ, ಭಾವದೆಶೆಗಳ ಕಡೆ ಜಾಗೃತ ಆಗ್ಲಿಕ್ಕೆ ಅದು ಸಹಾಯಕ ಆಗುತ್ತೆ. ಇದು ಅದಕ್ಕಿಂತಲೂ ತುಂಬಾ ಸೂಕ್ಷ್ಮ.
ಎಲ್ಲಕ್ಕಿಂತ ಕಷ್ಟಕರವಾದಂತ ಪದರ ಆಗಿದೆ. ನಾವು ನಮ್ಮ ಆಲೋಚನೆಗಳ ಬಗ್ಗೆ ಅರಿವುಳ್ಳವರಾಗಿದ್ರೆ ಇನ್ನೊಂದು ಮೆಟ್ಟಿಲಷ್ಟೇ ಮುಂದಕ್ಕೆ ಹೋಗ್ಬೋದು. ಅಂದ್ರೆ ಸ್ವಲ್ಪ ಹೆಚ್ಚಿನ ಮಟ್ಟದ ತೀಕ್ಷ್ಣ ಜಾಗೃತಿ, ನಿಮ್ಮ ಭಾವನೆಗಳ, ನಿಮ್ಮ ಅನುಭೂತಿಗಳ ಬಗ್ಗೆ ನೀವು ಜಾಗೃತರಾಗಿರ್ತೀರಿ. ಈ 3 ಆಯಾಮಗಳ ಬಗ್ಗೆ ನೀವು ಜಾಗೃತ ಆಗಿದ್ರೆ ನಮಗೆ ಈ 3 ಕೂಡ ಒಂದೇ ಘಟನೆಯಾಗಿ ಕಂಡು ಬರುತ್ತೆ. ಶರೀರ, ಆಲೋಚನೆ, ಭಾವನೆಗಳು ಎಲ್ಲವೂ ಕೂಡ ಹೀಗೆ 3 ಸೇರಿ ಸ್ವರ ಸಂಗಮವಾಗುತ್ತೆ. ನಂತರ ಆಗ್ತಕ್ಕಂಥದ್ದು 4ನೇ ಚರಣ ತುರಿಯ ಅಂತ. ಅಂದ್ರೆ ಅದು ಆಗದಂದ್ರೆ ಗಡ್ಸೋದದು ಅದಾಗೆ ನಾವ್ಯಾರು ಮಾಡ್ತಕ್ಕಂಥದ್ದಲ್ಲ. ಅದು ಈ ಆಗಬೇಕೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ತನ್ನಷ್ಟಕ್ಕೆ ತಾನೇ ಆಗ್ತದೆ. ಅಂದ್ರೆ ನೀವು ಧ್ಯಾನದಲ್ಲಿದ್ದಾಗ ಕೆಲವರನ್ನ ಗಮನಿಸ್ತಾ ಇದ್ದೀರಾ, ಅವರು ನಮ್ಗೆ ಆ ಏನೇನೋ ಅನುಭವಗಳು, ವಿಶಿಷ್ಟ ಅನುಭವಗಳು ಆಗೋದನ್ನ ಹೇಳ್ತಾರೆ. ಹಾಗೆ ಇದು ಸಮಗ್ರ ಅಸ್ತಿತ್ವದ ಒಂದು ಕೊಡುಗೆಯಾಗಿದೆ. ಈ ಕೊಡುಗೆ ಹಿಂದೆ ವಿವರಿಸಿದಂತ 3 ಆಯಾಮಗಳನ್ನ ಸಾಧಿಸಿದವನಿಗೆ ದೊರಕತಕ್ಕಂತ ಒಂದು ಪುರಸ್ಕಾರ ಆಗಿದೆ. ಒನ್ನೆಸ್ ಅಂತ ಹೇಳ್ತಾರೆ ನೋಡಿ, ಅಂದ್ರೆ ಎಲ್ಲವೂ ಒಂದಾಗ್ತಕ್ಕಂಥದ್ದು. ಈ 4ನೇ ಚರಣ ಅನ್ನೋದು ಎಚ್ಚರದ ಒಂದು ಚರಮ ಸ್ಥಿತಿ ಶಿಖರ ಆಗಿದೆ. ಇದು ವ್ಯಕ್ತಿಯನ್ನ ಜಾಗೃತವಾಗಿಸುತ್ತೆ. ಜಾಗೃತನಾದಾಗ ಅದು 4ನೇಯದಾಗುತ್ತೆ. ಹೀಗೆ ಶರೀರ, ಆಲೋಚನೆ, ಭಾವನೆ 4ನೆಯ ಈ ತುರಿಯ ಜಾಗೃತಿಯ ಚರಮಗೀತೆಯಾಗಿ ಕಂಡು ಬರುತ್ತೆ. ಆಗ ನಾವೆಲ್ಲರೂ ಬುದ್ಧ, ಬಸವ, ರಮಣ ಮಹರ್ಷಿ, ರಾಮಕೃಷ್ಣ ಪರಮಹಂಸರು ಎಲ್ಲರ ಹಂತಕ್ಕೆ ನಾವು ಕೂಡ ಹೋಗ್ತೀವಿ. ಅಂದ್ರೆ ಎಂತ ಪರಮ ಆನಂದ ಆಗುತ್ತೆ ಅಂದ್ರೆ ಅಂತ ಅರಿವು ಮೂಡುತ್ತೆ ನಮ್ಗೆ. ಕಾರಣ ಇಲ್ಲದೇನೆ ಸಂತೋಷ ಆಗುತ್ತೆ. ಇಲ್ಲಿ ಕೇವಲ ಸಂತೋಷ ಅಷ್ಟೇ, ಆ ಹೃದಯಕ್ಕೆ ತಿಳಿಯೋದು ಆ ಹರ್ಷೋಲ್ಲಾಸ. 4ನೇದು ತುರಿಯಾಗಿ ತಿಳಿಯೋದು ಕೂಡ ಆನಂದ. ಇಲ್ಲಿ ಸತ್ಯದ ಅನ್ವೇಷಕನಿಗೆ ಆನಂದ ಅನ್ನೋದು ಸನ್ಯಾಸದ ಗುರಿ ಮತ್ತು ಜಾಗರೂಕತೆಯ ಅದರ ಮಾರ್ಗ ಆಗಿದೆ. ಇಲ್ಲಿ ಮುಖ್ಯವಾದ ಒಂದು ಅಂಶ ಅಂದ್ರೆ ನೀವು ಜಾಗರೂಕರಾಗಿ ಇರ್ತಕ್ಕಂಥದ್ದು. ಜಾಗೃತಿಯಾಗಿ ಇರೋದನ್ನ ಮರಿಬಾರ್ದು. ಆಗ್ಲೇ ನಾನು ಹಿಂದಿನ ಕ್ಲಾಸಿನಲ್ಲಿ ಹೇಳ್ದಂಗೆ ನಾವು ಸಾಕ್ಷಿ, ದ್ರಷ್ಟ, ಸಚೇತರಾಗಿರೋದು. ಸಾಕ್ಷಿ ಅಂದ್ರೆ ಏನು? ಅಲ್ಲೇನೋ ಒಂದು ಘಟನೆ ನಡೀತಿದೆ, ನಾವು ನೋಡ್ತಿದೀವಿ ಅಷ್ಟೇ. ನಾವು ಕೆಲಸ ಮಾಡೋರಲ್ಲ, ಅಲ್ಲಿ ಬರೀ ನೋಡೋದಷ್ಟೇ. ಹಾಗಾಗ್ತಾ ಹೋದ ಹಾಗೆ ಹೆಚ್ಚೆಚ್ಚಾಗಿ ಸದನ ಸ್ಥಿರ, ಅಕಂಪಿತ ಆಗ್ತಾ ಹೋಗುತ್ತೆ, ರೂಪಾಂತರ ಘಟಿಸುತ್ತೆ, ದೃಶ್ಯ ವಿಸರ್ಜಿತ ಆಗ್ಲಿಕ್ಕೆ ಪ್ರಾರಂಭಿಸುತ್ತೆ. ಮೊದಲ ಬಾರಿಗೆ ದ್ರಷ್ಟ ದೃಶ್ಯವಾಗ್ಬಿಡ್ತಾನೆ. ಆಗ ಕೆಲವ್ರು ಹೇಳ್ತಾರೆ, ನನ್ನನ್ನು ನಾನೇ ನೋಡ್ಕಂಡೆ ಅಂತಾರೆ. ನನ್ನ ರೂಪನೇ ಇಲ್ಲಿಂದ ಎದ್ದು ಹೋದ ಹಾಗೆ ಕಾಣಿಸ್ತು. ನಮ್ಮ ಕನಸುಗಳಾಗಿರ್ಬೋದು. ಹಾಗೆ ನೀವು ನಿಮ್ಮ ಮನೆಗೆ ಹಿಂದಿರುಗ್ತೀರಾ ಅಂದ್ರೆ ನಮ್ಮ ಆತ್ಮದ ಮನೆ ಇದಲ್ಲ. ನಾವಿಲ್ಲಿ ಇರ್ತಕ್ಕಂಥದ್ದು ಒಂದು ಬಾಡಿಗೆ ಮನೆ. ನಮ್ಮನೆ ಅಲ್ಲಿದೆ, ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮ ನಿಜವಾದ ಮನೆಗೆ ನಾವು ಹಂತ ಹಂತವಾಗಿ ಮೆಟ್ಟಿಲುಗಳನ್ನ ಹತ್ತಿ ಹೋಗ್ತಕ್ಕಂತಾಗುತ್ತೆ. ಅಂದ್ರೆ ಸೂಕ್ಷ್ಮ ಶರೀರ ಕಳಚಿ ಹೋದಂತ ಒಂದು ಅನುಭವ, ಕನಸುಗಳು ಮತ್ತು ಧ್ಯಾನದ ಉತ್ತುಂಗದ ಸ್ಥಿತಿಯನ್ನ ನಾವಿಲ್ಲಿ ಓಶೋ ರಜನೀಶರ ಈ ಮಾತುಗಳಲ್ಲಿ ಗಮನಿಸ್ಬೋದು. ಈ ಧ್ಯಾನ ಅನ್ನೋದು ಒಂದು ಅರಳುವಿಕೆ. ಅದು ಒಂದೇ ಸಲ ಇದಾಗಲ್ಲ, ನಿಧಾನವಾಗಿ ಒಂದು ಹೂವು ಕುಸುಮ ಹೇಗೆ ವಿಕಸಿಸ್ತಾ ಹೋಗುತ್ತೋ ಹಾಗೆ ಇದು ಕೂಡ ನಿಧಾನವಾಗಿ ಆಗ್ತಕ್ಕಂಥದ್ದು. ಇದನ್ನು ಬೇರೆಯವ್ರು ಯಾರು ಕಸೀಲಿಕ್ಕಾಗಲ್ಲ. ನೋಡಿ, ಒಬ್ಬ ರಾಜನ ಸಂಪತ್ತನ್ನ ಯಾರು ವಶಪಡಿಸ್ಕೋಬಹುದು, ಆಸ್ತಿ ಪಾಸ್ತಿ ಕಳ್ತನ ಮಾಡ್ಬೋದು. ಆದ್ರೆ ನಮ್ಮ ಮನಶಕ್ತಿಯನ್ನ, ಧ್ಯಾನದ ಶಕ್ತಿಯನ್ನ, ನಮ್ಮ ವಿದ್ಯೆಯನ್ನ ಯಾರು ಕೂಡ ಕಸಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರ ಪರವಾಗಿ ಇನ್ನೊಬ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಏನೇನೇನೋ ನೀವು ಮಾಡ್ಬೋದು, ಆದ್ರೆ ಇದನ್ನ ನಮಗೆ ಬೇಕಾ, ನಾವೇ ಮಾಡ್ಬೇಕು. ನಾನ್ ಮಾಡಿದ್ ನನಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಇದೊಂದು ವಿಕಾಸ, ಸಮಗ್ರ ಜೀವನದ ವಿಕಾಸ ಇದು. ಇದರಿಂದ ನಾವು ಈಗಿರಂತೆ ನಮ್ಮೊಂದಿಗೆ ಧ್ಯಾನವನ್ನ ಕೂಡಿಸ್ಲಿಕ್ಕೆ ಹೇಗೆ ಕಷ್ಟ ಆಗುತ್ತೋ ಆ ರೀತಿ ಅದೊಂದು ಅರಳುವಿಕೆಯಾಗಿ ವಿಕಸಿತ ಆಗ್ಬೇಕಾಗುತ್ತೆ. ಹಾಗೇನೆ ಒಂದೇ ಸಲ ಧ್ಯಾನ ನಾನು ಮಾಡ್ಬೇಕು, ಈಗ ನಾನು ಕಣ್ಮುಚ್ಚಿ ಕೂತೆ ಎಲ್ಲವೂ ಘಟಿಸಬೇಕು ಎಂಬ ಹಠ ಬೇಡ. ನಿಧಾನವಾಗಿ ಕೆಲವು ಹಂತಗಳನ್ನ, ಕೆಲವು ಅಂಶಗಳನ್ನ ನೀವು ಅಳವಡಿಸ್ತಾ ಹೋಗ್ಬೇಕು. ಅದರಲ್ಲಿ ಮೊದಲನೇ ಅಂಶ ಮೌನ, ಆಳವಾದ ಮೌನ.
ಈ ಮೌನ ಅಂದ್ರೆ ಹೊರ ಪ್ರಪಂಚದಲ್ಲಿ ಮೌನವಾಗಿದ್ರೆ ಅದನ್ನು ನಕಾರಾತ್ಮಕವಾಗಿ ಗುರುತಿಸ್ತಾರೆ. ಅಂದ್ರೆ ಮೌನ ಅಂದ್ರೆ ಏನು? ಏನೂ ಇಲ್ಲದಿರುವಿಕೆ, ಶಬ್ದ ಗಲಾಟೆಗಳಿಲ್ಲದೆ ಇರೋದು. ಆ ಮೌನವನ್ನ ಕೆಲವೆಗಳು ಮಾತ್ರ ಅನುಭವಿಸಿರ್ತಕ್ಕಂಥ ಕಾರಣದಿಂದ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಚಾಲ್ತಿಯಲ್ಲಿದೆ. ಯಾರಾದ್ರೂ ಸದಾ ಮೌನವಾಗಿದ್ರೆ ಸಮಾಜ ಹೇಗೆ ಗುರ್ತಿಸ್ ನೋಡಿ. ಅವ್ರಿಗೆ ಏನೋ ತೊಂದರೆ ಇದೆ, ಏನೋ ಸಮಸ್ಯೆ ಇದೆ, ಆ ರೀತಿ ಅವ್ರಿಗೆ ಸುಖವಾಗಿಲ್ಲ ಅಂತ ಹೇಳಿ ಗಮನಿಸ್ತಾ ಹೋಗ್ತಾರೆ. ಆದ್ರೆ ಗಲಾಟೆ ಇಲ್ಲದಿರುವಿಕೆಯನ್ನ ನಾವು ಈ ಮೌನದಲ್ಲಿ ಗುರುತಿಸ್ತಾ ಹೋಗ್ತೀವಿ. ಅದು ನಿಜವಾಗಿ ಸಕಾರಾತ್ಮಕವಾದದ್ದು ಮೌನ ಅನ್ನೋದು, ಅಸ್ತಿತ್ವಮಯವಾದದ್ದು, ನಕಾರಾತ್ಮಕ ರಿಕ್ತತೆ ಅಲ್ಲ ಅದು. ಈಗ ನೀವ್ ಹಿಂದೆಂದೂ ಕೇಳರಿದಕ್ಕಂತ ಸಂಗೀತದ ಆಂತರಿಕ ಪ್ರವಾಹ, ನಿಮ್ಮ ಅಪರಿಚಿತವಾದ ಸುವಾಸನೆ, ನಿಮ್ಮ ಅಂತರಂಗದ ಕಣ್ಣಿನಿಂದ ಮಾತ್ರ ಕಾಣಲಾಗುವಂತ ಬೆಳಕು. ನಾವೇ ಗಮನಿಸ್ತಾ ಇದ್ದೀವಿ ಮೌನವಾಗಿರ್ಬೇಕು ಅಂದಾಗ ಕೆಲವೊಮ್ಮೆ ನಾವು ಆಂತರಿಕ ಮೌನವಾಗಿದ್ದಾಗ ಇಷ್ಟೊಂದು ಅನಾವಶ್ಯಕ ಯೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಬೇಡ, ಯಾಕಿದು, ನಾನು ಯಾಕೆ ಇದುವರೆಗೂ ಹೀಗೆಲ್ಲ ಯೋಚನೆ ಮಾಡಿದೆ ಅಂತ ನನಗಂತೂ ತುಂಬಾ ಅದು ಕಾಡ್ತಾ ಇದೆ. ಎಷ್ಟು ಸುಮ್ನೆ ಅನ್ನೆಸೆಸರಿ ಮಾತಾಡ್ದೆ ನಾನು. ಹೊರಗಡೆ ಇರ್ಬೋದು, ಒಳಗಡೆ ಇರ್ಬೋದು ಆ ಮಾತುಗಳು. ಹಾಗೇನೆ ಇದೊಂದು ಕಾಲ್ಪನಿಕ ವಿಷಯ ಅಲ್ಲ ಮೌನ ಅನ್ನೋದು, ಇದೊಂದು ವಾಸ್ತವಿಕತೆ. ಪ್ರತಿಯೊಬ್ಬರಲ್ಲೂ ಕೂಡ ಪ್ರಾರಂಭದಿಂದ ಇದೆಯೋ ಅದು ನಾವು ನಮ್ಮ ಅಂತರಳದಕ್ ನೋಡ್ಲೇ ಇಲ್ಲ. ಈಗೀಗ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದ ನಂತರ ನಮ್ಮ ಮನಸ್ಸಲ್ಲಿ ಆಳಕ್ಕೆ ಇಳಿದು ನೋಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಆದ್ರೆ ನಿಮ್ಮ ಅಂತರ್ ಪ್ರಪಂಚಕ್ಕೆ ಅದರದ್ದೇ ಆದ ರುಚಿ, ಅದರದ್ದೇ ಆದ ಸುವಾಸನೆ, ಅದರದ್ದೇ ಆದ ಬೆಳಕು ಇದೆ. ಅದಕ್ಕೆ ನಾವು ಪ್ರಪಂಚದ ಬೇರೆಯವ್ರ ಜೊತೆ ಮಾತಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮೊಂದಿಗೆ ನಾವು ಮಾತಾಡ್ತಾ ಹೋಗ್ಬೇಕು. ಕೆಲವು ಕ್ಷಣನಾದ್ರೂ ನಾವು ಯಾವಾಗ್ಲೂ ಬೇರೆಯವರ ಸಾಂಗತ್ಯ ಬೇಕು, ಫೋನ್ ಬೇಕು, ಇಂಟರ್ನೆಟ್ ಬೇಕು, ಟಿವಿ ಬೇಕು, ಸಮಾಜದ ಜನ ಬೇಕು, ಅಕ್ಕಪಕ್ಕದ ಮನೆಯವ್ರ ಜೊತೆ ಕಾಡು ಹರಟೆ ಬೇಕು ಅನ್ನೋಕ್ಕಿಂತ ನನ್ನೊಂದಿಗೆ ನಾನು ಇರ್ಲಿಕ್ಕೆ ಸಮಯ ಸಿಗ್ತಾ ಇಲ್ವಲ್ಲ ಅಂತ ಸ್ವಲ್ಪ ಸಮಯನಾದ್ರೂ ನಾವು ಕೂತು ನಮ್ಮ ಮನಸ್ಸನ್ನ, ಘಟನೆಗಳನ್ನ ಒಳಗಡೆನೆ ನಾವು ಯೋಚನೆ ಮಾಡೋದನ್ನ ಕಲಿಬೇಕು. ಅಲ್ಲಿ ಆಗ ರುಚಿ, ಸುವಾಸನೆ, ಬೆಳಕು ಎಲ್ಲ ಕೂಡ ಇರುತ್ತೆ. ಪರಮ ಮೌನ ಅದು 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 ತುಂಬಾ ಶಾಶ್ವತವಾದದ್ದು, ಯಾವಾಗ್ಲೂ ನಮಗೆ ಉಳಿತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಗಲಾಟೆ ಇಲ್ಲ, ಮುಂದೆಂದೂ ಕೂಡ ಇರಲ್ಲ ಇಲ್ಲಿ. ಹಾಗೇನೆ ಯಾವುದೇ ಶಬ್ದ ಕೂಡ ಅಲ್ಲಿ ತಲುಪಲ್ಲ. ನೀವು ಅಲ್ಲಿಗೆ, ಆದ್ರೆ ನಾವು ಮನಸ್ಸು ಮಾಡಿದ್ರೆ ಅಲ್ಲಿಗೆ ತಲುಪಬಲ್ಲೆವು. ಈ ಸ್ವಸತ್ತೆ ಕೇಂದ್ರವೇ ಈ ಒಂದು ಸುಂಟರ್ ಗಾಳಿ ಶಾಂತ ಕೇಂದ್ರ. ಹೊರಗಡೆ ಪ್ರಪಂಚ ಅಲ್ಲೋಲ ಕಲ್ಲಲ್ಲ ಏನೇನೇನೋ ಆಗ್ತಾ ಇದೆ, ಆದ್ರೆ ನಮ್ಮ ಮನಸ್ಸಿನೊಳಗೆ ಆಳವಾದ ಮೌನಕ್ಕಿಳಿದಾಗ ಆ ಸುಂಟರ್ ಗಾಳಿಯ ಮಧ್ಯದಲ್ಲಿ ಒಂದು ಶಾಂತಿಯ ಕೇಂದ್ರ ಇರುತ್ತಲ್ಲ, ಹಾಗೆ ನಮ್ಮ ಮನಸ್ಸು ಇರಬಹುದು. ಆ ಶಾಶ್ವತ ಮೌನದಲ್ಲಿ ದಿನಗಳು ಬಂದು ಹೋಗುತ್ತೆ, ವರ್ಷಗಳು, ಕಾಲಗಳು ಕಳೆದು ಹೋಗುತ್ತೆ, ಜೀವನ ಬರುತ್ತೆ ಹೋಗುತ್ತೆ. ಸ್ವಸತೆ ಶಾಶ್ವತ ಮೌನ ಮಾತ್ರ ಸದಾ ಹಾಗೆ ಇರುತ್ತೆ. ನಾವ್ ಅನ್ಕೊಂಡಿದೀವಿ ಕಾಲದ ಜೊತೆ ನಾವ್ ಹಿಂಗ ಆಡಿದ್ರೆ, ಹೀಗೆ ಅದ್ರ ಜೊತೆ ಹೋರಾಟ ಮಾಡಿದ್ರೆ, ನಾವು ಏನೋ ತಳಮಳಗೊಂಡ್ರೆ ಬದುಕು ನಡೆಯೋದು, ದಿನ ಕಳೆಯೋದು ಅಂತ ಹೇಳಿ. ಖಂಡಿತ ಇಲ್ಲ. ನಮ್ಮ ಪಾಡಿಗೆ ನಾವು ಮೌನವಾಗಿದ್ರೆ ಅದ್ರ ಪಾಡಿಗೆ ಅದ್ ನಡೀತಾ ಇರುತ್ತೆ. ಭಗವದ್ಗೀತೆಯಲ್ಲಿ ಹೇಳದೆ ಅದನ್ನ. ನಿನಗೆ ಏನ್ ತಲುಪಬೇಕೋ ಅದನ್ನ ದೇವರು ಆ ಸಮಯಕ್ಕೆ ಸರಿಯಾಗಿ ತಲುಪಿಸ್ತಾನೆ. ನೀನ್ ಏನೇ ಎಣ್ಣೆ ಹಚ್ಕೊಂಡ್ ಮಣ್ಣಿಗೆ ಬಿದ್ರು ತಲುಪಷ್ಟೇ ಬರೋದು ಅಂತ ಹಳ್ಳಿಲಿ ಹೇಳ್ತಿದ್ರು ನೋಡಿ. ಆ ರೀತಿ ಮಾಡಬಾರ್ದು ಪ್ರಯತ್ನ ಮಾಡಿದ್ರು ಅಷ್ಟೇ ಮಣ್ಣು ಮೈಗೆ ಹತ್ತಕ್ಕಂಥದ್ದು. ಹಾಗೆ ಇಲ್ಲೂ ಕೂಡ ನಿನ್ನ ಪಾಡಿಗೆ ಅದು ನೀನ್ ಸುಮ್ಮನೆ ಮೌನವಾಗಿ ಇದ್ದು ಬಿಡು ನೀನು ಅಂತ. ಆ ಶಬ್ದವಿಲ್ಲದ ಸಂಗೀತ, ಆ ಸಂಗೀತ ಇದೆ, ಅದ್ರ ಶಬ್ದ ಇಲ್ಲ, ಆ ಲಯಬದ್ಧತೆ ಇದೆ, ಅದನ್ನ ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ, ಯಾರಿಗೂ ಕೇಳಿಸಲ್ಲ. ಆ ದೈವತ್ವದ ಸುವಾಸನೆ ಅದೇ ಮರಣ ಧರ್ಮ ಅಂತ ಹೇಳ್ತಾರೆ. ಮತ್ತು ಕ್ಷಣಭಂಗುರತೆಯ ಅತಿಕ್ರಮಣ, ಕ್ಷಣಗಳು ಕಳೆದು ಹೋಗ್ತಾ ಇದೆ. ದರ ಬೇಂದ್ರೆ ಹೇಳ್ತಾರೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಸಾರ್ವಭೌಮರ ನೆತ್ತಿಯ ಕೊಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರೆ ಹಕ್ಕಿ ಇಲ್ಲಿ ಕಾಲ ಹೋಗ್ತಾ ಇದೆ ನೋಡಿದ್ರ. ಅದೇನು ಆವಾಗ ಹಿಂದೆ ನೋಡಿ ಕೃಷ್ಣದೇವರಾಯ, ಅಕ್ಬರ್ ಇವರೆಲ್ಲರೂ ರಾಜರಾಗಿದ್ರು. ಇವತ್ತು ಬೇರೆಯವ್ರಿದ್ದಾರೆ.
ಇನ್ನು 5 ವರ್ಷಕ್ಕೆ ಮತ್ತೆ ಬೇರೆಯವ್ರು ಬರ್ತಾರೆ. ಹಾಗೆ ಕಾಲ ಅನ್ನೋದು ಹೋಗ್ತಾ ಹೋಗುತ್ತೆ. ಅಧಿಕಾರ ಇವೆಲ್ಲ ಶಾಶ್ವತ ಅಲ್ಲ. ಉದಾಹರಣೆ, ಇಂಥ ದೀರ್ಘ ಕಾಲಗಳ ಅರಿವಿಲ್ಲದೆ ಗಂಟೆಗಟ್ಲೆ ದಿನಗಟ್ಲೆ ಪ್ರತಿ ಕ್ಷಣ ಕೂಡ ನಾವು ಧ್ಯಾನದಲ್ಲಿ ಇರ್ಬೇಕು. ಧ್ಯಾನ ಅಂದ್ರೆ ಕೇವಲ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಧ್ಯಾನ ಅಲ್ಲ. ನೀವ್ ಏನು ಮಾಡ್ತಾ ಇದ್ದೀರೋ ಅದರಲ್ಲೇ ಪೂರ್ಣ ತಲ್ಲೀನರಾಗಿ ನಿಮಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ವಾಲ್ಮೀಕಿಯನ್ನೇ ನೀವು ಕೇಳಿದೀರ, ಅವನ ಸುತ್ತ ಹುತ್ತ ಬೆಳೆದ್ರು ಅದರ ಅರಿವಿಲ್ಲದಂತಹ ಧ್ಯಾನಸ್ಥ ಸ್ಥಿತಿ. ವಿಶ್ವಾಮಿತ್ರ ಶ್ರೇಷ್ಠ ತಪಸ್ವಿ. ಆ ದೇವತೆಗಳಿಗೆ ಒಂದು ಭಯ ಇತ್ತು, ವಿಶ್ವಾಮಿತ್ರ ಹೀಗೆ ವರ ಪಡಿತಾ ತಪಸ್ ಮಾಡ್ತಾ ಹೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಮೇನಕೆಯ ಮೂಲಕ ಅವನ ಆ ಒಂದು ತಪಸ್ಸನ್ನ ಭಂಗ ಮಾಡ್ತಾರೆ. ಹಾಗೆ ಇಂತಹ ತಪಸ್ಸು, ಇಂತಹ ಧ್ಯಾನಸ್ಥ ಸ್ಥಿತಿ ನಮ್ಮೆಲ್ರಿಗೂ ಬೇಕು. ಇದು ನಿಮ್ಮ ಮೌನ ಅಲ್ಲ, ನೀವೇ ಈ ಮೌನ. ರಜನೀಶ್ವರ್ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಹಾಗೆ ಇದು ನಿಮ್ ಸ್ವಂತಿಕೆ, ನಿಮ್ಮ ಅವಶ್ಯಕತೆ ಇದೇ, ಅದರ ಮಹಿಮೆ. ನೀವು ಸಹ ಅಲ್ಲಿರಲ್ಲ ಆತ್ಮೀಯರೇ. ನೀವು ಗಮನಿಸ್ಬೇಕು. ಒಂದ್ಸಲ ದ ರಾ ಬೇಂದ್ರೆಯವರ 4 ತಂತಿ ಅಂತ ಒಂದು ಕವನ ಇದೆ, ಜ್ಞಾನಪೀಠ ಪ್ರಶಸ್ತಿಯನ್ನ ತಂದ್ಕೊಟ್ಟಂತ ಕೃತಿ. ಅದ್ರಲ್ಲಿ ಅವ್ರು ಎಷ್ಟು ಚೆನ್ನಾಗಿ ನಾನು, ನೀನು, ಆನು, ತಾನು ಎಂಬ 4 ಸ್ತಂಭಗಳಲ್ಲಿ ಮನುಷ್ಯನ ಬದುಕು ಇದೆ. ನಾನೇನ್ ತಿಳ್ಕೊಂಡಿದ್ದೀನಿ, ಅದು ನಾನು ವಾಣಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ತುಂಬಾ ಬುದ್ಧಿವಂತೆ, ಅಂದ್ರೆ ಇದು ನನಗೆ ಪ್ರಾಮುಖ್ಯತೆ ಕೊಡ್ಬೇಕು, ಇದು ನಾನು ಅಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಾ? ಈಗ ನನಗೆ ವಿರುದ್ಧವಾಗಿ ತಿಳ್ಕೊಂಡಿರ್ಬೋದು, ಇವ್ರೇನ್ ಅಷ್ಟು ಚೆನ್ನಾಗಿ ಹೇಳ್ತಾ ಇಲ್ಲ, ಈ ತರ. ನಾನಲ್ಲ, ನೀವ್ ಹೇಳಿದ್ದು ನಾನಲ್ಲ. ನಾನು ಅನ್ನೋದು ನನ್ನ ನಿಜವಾದ ವ್ಯಕ್ತಿತ್ವ ನನ್ನ ಮನಸ್ಸಲ್ಲಿದೆ. ನೀವ್ ಹೊಗಳ್ಬೇಕಾದ್ರೆ, ನೀವು ತೆಗ್ಳ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ಜಾಗೃತಿ ಮೂಡ್ತಾ ಇರುತ್ತೆ. ಹೌದಲ್ಲ, ಅವ್ರು ಹೊಗಳ್ತಿರೋ ಮಟ್ಟಕ್ಕೆ ನಾನು ಒಳ್ಳೆಯವಳಲ್ಲ ಅಲ್ವಾ, ಅವ್ರು ತೆಗಳ್ತಿದಾರಲ್ಲ ಅದು ನಾನಲ್ಲ, ನಾನು ಅಷ್ಟು ಕೆಟ್ಟವಳಲ್ಲ ಅನ್ನೋ ನಿಜವಾದ ಇದಿದೆಯಲ್ಲ, ಅದು ಆನು. ಆದ್ರೆ ಈ 3 ಮೀರಿದ ತಾನು ಬ್ರಹ್ಮ ಇದಾನಲ್ಲ, ಒಂದು ವಿಶ್ವಶಕ್ತಿ ಇದೆಯಲ್ಲ, ಅದು ತಾನು. ಈ 4 ಸ್ತಂಭಗಳ ಮೂಲಕ ಮನುಷ್ಯನ ಬದುಕು ಸಾಗುತ್ತೆ ಅನ್ನೋದನ್ನ 4 ತಂತಿ ಕವನದಲ್ಲಿ ಎಷ್ಟು ಅದ್ಭುತವಾಗಿ ದ ರಾ ಬೇಂದ್ರೆ ಹೇಳ್ತಾರೆ ಅಂದ್ರೆ, ಅದು ನಿಜವಾಗಿ ಎಷ್ಟು ಜನಕ ಪದ್ಯ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಆಧ್ಯಾತ್ಮಿಕ ಆ ಕ್ಷೇತ್ರಕ್ಕೆ, ಆ ಮಟ್ಟಕ್ಕೆ ನಾವು ಇಳಿಲಿಕ್ಕೆ ಆಗ್ತಾ ಇಲ್ಲ. ದ ರಾ ಬೇಂದ್ರೆ ಅವರು ಅಂತಹ ಅದ್ಭುತ ಆಧ್ಯಾತ್ಮಿಕದಲ್ಲಿ ಆ ಪದ್ಯವನ್ನ ಬರಿತಾ ಹೋಗ್ತಾರೆ. ಆ ಇಡೀ ಪದ್ಯವನ್ನ ಒಮ್ಮೆ ಅವಕಾಶ ಸಿಕ್ಕರೆ ನಾನು ಈ ವೇದಿಕೆಯಲ್ಲಿ ಅದನ್ನ ಹೇಳ್ಬೇಕು ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಆವು ಈ ವಿನಾ ನಾನು ತಾನಿನ ಪದ್ಯ ಕೇಳಲಿಕ್ಕೆ ಒಂದು ಹಾಡಿದೆ ಇದೆ, ಬಟ್ ಅದರ ಅರ್ಥ ಇದೆಯಲ್ಲ, ಅದು ತುಂಬಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದಾಗಿದೆ. 4 ಒಂದಾಗ್ಬೇಕು ಅಂದ್ರೆ, ನಾನೇನ್ ಅನ್ಕೊಂಡಿದೀನಿ ಅದನ್ನ ನೀವು ಅನ್ಕೊಂಡಿರ್ಬೇಕು, ನೀವ್ ಅನ್ಕೊಂಡಂಗೆ ನಾನ್ ಇರ್ಬೇಕು, ಕನ್ನಡಿ ಅಂತ ಇರ್ಬೇಕು. ಕನ್ನಡಿ ಮುಂದೆ ನಾನು ಹೋಗಿ ನಿಂತ್ರೆ ಹೇಗೆ ಕನ್ನಡಿ ನಾನು ಇದ್ದ ಹಾಗೆ ತೋರ್ಸುತ್ತೋ, ಕ್ಯಾಮ್ರಾ ನಾನು ಇದ್ದ ಹಾಗೆ ಫೋಟೋ ತೆಗಿತ್ತೋ, ಹಾಗೆ ಮನುಷ್ಯನ ಬದುಕಿರ್ಬೇಕು. ಹಾಗಿದೀವ ನಾವು? ನಾನ್ ತೋರ್ಕೆ ಬದುಕೆ ಮುಖವಾಡನೆ ಬೇರೆ, ನನ್ನ ನಿಜವಾದ ಬದುಕೆ ಬೇರೆ ಆಗಿದೆ ಅಲ್ವಾ? ಅದನ್ನೇ ದ ರಾ ಬೇಂದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೀಗೆ ಈ ಮೌನ ಅನ್ನೋದು ತುಂಬಾ ಮಹತ್ವವಾದದ್ದು, ಗಹನವಾದದ್ದು. ಅಲ್ಲಿ ನಾವು ಕೂಡ ಇರಲ್ಲ ಅಂದ್ರೆ, ನಾನು ಅದಕ್ಕೆ ಹೇಳಿದೆ ನಾವು ಕೂಡ ಇರಲ್ಲ ಅಂದ್ರೆ, ನಾನು ಅನ್ನೋದು ಯಾವಾಗ ಬರುತ್ತೆ ಹೇಳಿ? ಹೀಗೆ ನೀವು ಎಲ್ಲ ಇರೋದ್ರಿಂದ ನಾನು ಅನ್ನೋದು ಬರುತ್ತೆ ಪ್ರಪಂಚದಲ್ಲಿ ಯಾರಿಲ್ಲ ಅಂದಾಗ ನಾನು ಒಬ್ಬಳೇ ಪ್ರಪಂಚದಲ್ಲಿ ಇದೀನಿ ಅಂದ್ರೆ ನಾನು ಎಂಬ ಪದನೇ ಬರಲ್ಲ ಇಲ್ಲಿ. ಆದ್ರಿಂದ ಹೀಗೆ ಅದು ಸಾವಿರಾರು ಆಶೀರ್ವಾದವನ್ನ, ಸತ್ಯ, ಪ್ರೇಮವನ್ನ ತಂದು ಕೊಡುತ್ತೆ ನಮ್ಗೆ ಅನ್ನೋದು. ಈ ಆಳವಾದ ಮೌನದಲ್ಲಿ ನಾವು ಹೆಚ್ಚೆಚ್ಚು ಇರ್ಬೇಕು. ಆದಷ್ಟು ಮಾತಿನಿಂದ ತಪ್ಪಿಸ್ಕೋಬೇಕು, ಬಹಿರ್ 2 ಮಾತಿನಿಂದ ತಪ್ಪಿಸ್ಕೋಬೇಕು. ನೆಕ್ಸ್ಟ್ ಬಂದ್ರೆ ಸಂವೇದನಶೀಲತೆಯ ವಿಕಾಸ ಅಂತ. ಇಲ್ಲಿ ಧ್ಯಾನ ನಮ್ಮಲ್ಲಿ ಸಂವೇದನಶೀಲತೆಯನ್ನ ತರುತ್ತೆ. ಇಲ್ಲಿ ಈ ಪ್ರಪಂಚ ನಮ್ದು, ಈ ನಕ್ಷತ್ರಗಳು ನಮ್ದು, ನಾವಿಲ್ಲಿ ಪರಕೀಯರಲ್ಲ ಅನ್ನೋದನ್ನ, ಪ್ರಪಂಚದ ಆಳದಲ್ಲಿ ಸೇರಿದ್ದೇವೆ, ಇದ್ರ ಭಾಗವಾಗಿದ್ದೇವೆ, ನಾವೇ ಇದರ ಹೃದಯವಾಗಿದ್ದೇವೆ ಅಂತ. ಅದ್ರ ಎಷ್ಟು ಸಂವೇದನಶೀಲತೆ ಅಂದ್ರೆ ಅದರಲ್ಲಿ ಆ ಅರಿವಿರೋದು, ಏನ್ ನಡೀತಾ ಇದೆ ಅನ್ನೋದನ್ನ. ಒಂದು ಚಿಕ್ಕ ಹುಲ್ಲು ಕಡ್ಡಿಗೂ ಪ್ರಾಮುಖ್ಯತೆ ಇಲ್ಲಿ. ಆನೆಗೆ ಎಷ್ಟು ಬೆಲೆ ಇದೆಯೋ ಇರುವೆಗೂ ಅಷ್ಟೇ ಬೆಲೆ ಇರುತ್ತೆ ಇಲ್ಲಿ. ಇವ್ರು ತುಂಬಾ ಚೆನ್ನಾಗಿ ಬರೀತಾರೆ. ಘನಕಿರಿದೆಂಬರು, ಕರಿ ಹಿರಿದೆಂಬರು ಅಂದ್ರೆ ಆನೆ ದೊಡ್ಡದು ಅನ್ನೋರು, ಅಂಕುಶ ಚಿಕ್ಕದು ಅಂತಾರೆ. ಅಂಕುಶ ಚಿಕ್ಕದ ಆನೆ ಪಳಗಿಸ್ತಕ್ಕಂತ, ಬಂಡೆ ದೊಡ್ಡದು ಅಂತಾರೆ, ವಜ್ರ ಚಿಕ್ಕದು ಅಂತಾರೆ. ವಜ್ರ ಆ ಬಂಡೆನೆ ಕೊರಿಬಲ್ದು, ಅದು ಚಿಕ್ಕದ. ವಚನಕಾರರು ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಗೇನೆ ಇಲ್ಲಿ
ಒಂದು ಹುಲ್ಲು ಕಡ್ಡಿಗೂ ಕೂಡ ಅಷ್ಟೇ ಬೆಲೆ ಇರುತ್ತೆ. ಈ ಅಸ್ತಿತ್ವಕ್ಕೆ ನಕ್ಷತ್ರಗಳು ಎಷ್ಟು ಮುಖ್ಯನೋ ಒಂದು ಹುಲ್ಲು ಕಡ್ಡಿ ಕೂಡ ಮುಖ್ಯ. ಅಂದ್ರೆ ನಾವ್ ಈ ಪ್ರಪಂಚದಲ್ಲಿ ಯಾರೂ ಮೇಲಲ್ಲ. ಯಾವುದೋ ಸಂದರ್ಭ ವಶಾತ್ ಒಬ್ಬ ಅಧಿಕಾರಿಯಾಗಿರ್ಬೋದು, ಒಬ್ಬ ಕೂಲಿಕಾರ ಆಗಿರ್ಬೋದು, ಅವರವರ ಮಟ್ಟಕ್ಕೆ ಇದಷ್ಟೇ. ಹಾಗಂತ ನಾನು ಮೇಲು, ನಮ್ ಕಾಲೇಜಲ್ಲಿ ಡಿ ಗ್ರೂಪರ್ ಇದ್ದಾರೆ, ಅವ್ರು ಕೀಳಲ್ಲ. ಇಲ್ಲಿ ನಾನು ಅವರು ಆತ್ಮದ ಮಟ್ಟದಲ್ಲಿ ಇಬ್ಬರು ಒಂದೇ ಇಲ್ಲಿ. ಹಾಗೇನೆ ಈ ಸ್ಪಷ್ಟತೆಯನ್ನ ನಮಗೆ ಮೂಡಿಸುತ್ತೆ, ಈ ಸಂವೇದನಶೀಲತೆಯನ್ನ ಈ ಧ್ಯಾನ ನಮ್ಗೆ ಮೂಡಿಸುತ್ತೆ. ಆ ಹುಲ್ಲು ಕಡ್ಡಿ ಇಲ್ಲದೆ ಇದ್ರೂ ಕೂಡ ಅಸ್ತಿತ್ವದಲ್ಲಿ ಕಡಿಮೆ ಆದಂತೆ. ನೀವು ಒಮ್ಮೆ ಯೋಚನೆ ಮಾಡಿ, ಈ ಪ್ರಪಂಚದಲ್ಲಿ ಎಲ್ರೂ ಬೇಕು. ಅಧಿಕಾರಿನೂ ಬೇಕು, ಗಾರೆ ಕೆಲಸದವರು ಬೇಕು, ಕಾಂಟ್ರಾಕ್ಟು ಬೇಕು, ರೈತನು ಬೇಕು, ಎಲ್ರೂ ಬೇಕು. ಯಾರು ಇಲ್ದ ಹೋದ್ರು ಈ ಪ್ರಪಂಚ ಪರಿಪೂರ್ಣ ಆಗಲ್ಲ. ಹಾಗೇನೆ ಒಂದು ಹುಲ್ಲು ಕಡ್ಡಿ ಕೂಡ ವಿಶಿಷ್ಟವಾದದ್ದು, ಅದ್ವಿತೀಯವಾದದ್ದು, ತನ್ನದೇ ಆದ ನೈಜತೆ ಅದಕ್ಕೆ ಇದೆ. ಹೀಗೆ ನೀವು ಇದನ್ನ ಅನುಭವಿಸ್ಬೇಕು ಅಂದ್ರೆ ಹೆಚ್ಚೆಚ್ಚು ಪ್ರಕೃತಿಯ ಜೊತೆ ಇರ್ಬೇಕು. ಮರ ಗಿಡ ಪಕ್ಷಿಗಳ ಜೊತೆ ಸಾಂಗತ್ಯವನ್ನ ಇರ್ಬೇಕು. ಅದಕ್ಕೆ ಹೇಳ್ತಾರೆ, ಎಷ್ಟೋ ತುಂಬಾ ಹಣವನ್ನ ತಗೊಂಡು ಕಾರ್ಯಾಗಾರಗಳನ್ನ ಮಾಡ್ತಿದ್ದಾರೆ ಕೆಲವರು. ಮರದ ಜೊತೆ ಮಾತಾಡಿ, ನಿಮ್ಮ ಭಾವನೆಗಳನ್ನ ಹೇಳ್ಕಳಿ. ಮನುಷ್ಯರಿಗಿಂತ ಪ್ರಕೃತಿನೇ 100% ಬೆಟರ್ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳಲಿಕ್ಕೆ. ಅದ್ ಬೇರೆಯವ್ರಿಗೆ ಹೇಳುತ್ತೇನ ಅನುಮಾನ ಇಲ್ಲ. ನನಗೂ ಅವ್ರಿಗೂ ಜಗಳ ಬಂದಾಗ ಹಂಗಿಸ್ತಾರೆ ಅನುಮಾನ ಇಲ್ಲ. ಏನನ್ನು ಕೊಟ್ಟು ಪ್ರಕೃತಿ ನನಗೆ ಸಮಾಧಾನನೇ ಕೊಡುತ್ತೆ. ಆದ್ರಿಂದ ನೀವು ಮರಗಿಡಗಳೊಂದಿಗೆ, ಹಕ್ಕಿ ಪ್ರಾಣಿ ಪಕ್ಷಿ, ಬೆಟ್ಟ ಗುಡ್ಡ ನದಿಗಳೊಂದಿಗೆ ಹೆಚ್ಚೆಚ್ಚು ಸಮಯವನ್ನ ಕಳೀರಿ. ವರ್ಷಕ್ಕೆ 4-5 ಸಲ ಬೀಚ್ ಹೋಗಿ, ನದಿನಲ್ಲಿ ಹೋಗಿ ಸ್ನಾನ ಮಾಡಿ. ಇವೆಲ್ಲ ನಮ್ಮನ್ನ ಹೆಚ್ಚೆಚ್ಚು ತೆರ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಯಾವಾಗ್ಲೂ ಮನುಷ್ಯ ಟಿವಿ, ನಾನೇ ಮನುಷ್ಯ ಸೃಷ್ಟಿ ಇರ್ತಕ್ಕಂಥ ಈ ಪ್ರಪಂಚದ ಒಳಗಡೆ ಧಾರಾವಾಹಿ ಇದ್ರಲ್ಲೇ ಸುತ್ತದ್ರಿಂದ ಮನುಷ್ಯನಿಗೆ ಮುಕ್ತತೆ, ಸ್ವತಂತ್ರ, ಸಂಪೂರ್ಣ ಪ್ರೀತಿ ಸಿಗ್ಲಿಕ್ಕೆ ಕಾರಣ ಇಲ್ಲ. ಆದ್ರಿಂದ ಈ ಸಂವೇದನಾಶೀಲತೆ ವಿಕಾಸ ಆಗ್ಬೇಕು ಅಂದ್ರೆ ನೀವ್ ಹೆಚ್ಚೆಚ್ಚು ಪ್ರಕೃತಿಯ ಸಾಂಗತ್ಯದಲ್ಲಿ ಇರಿ ಅಂತ ಹೇಳ್ತಾರೆ. ಮುಂದಿನ ಪಾಯಿಂಟ್ ಬಂದ್ರೆ ಪ್ರೇಮ. ಪ್ರೀತಿ, ಪ್ರೇಮ ಅನ್ನೋದು ಕೇಳಲಿಕ್ಕೆ ಪದ ತುಂಬಾ ಸುಂದರವಾಗಿದೆ ಅಲ್ವಾ? ನಾವು ಪ್ರಾಮಾಣಿಕವಾಗಿ ಧ್ಯಾನದಲ್ಲಿ ನಿರತರಾದ್ರೆ ಪ್ರೇಮದ ಆವಿರ್ಭಾವವೇ ಆಗ್ಬಿಡ್ತೀವಿ. ನೀವು ಗಮನಿಸಿ, ಬುದ್ಧ, ಮದರ್ ತೆರೇಸಾ, ಅಬ್ದುಲ್ ಕಲಾಂ, ಬಸವಣ್ಣ ಅವ್ರ ಮುಖದಲ್ಲಿ ಯಾವಾಗ್ಲೂ ಎಲ್ಲರನ್ನು ಪ್ರೀತಿಸ್ತಿದ್ರು. ಅದೊಂದು ಶಾಂತತೆ, ಒಂದು ಪ್ರೀತಿ. ಎಂತವ್ರು ಕೂಡ ಅವರನ್ನ ನೋಡಿದ ತಕ್ಷಣ ಪ್ರೀತಿಸ್ತಕ್ಕಂತ ಒಂದು ಮನಸ್ಸು ಬರ್ತಾ ಆಗಿದ್ರು. ಆ ಪ್ರೇಮದ ಚಿಲುಮೆ ಉದ್ಭವಿಸ್ತಿರ್ತಕ್ಕಂಥ ಭಾವನೆ ನಮ್ಮಲ್ಲಿ ಕೂಡ ಉಂಟಾಗುತ್ತೆ. ಈಗ ನೀವೇ ಗಮನಿಸ್ಕೊಳ್ಳಿ, ಧ್ಯಾನಕ್ಕಿಂತ ಬರಕ್ಕಿಂತ ಮುಂಚೆ ಹೇಗಿದ್ರಿ, ಇವತ್ತು ಹೇಗಿದ್ದೀರಿ ಅಂತ. ಹಿಂದೆ ಒಬ್ಬ ವ್ಯಕ್ತಿಯನ್ನ ನೋಡಿದ್ರೆ ಅವರ ದೋಷಗಳ ಪಟ್ಟಿಯನ್ನೇ ನಾವು ಮೊದಲು ಮಾಡ್ತಾ ಇದ್ದೋ. ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅದಷ್ಟು ಹೆಚ್ಚೆಚ್ಚು ಪ್ರೀತಿಯಿಂದ ನಾವ್ ಇರ್ಲಿಕ್ಕೆ ಪ್ರಯತ್ನಿಸ್ತಾ ಇದೀವಿ. ಬುದ್ಧ ಬಸವರ ಮಟ್ಟಕ್ಕೆ ನಾವು ಇನ್ನೂ ಏರಿಲ್ಲ, ಆದ್ರೆ ಒಂದು ಮೆಟ್ಲಂತ ಹತ್ತಿದೀವಿ ಅಂತ ನನ್ನ ಭಾವನೆ. ಹಾಗೇನೆ ಹೊಸ ಜ್ವಾಲೆಯಾಗಿ ನಾವು ಹಂಚ್ಕೊಳ್ಳಿಕ್ಕೆ ಪ್ರೇಮದ ಇದಕ್ಕೆ ನಾವು ಹೋಗ್ತೀವಿ. ಹೀಗೆ ನೀವು ಆಳವಾಗಿ ಪ್ರೇಮಿಸಿದಲ್ಲಿ ಬರ್ಬರ್ತಾ ನಿಮಗೆ ತಿಳಿಯುತ್ತೆ ಪ್ರೇಮ ಅನ್ನೋದು ಹೆಚ್ಚೆಚ್ಚು ಧ್ಯಾನ ಆಗ್ತಾ ಇದೆ ಅಂತ. ಮೌನದ ಸೂಕ್ಷ್ಮ ಗುಣ ನಿಮ್ಮಲ್ಲಿ ಪ್ರವೇಶ ಮಾಡುತ್ತೆ. ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅಂತರಾಳ ಪ್ರಕಟಗೊಳ್ಳಿಕ್ಕೆ ಪ್ರಾರಂಭಿಸುತ್ತೆ. ಮೌನ ಮೌನ ಮೌನ, ಎಲ್ಲೆಲ್ಲೂ ಮೌನ. ನನಗೆ ಮೊದ್ಲೆಲ್ಲ ಅನ್ನಿಸ್ತಾ ಇತ್ತು, ನಾನು ಕೆಲಸದ ನಿಮಿತ್ತ ಹೊರಗಡೆ ಇದ್ದಾಗ ನನಗೆ ನನ್ನವ್ರು ಯಾರು ಇಲ್ಲ, ಏಕಾಂಗಿತನದಿಂದ ನನ್ನ ಕಡೆಯವ್ರು ಯಾರೋ ಬೇಕು, ಮಾತಾಡ್ಬೇಕು ಅಂತ ತುಂಬಾ ಫೋನ್ ಮಾಡೋದು. ಅವ್ರಿಗೆ ಸಮಯ ಇದೆಯೋ, ಅವ್ರ ಪ್ರೀತಿಯಿಂದ ಮಾತಾಡ್ತಾರೋ ಇಲ್ವೋ ಅವರಿಗೆ ತೊಂದರೆ ಕೊಡೋದು. ನಾನ್ ಧ್ಯಾನಕ್ಕೆ ಬಂದ್ಮೇಲೆ ಅದನ್ನೆಲ್ಲ ಬಿಟ್ಟು ಈಗ ಟೈಮ್ ಸಿಗ್ತಾ ಧ್ಯಾನ ಮಾಡ್ಬೇಕು ಅಂತ ಇದ್ದೀನಿ. ಹಾಗೆ ನಾವು ಕೂಡ ಹೆಚ್ಚೆಚ್ಚು ಮೌನವಾಗಿರ್ಲಿಕ್ಕೆ ಧ್ಯಾನಕ್ಕೆ ಬಂದ ಮೇಲೆ ಬಯಸ್ತಾ ಹೋಗ್ತೀವಿ ಮೌನವನ್ನ. ನೀವು ಸ್ವಯಂನ ಆಳವನ್ನ ಸ್ಪರ್ಶಿಸ್ತಾ ಇದ್ದೀರಿ ಅಂತ ಅಲ್ಲಿಗೆ. ಮೌನವನ್ನ ಬಿಟ್ರೆ ಇನ್ನೇನು ಇಲ್ಲ. ಅಂದ್ರೆ ನಾವು ಸರಿಯಾದ ಧ್ಯಾನಸ್ಥ ಸ್ಥಿತಿಲಿ ಇದ್ದಾಗ ಯಾರನ್ನು ದ್ವೇಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರು ಒಳ್ಳೆಯವರಾಗಿ ಕಾಣ್ತಾರೆ. ಬುದ್ಧನನ್ನ ನೋಡಿ, ಅಂಗುಲಿ ಮಾಲನ ಹತ್ರ ಹೋಗ್ಲಿಕ್ಕೆ ಎಲ್ರು ಭಯ ಪಡ್ತಾ ಇದ್ರು. ಅವನ ಹತ್ರ ನಿರಾಯುಧನಾಗಿ ಬುದ್ಧ ಹೋಗಿ ನಿಲ್ತಾನೆ, ಗೆದ್ದು ಬಂದು ಬುದ್ಧನ ಅನುಯಾಯಿಯಾಗಿ ಕರ್ಕೊಂಡ್ ಬರ್ತಾನೆ ಅಂಗುಲಿ ಮಾಲನ. ಅದು ಒಬ್ಬ ಧ್ಯಾನಸ್ಥರಿಗೆ ಮಾತ್ರ ಅದು ಆ ಧೈರ್ಯ ಸಾಧ್ಯ, ಇದು ಸಾಧ್ಯ. ಹಾಗೆ ಒಬ್ರು ಹೇಳ್ತಾರೆ ಇಲ್ಲಿ, ನನಗೆ ಪ್ರೀತಿಸ್ಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ, ಇನ್ ದ್ವೇಷ ಮಾಡ್ಲಿಕ್ಕೆ ಎಲ್ ಸಾಧ್ಯ? ಆತ್ಮೀಯರೇ,
ಯಾವತ್ತು ದ್ವೇಷಕ್ಕೆ ಕಾರಣ ಇರ್ಬೇಕು, ಪ್ರೀತಿಗೆ ಕಾರಣ ಬೇಕಿಲ್ಲ. ಸುಮ್ಮನೆ ಪ್ರೀತಿಸ್ಬೋದು, ನಗ್ಲಿಕ್ಕೆ, ಸಂತೋಷವಾಗಿರ್ಲಿಕ್ಕೆ ಎಲ್ಲ ಕಾರಣನೇ ಹೋಗ್ಬಾರ್ದು ನಾವು. ಹೀಗೆ ಪ್ರೇಮ ಸರಿಯಾದ ದಿಕ್ಕಿನಲ್ಲಿ ಇದ್ರೆ ಅದ್ ನಿಮ್ಮನ್ನ ಧ್ಯಾನಸ್ಥರನ್ನಾಗ್ಸುತ್ತೆ. ಹಾಗೇನೆ ಈಗ ನಿಮಗೆ ಬೇಕಿರೋದು ಈ ಮೆದುಳಿನಿಂದ ಹುಟ್ಟ ಅಂತ ಪ್ರೇಮ ಅಲ್ಲ, ಧ್ಯಾನದಿಂದ ಹೃದಯದಿಂದ ಹುಟ್ಟಿದಂತ ಪ್ರೀತ ಬೇಕದು. ಸತತವಾಗಿ ಈ ಮೆದುಳು ಯಾವಾಗ್ಲೂ ಒಂಥರ ತಾರ್ಕಿಕ, 2x2 4 ಅದರಲ್ಲಿ. ಆದ್ರೆ ನಮ್ಮ ಹೃದಯದ ಭಾಷೆನಲ್ಲಿ 2x2 3 ಆಗ್ಬಹುದು, 5 ಆಗ್ಬಹುದು, ಅನಂತ ಆಗ್ಬಹುದು. ಅಂತಹ ಲೆಕ್ಕವಿಲ್ಲದ ಸ್ವಾರ್ಥರಹಿತ ಪ್ರೀತಿ ನಮಗೆ ಬೇಕು ಧ್ಯಾನಸ್ಥರಿಗೆ. ಅದಕ್ಕೆ ಇವತ್ತಿನ ಪ್ರಪಂಚದಲ್ಲಿ ನಾವು ಹೆಚ್ಚು ವಿಚ್ಛೇದನಕ್ಕೆ ಹೋಗ್ತಾ ಇರ್ತಕ್ಕಂಥ ದಂಪತಿಗಳನ್ನ ನೋಡ್ತಿದೀವಿ. ಅವರಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಇಂತಹ ಮೆದುಳಿನ ಪ್ರೀತಿ. ಹಣ ಇದೆಯಾ ಪ್ರೀತಿ ಹುಟ್ಟುತ್ತೆ, ಅವನ ಹತ್ರ ಹಣ ಇಲ್ವಾ ಪ್ರೀತಿ ಹೋಗುತ್ತೆ, ಅವಳ ರೂಪಾಯಿ ಇರೋ ತನಕ ಪ್ರೀತಿ ಇರುತ್ತೆ, ಬ್ಯೂಟಿ ಇಲ್ಲ ಅಂದ್ರೆ ಅದು ಹೋಗುತ್ತೆ. ಅದು ನಿಜವಾದ ಪ್ರೀತಿ ಅಲ್ಲ, ಇರುವಂತೆ ಅವರು ಬದುಕ್ತಾರಷ್ಟೇ. ಪ್ರೀತಿ ಇದೆ ಅನ್ನೋ ರೀತಿ ಅವಶ್ಯಕತೆಗೆ, ಆ ವಸ್ತುಗಳಿಗೆ ಅವರು ಅದಕ್ಕಾಗಿ ಅದು ಬದುಕ್ತಾ ಇರ್ತಾರೆ. ಈ ಟೊಳ್ಳು ಪ್ರೇಮದಿಂದ ಅವ್ರು ಏನನ್ನ ಕಳಿಸ್ಲಿಕ್ಕೆ ಹವಣಿಸ್ತಾ ಇದಾರಷ್ಟೇ. ಇದು ಆಗ್ಲಿಲ್ಲ ಅಂದಾಗ ಅವ್ರ ಮಧ್ಯೆ ನಿರಾಶೆ ಬರುತ್ತೆ, ಬೇಸರ ಬರುತ್ತೆ, ಕ್ಲೇಶ, ಕಲಹ ಎಲ್ಲ ಬಂದು ಅವರು ಕೊನೆಗೆ ವಿಚ್ಛೇದನಕ್ಕೆ ಹೋಗ್ತಾ ಇದ್ದಾರೆ. ಏಕೆಂದ್ರೆ ಇದು ಮನಸ್ಸಿನಿಂದ ಹುಟ್ಟಿರೋದು. ನಿಮಗೆ ಅನಂತತೆಯ ಇಣುಕು ನೋಟವನ್ನು ಸಹ ಅದು ನೀಡಲಾರದು. ಮನಸ್ಸು ಮರ್ಕಟನಂತೆ, ಅದು ಕ್ಷಣಕ್ಕೊಂದಿದು. ಮನಸ್ಸಿಗೆ ಬೇಕಾಗಿರೋದೇನು ಯಾವಾಗ್ಲೂ ಒಂದು ಸಂತೋಷ. ಏನಾರು ಮಾಡು ನೀನು, ಅದನ್ನ ತಗೊಂಡ್ ಬಾ, ಅದನ್ನ ಅನುಭವಿಸು, ಇದೆ ಅದನ್ನೇ ಹೇಳುತ್ತೆ. ಅದರಿಂದ ನಾವು ಮೊದಲು ಧ್ಯಾನದಲ್ಲಿ ಇಳಿಯೋಣ. ಏಕೆಂದ್ರೆ ಧ್ಯಾನದಿಂದ ಪ್ರೇಮ ಹುಟ್ಟುತ್ತೆ, ಪ್ರೇಮದಲ್ಲಿ ಧ್ಯಾನದ ಸುವಾಸನೆ ಇರುತ್ತೆ. ಧ್ಯಾನ ಅನ್ನೋದು ಒಂದು ಹೂವಿದ್ದಂಗೆ, ಅದು 1000 ದಳದ ಕಮಲ. ಅದನ್ನ ಅದಾಗೆ ಅರಳಲಿಕ್ಕೆ ಬಿಡಿ, ಫಲವಂತ ಬೇಡ. ಈ ಕ್ಲಾಸಲ್ಲಿ ಯಾರೋ ಬುದ್ಧ ಆದ್ರು ಅಂತ ನಾನು ಇವತ್ತು ಕೂತ್ಕೊಂಡು ಧ್ಯಾನ ಮಾಡ್ತಾ ಬುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕವಿ ಬರೀತಾರೆ ಅದಕ್ಕೆ, ಬುದ್ಧ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗಿ ಬುದ್ಧನಾದನೆಂದು ನಾನೂ ಮಧ್ಯರಾತ್ರಿನಲ್ಲಿ ಎದ್ದೆ, ಆದರೆ ನಾನು ಬುದ್ಧನಾಗಲೇ ಇಲ್ಲ. ಹಾಗ ನೋಡಿ, ಏನೋ ಮಾಡಿದ್ರು ಅಂತ ನಾನ್ ಮಾಡ್ಲಿಕ್ಕೆ ಹೋದ್ರೆ ನಾನು ಆ ಸಾಧನೆ ಮದರ್ ತೆರೇಸಾ ಆಗ್ಲಿ, ಅಕ್ಕ ಮಹಾದೇವಿ ಆಗ್ಲಿ, ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಪಾಡಿಗೆ ಅದಾಗುತ್ತೆ. ನಾವು ನಾವಾಗಿರೋಣ, ನಾವಾಗಿ ಪ್ರೀತಿಸೋಣ, ನಾವಾಗಿ ಅದನ್ನ ಮೌನವಾಗಿ ಇರೋಣ ಅಷ್ಟೇ. ಅದಾಗೆ ಅರಳಿಕ್ ಬೇಕು. ಊರ್ಧ್ವ ಗಮನದ ಆಯಾಮದಲ್ಲಿ ಅದು ಅಮನಸ್ಕತೆಯಲ್ಲಿ, ಸಮಯ ಶೂನ್ಯತೆಯಲ್ಲಿ ಮೇಲೆ ಇರಲು ನೆರವಾಗ್ಲು ಅದನ್ನ ಬಿಡಬೇಕು. ಆಗ ಇದ್ದಕ್ಕಿದ್ದಂತೆ ಸುವಾಸನೆ ಬರೋದನ್ನ ನಾವು ಗಮನಿಸ್ತೀವಿ. ಆ ಪ್ರೇಮ ಶಾಶ್ವತ, ಅನಿರ್ಬಂಧಿತವಾಗಿರುತ್ತೆ. ಯಾವುದೇ ನಿರ್ಬಂಧ ಇರಲ್ಲ ಪ್ರೀತಿನಲ್ಲಿ. ಆಗ ಆ ವ್ಯಕ್ತಿ ವಿಶೇಷಗಳ ಬಗ್ಗೆ ಕೂಡ ಇಂಗಿತ ಇರಲ್ಲ. ನನಗೆ ನಿಮ್ಮಿಂದ ಏನೋ ಹೆಲ್ಪ್ ಆಗ್ಬೇಕು, ಇಲ್ಲಿ ಇಲ್ಲದ ಪ್ರೀತಿ ಮೂಡ್ತೋ, ನಾಳೆ ನಿಮ್ಮಿಂದ ಅದಾಗಲ್ಲ ಅಂತ ಗೊತ್ತಾಯ್ತು, ನಾಳೆ ಪ್ರೀತಿ ಇಲ್ಲ, ಆ ರೀತಿ ಇರಲ್ಲ. ನೀವು ನನಗೆ ಏನು ಕೊಡಿ ಬಿಡಿ, ಸಂಬಂಧ ಇರ್ಲಿ ಬಿಡಿ, ನಾನು ನಿಮ್ಮನ್ನ ಸಕಾರಾತ್ಮಕವಾಗಿ ಪ್ರೀತಿಸ್ತೀನಿ. ಅದು ಈ ಧ್ಯಾನಸ್ಥರಲ್ಲಿ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಹೀಗೆ ಅದ್ ಸಂಬಂಧನೇ ಅಲ್ಲ. ನಿಜವಾಗಿ ಹೇಳ್ಬೇಕು ಅಂದ್ರೆ ನಿಮ್ಮನ್ನ 4 ಕಡೆಯಿಂದ ಆವರಿಸಿರ್ತಕ್ಕಂತ ಗುಣ ಆಗಿರುತ್ತೆ. ನೋಡಿ, ಧರ್ಮರಾಯ ಹೋಗಿ ಪ್ರಪಂಚದಲ್ಲಿ ಕೆಟ್ಟವ್ರನ್ನ ಹುಡ್ಕ ಬಾ ಅಂದ್ರೆ ಅವನಿಗೆ ಕೆಟ್ಟವ್ರು ಸಿಗ್ಲೇ ಇಲ್ವಂತೆ. ದುರ್ಯೋಧನನ್ ಕಳ್ಸಿದ್ರಂತೆ ಒಳ್ಳೆಯವ್ರು ನೋಡ್ಕೊಂಡ್ ಬಾ ಅಂತ, ಅವನಿಗೆ ಒಳ್ಳೆಯವ್ರು ಸಿಕ್ಲೇ ಇಲ್ವಂತೆ. ನಮ್ಮ ದೃಷ್ಟಿಗೆ ನಮಗೆ ಸರಿಯಾಗಿ ಇವರು ಸಿಗ್ತಾ ಹೋಗ್ತಾರೆ. ಅದರಿಂದ ನಾವು ಪ್ರೇಮ ಪೂರ್ಣರಾಗಿದ್ರೆ ನಮಗೆ ಪ್ರೀತಿಯನ್ನ ಬಿಟ್ಟು, ಒಳ್ಳೆಯ ಗುಣನ ಬಿಟ್ಟು ಇನ್ನೇನು ಕೂಡ ಸಿಗಲ್ಲ. ನಾವೇ ಪ್ರೇಮವಾಗಿರ್ತೀವಿ. ಆಗ ಪ್ರೇಮ ಶಾಶ್ವತವಾಗಿರುತ್ತೆ. ಪ್ರೇಮ ನಿಮ್ಮ ಪರಿಮಳ ಆಗುತ್ತೆ. ಬುದ್ಧ, ಜರಾತುಸ್ತ, ಜೀಸಸ್, ಮದರ್ ತೆರೇಸಾ, ಕಲಾಂ, ಬುದ್ಧ, ಇವರೆಲ್ಲರನ್ನ ನೀವು ಈ ನಿಟ್ಟಿನಲ್ಲಿ ಗಮನಿಸ್ಬೋದು. ಹೀಗೆ ಅವರೆಲ್ಲ ನೋಡಿ ಎಂತ ಬದುಕು ಹೇಗಿತ್ತು ಅಂತ ಗುಣಾತ್ಮಕ ರೀತಿನಲ್ಲಿ ಬದುಕಿರುತ್ತೆ. ಅದರಿಂದ ನಾವು ಎಲ್ಲರನ್ನು ಪ್ರೀತಿಸೋಣ. ಪ್ರೀತಿಸೋದ್ ಬಿಟ್ರೆ ನಮ್ಗೆ ಇನ್ನೇನೂ ಬರಬಾರ್ದು. ಹಾಗೆ ನೆಕ್ಸ್ಟಿನ ಅಂಶಕ್ಕೆ ಬರ್ಬೇಕು ಅಂದ್ರೆ ಕರುಣೆ. ಕರುಣೆ ಅಂದ್ರೆ ಕೂಡ ಪ್ರೇಮ ಮತ್ತು ಧ್ಯಾನ ಎರಡೂ ಕೂಡ ಬೆರ್ತಿರೋದ್ನೇ ಕರುಣೆ ಅಂತ ಹೇಳ್ತಾರೆ. ಇಲ್ಲಿ ಬುದ್ಧ ಹೇಳ್ತಾರೆ, ಯಾವಾಗ ನಿಮ್ಮ ಪ್ರೇಮವು ಇನ್ನೊಬ್ಬರನ್ನು ಪಡೆಯುವ ಲಲಾಸೆ ಆಗಿರುವುದಿಲ್ಲವೋ
ಏನನ್ನೋ ಪಡಿಬೇಕು ಅನ್ನೋ ಒತ್ತಾಸೆನೋ ಒತ್ತಡನೋ ಇಲ್ಲದನೆ ಇರ್ತಕ್ಕಂಥದ್ದು. ಆಗ ನಿಮ್ಮ ಪ್ರೇಮ ಕೇವಲ ಅವಶ್ಯಕತೆ ಆಗಿರಬಾರ್ದು. ಇಲ್ಲಿ ಯಾವ ಅಪೇಕ್ಷೆ ನಿರೀಕ್ಷೆ ಇಲ್ಲದ ಪ್ರೀತಿ ಬೇಕು. ಹಾಗೆ ಆ ಸಹಭಾಗಿತ್ವದ, ಅದಕ್ಕೆ ಹೇಳ್ತಾರೆ ಬಿಕಾರಿ ಪ್ರೇಮವಾಗಿರದೆ ಸಾಮ್ರಾಟನ ಪ್ರೇಮ ಆಗಿರ್ಬೇಕು. ಬಿಕಾರಿ ಪ್ರೇಮ ಅಂದ್ರೆ ಯಾವಾಗ್ಲೂ ಬೇಡ್ತಕ್ಕಂಥದ್ದು. ಸಾಮ್ರಾಟ ಅಂದ್ರೆ ಅವನೇ ಎಲ್ರಿಗೂ ಕೊಡ್ತಕ್ಕಂತ ಇದು. ಆದ್ರಿಂದ ನಮ್ಮ ಕೈ ಯಾವತ್ತು ಕೊಡುಗೈಯಾಗಿ ನಮ್ಮ ಕೈ ಯಾವತ್ತು ಹೀಗೆ ಇರ್ಬೇಕು. ಹೆಚ್ಚೆಚ್ಚು ಜನಕ್ಕೆ ನಾವೇ ಸಹಾಯ ಮಾಡೋ ಹಾಗಿರ್ಬೇಕು. ಎಲ್ಲ ಫೀಲ್ಡ್ ಅಲ್ಲೂ ಜ್ಞಾನ ಇರ್ಬೋದು, ಪ್ರೀತಿ ಇರ್ಬೋದು, ಕೈ ಹಣ ಸಿಕ್ಕಿದ್ರೆ ಹಣ ಇರ್ಬೋದು, ಎಲ್ಲದರಲ್ಲೂ ನಾವು ಕೊಡುಗೈ ದಾನಿಯಾಗಿ ಇರ್ಬೇಕು. ಯಾವುದೇ ಬಯಕೆಯನ್ನ ಹೊಂದಿರೋದಿಲ್ವೋ ಕೇವಲ ಕೊಡಲು ತತ್ಪರ ಆಗಿರುತ್ತೋ. ಅದ ಕನಸು, ಕಲ್ಪನೆ, ವಿಜುವಲೈಸೇಷನ್, ಮ್ಯಾನಿಫೆಸ್ಟೇಷನ್ ಎಲ್ಲ ಕೂಡ ನೀವು ಕೊಟ್ಟ ತರ ನಾನು ಹೆಚ್ಚೆಚ್ಚು ಜನಕ್ಕೆ ನಾನು ದಾನ ಮಾಡ್ತಾ ಇರೋ ತರ ನೀವು ಕಲ್ಪಿಸ್ಕೊತಾ ಹೋಗಿ. ನಾವು ಬೇರೆಯವರಿಂದ ಸಹಾಯ ಪಡೆಯೋದನ್ನ ಬೇಡದೇ ಬೇಡ. ಹಾಗೇನೆ ಧ್ಯಾನವನ್ನ ಅಂತ ಪರಿಶುದ್ಧ ಸುವಾಸನೆ ಹೊರಹೊಮ್ಮತ್ತೆ ಆಗತ್ತೆ. ಈ ಕಾಮ ಅನ್ನೋದು ಅದು ಪಾಶವಿಕವಾದದ್ದು. ಕಾಮನೆಗಳು ಕ್ಷಣಿಕ ಸುಖ ಅಷ್ಟೇ. ಅದ್ರಲ್ಲಿ ಈ ಲೈಂಗಿಕ ತೃಷ ಇರ್ಬೋದು, ಈ ಅತ್ಯಾಚಾರ ಇರ್ಬೋದು, ಒಂದು ಸಣ್ಣ ಕ್ಷಣಿಕ ಸುಖ ಅಷ್ಟೇ. ವಿತಿನ್ 1 ನಿಮಿಷ ಸೆಕೆಂಡ್ಗಳಲ್ಲಿ ಮುಗ್ದು ಹೋಗ್ತಕ್ಕಂತ ಸಂತೋಷ ಅದು. ಆದ್ರೆ ಪ್ರೇಮ ಇದೆಯಲ್ಲ ಅದು ಮಾನವೀಯವಾದದ್ದು, ಅದು ದೈವಿಕವಾದದ್ದು. ಕಾಮ ಅನ್ನೋದು ದೈಹಿಕ, ಪ್ರೇಮ ಅನ್ನೋದು ಮಾನಸಿಕ, ಕರುಣೆ ಅನ್ನೋದು ಆಧ್ಯಾತ್ಮಿಕವಾದದ್ದು. ಆತ್ಮೀಯರಲ್ಲಿ ಗಮನಿಸಿ, ಕಾಮ ಅನ್ನೋದು ಕೇವಲ ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಇವತ್ತು ಅತ್ಯಾಚಾರವನ್ನ ನೋಡಿ, ಹಾಗೆ 90 ವರ್ಷದ ಮುದುಕಿ ಮೇಲೆ 6 ತಿಂಗಳ ಮಗು ಮೇಲೂ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಅದು ನಿಜವಾದ ಪ್ರೀತಿಯಿಂದ ಆಗ್ತಕ್ಕಂಥದ್ದಲ್ಲ. ಕಾಮ ಅಷ್ಟೇ. ಅವ್ರಿಗೆ ಬೇಕಾಗಿರೋದು ಒಂದು ಹೆಣ್ಣು ಅನ್ನೋ ಯಂತ್ರ ಅಷ್ಟೇ. ಅಲ್ಲಿ 6 ತಿಂಗಳು ಮಗು ಏನು ಕಾಮವನ್ನ ಪ್ರಚೋದನೆ ಮಾಡ್ತಿಲ್ಲಿ. 90 ವರ್ಷದ ಮುದುಕಿ ಏನ್ ಮಾಡಿದ್ರು? ಅಂತವ್ರ ಮೇಲೂ ಅತ್ಯಾಚಾರ ಆಗುತ್ತೆ ಅಂತ ಅಂದ್ರೆ ಅದು ಕೇವಲ ದೈಹಿಕ ಸುಖ. ದೈಹಿಕ ಒಂದು ಸುಖದ ತೀರಿಕೆಗೆ ಆ ಒಂದು ಚಪಲಚಿತ್ತರಾಗಿ ಅವರ ಬದುಕನ್ನ ಹಾಳು ಮಾಡ್ತಾರೆ. ಆದ್ರೆ ಪ್ರೇಮ ಅನ್ನೋದು ನಿಮ್ಮ ಮನಸ್ಸಿನಿಂದ ಮೂಡ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಒಂದು ಹುಚ್ಚು ಕೋಡಿ ಮನಸ್ಸು, ಅದು 16ರ ವಯಸ್ಸು ಅಂದ್ರೆ ಆವಾಗ ಬರ್ತಕ್ಕಂಥದ್ದು ಕೇವಲ ಆಕರ್ಷಣೆ. ಸ್ವಲ್ಪ ಮಕ್ಕಳು ಒಂದು ಪದವಿ ನಂತರ ಹೋದ್ರೆ ಅಲ್ಲಿ ನಿಜವಾದ ಪ್ರೀತಿ ಹುಟ್ಟಲು ಪ್ರಾರಂಭಿಸುತ್ತೆ. ಆದ್ರೆ ಕರುಣೆ ಅನ್ನೋದು ಆಧ್ಯಾತ್ಮಿಕವಾದದ್ದು. ಕರುಣೆ ಅಂದ್ರೆ ಧ್ಯಾನ ಮತ್ತು ಪ್ರೇಮ ಎರಡೂ ಕೂಡ ಸೇರಿದಾಗ ಆಗ್ತಕ್ಕಂಥ ಕ್ರಿಯೆ. ನಮ್ಮಲ್ಲಿ ನೋಡಿ, ಮೌನ, ಸಂವೇದನಶೀಲತೆ, ಪ್ರೀತಿ, ಕರುಣೆ, ಈ ಎಲ್ಲ ಅಂಶಗಳು ಬರ್ಬೇಕು. ನೀವು ಒಂದೇ ಸಲ ಆಕಾಶವನ್ನ ಮುಟ್ಟಿಸ್ತೀನಿ ಅಂತಲಾಗ್ಲಿ, ಹಿಮಾಲಯದ ತುದಿನಲ್ಲಿ ನಿಲ್ತೀನಿ ಅಂತಲಾಗ್ಲಿ, ಈ ಮೆಟ್ಲುಗಳ ಮೂಲಕ ಹತ್ಕೊಂಡು ನಾವು ಹೋಗ್ಬೇಕು. ಮತ್ತೆ ಮುಂದೆ ಬಂದ್ರೆ ಅಕಾರಣವಾದ ಸತತ ಆನಂದ ಅಂತ ಹೇಳ್ತಾರೆ. ಕಾರಣ ಇರಬಾರ್ದು ಸಂತೋಷಕ್ಕೆ, ಇದ್ದಕ್ಕಿದ್ದಂತೆ ಆನಂದಿತ ಆಗಿರೋದು. ಕಾರಣ ಇದ್ದಾಗ ನೀವೊಂದ್ಸ ನಿಮ್ಮ ಕನಸಿನ ಮನೆ ಕಟ್ಟಿದ್ರಿ, ಸೈಟ್ ತಗೊಂಡ್ರಿ, ಮಗಳ ಮದುವೆ ಮಾಡಿದ್ರಿ, ಕೆಲ್ಸ ಸಿಕ್ತು, ಏನೇನೋ ಲಾಟ್ರಿ ಹೊಡಿತು, ಸಂತೋಷ ಆಗೋದ್ ಸಹಜ. ಅದು ಈ ಸಂತೋಷ ಶಾಶ್ವತನ? ಮನೆ ಕಟ್ಟಿದ್ಮೇಲೆ ಮತ್ತೆ 10 ವರ್ಷ ಕಳೆದ್ರು ಅದೇ ಸಂತೋಷ ನಿಮ್ಮಲ್ಲಿ ಉಳಿದಿದೆಯಾ? ಲಾಟ್ರಿ ಹೊಡೆದ್ ದುಡ್ಡು ಬಂತು, ಆ ಸಂತೋಷ ಇವತ್ತು ಉಳಿದಿದೆಯಾ? ಅವೆಲ್ಲ ಆ ಕ್ಷಣಕ್ಕೆ ಬರುತ್ತೆ, ಹೋಗುತ್ತೆ. ಆದ್ರೆ ಅಕಾರಣವಾದ ಆನಂದ ಅಂದ್ರೆ ಕಾರಣನೇ ಇಲ್ಲದೆ ಆನಂದವಾಗಿರ್ತಕ್ಕಂಥದ್ದು. ಇದು ನನಗೆ ನಿಮ್ಗೆಲ್ಲೋ ಅನುಭವ ಆಗಿರುತ್ತೆ. ಒಂದೊಂದ್ ದಿವ್ಸ ಏನು ಕಾರಣ ಇರಲ್ಲ, ಮನಸ್ಸು ತುಂಬಾ ಖುಷಿ ಇರುತ್ತೆ ನೋಡಿ. ಹಾಗೆ ಬೇಸರನೂ ಇರುತ್ತೆ, ಏನು ಗೊತ್ತಿಲ್ಲ, ಯಾಕೋ ಮನ್ಸು ಬೇಸರ ಆಗ್ತಿದೆ, ಏನಾದ್ರೂ ಕೆಟ್ಟದ್ ಬರ್ಬಹುದಾ, ನಕಾರಾತ್ಮಕತೆನ ಯೋಚನೆ ಮಾಡೋದ್ರಲ್ಲಿ ನಾವು ಫಸ್ಟ್ ಬರ್ತೀವಿ. ಹಾಗೆ ಇಲ್ಲೂ ಕೂಡ ನೀವೀಗ ಒಬ್ಬ ಯುವಕ ಒಂದು ಸುಂದರವಾದ ಯುವತಿಯನ್ನು ನೋಡಿ ಆನಂದ ಪಡ್ಬಹುದು. ಹಾಗೆ ಒಂದು ಉದ್ಯಾನವನ, ಮನೆ ಖರೀದಿ ಮಾಡೋದು, ಹೀಗೆ ಕಾರಣಗಳಿರ್ಬಹುದು. ಇವೆಲ್ಲ ಕೂಡ ಕ್ಷಣಿಕ ಆಗಿರುತ್ತೆ. ಇವು ನಿರಂತರ ಅಬಾಧಿತವಾಗಿರಲ್ಲ. ಅಬಾಧಿತ ಅಂದ್ರೆ ಯಾವುದಕ್ಕೂ ಡಿಪೆಂಡ್ ಆಗದೇನೆ ಇರೋದು. ಏನು ಇಲ್ಲದೆ ಇದ್ರೂ ನಾನು ಸಂತೋಷವಾಗಿರ್ತೀನಿ, ನನ್ನೊಳಗೆ ನಾನು ಸಂತೋಷವಾಗಿರ್ತೀನಿ, ನನ್ಗೆ ಇನ್ಯಾವ ಡಿಪೆಂಡೆನ್ಸಿ ಬೇಡ ಅನ್ನೋದು ಆನಂದ. ಆದ್ರೆ ನಮ್ಮ ಮನಸ್ಥಿತಿ ಆ ಸ್ಥಿತಿಯಲ್ಲಿ ಇಲ್ಲ. ನಮ್ಮ ಸಂತೋಷಕ್ಕೆ ಮನೆ ಬೇಕು, ಆಸ್ತಿ ಬೇಕು, ಮಕ್ಕಳು ಬೇಕು, ಅವರೆಲ್ಲರ ಒಡನಾಟ ಬೇಕು. ಇವತ್ತು ಹೆಚ್ಚು
ವೃದ್ಧರಲ್ಲಿ ಇಂಥ ಒಂದು ಸಮಸ್ಯೆ ಮೆಂಟಲಿ ಅವ್ರು ಇದಾಗ್ಲಿಕ್ಕೆ ಇದೇ ಕಾರಣ. ನನ್ನ ಮಕ್ಕಳ ಜೊತೆ ನಾನು ಹೀಗೆ ಇರ್ಬೇಕು, ನಾನು ಮಕ್ಕಳಿಗೆ ಮಾಡಿದೀನಿ, ಮಕ್ಕಳು ನನಗೆ ವಾಪಸ್ಸು ಆ ಪ್ರೀತಿಯನ್ನ ಕೊಡ್ಬೇಕು, ಬೇಡ ಇವತ್ತ ಅದನ್ನೇ ಇದನ್ನ ಮಾಡ್ತಿದ್ದಾರೆ. ನನ್ನ ಕೆಲಸ, ನಾನು ನನ್ನ ಮಕ್ಕಳನ್ನ ನನ್ನ ಹೊಟ್ಟೆಲಿ ಹುಟ್ಟಿದ್ದಾರೆ ಸಾಕ್ಬೇಕು ಅಷ್ಟೇ. ನಾನು ನಾನು ಒಂಟಿಯಾಗಿ ಆ ಮಕ್ಕಳ ಬದುಕನ್ನು ಕಟ್ಕೊಂಡ ಮೇಲೂ ನಾನು ಬದುಕದನ್ನ ಕಲಿಬೇಕು. ಯಾವ ಹಕ್ಕಿ ಕೂಡ ತನ್ನ ಮರಿ ಹಕ್ಕಿ ರೆಕ್ಕೆ ಬಲಿತು ಹಾರಿ ಹೋದ್ಮೇಲೆ ನನ್ನ ಮರಿ ಹಕ್ಕಿ ಓಡೋಯ್ತೀವಿ ಅಂತ ಅಳ್ತಾ ಕೂರಲ್ಲ. ಅದ್ರ ಕೈಲಾದಷ್ಟು ದಿನ ಅದು ಬದುಕುತ್ತೆ. ಅಂತಹ ಒಂದು ದಿಟ್ಟತನದ ಬದುಕು ನಮ್ಮೆಲ್ರಿಗೂ ಬೇಕು. ಆದ್ರೆ ಇವತ್ತೆಲ್ರೂ ಕೂಡ ಇದ್ದ ಬದುಕೆಲ್ಲ ಮಕ್ಕಳಿಗೆ ತ್ಯಾಗ ಮಾಡಿ, ಆಸ್ತಿನೂ ಕೆಲವ್ರದ್ದು ಮೋಸ ಏನೋ ಆಗಿ ಎಲ್ಲನೂ ನನ್ನ ಮಕ್ಳಿಗೆ ಕೊಡೋದ್ರೆ ದೊಡ್ಡದು ಅಂತ ಬರ್ದು ಕೊನೆಗೆ ಬೀದಿಗೆ ಬರ್ತಿದ್ದಾರೆ. ಆ ಸ್ಥಿತಿ ಬೇಡ. ನಮ್ ಕೆಲಸವನ್ನ ನಾವು ಮಾಡೋಣ, ಆನಂದವನ್ನ ಪಡೋಣ. ಹಾಗೇನೆ ಸಂತೋಷ ಯಾವುದೋ ಕಾರಣದಿಂದ ಆದ್ರೆ ಅದು ಕಳೆದೋಗುತ್ತೆ. ಕಾರಣ ಇಲ್ಲದ ಸಂತೋಷ ಬೇಕು ನಮ್ಗೆ, ಆನಂದ ಬೇಕು. ಸಂತೋಷ ಪ್ರೀತಿ ಅಕಾರಣವಾಗಿರ್ಬೇಕು, ಕಾರಣ ಇರಬಾರ್ದು. ಮನುಷ್ಯ ಎಲ್ಲದಕ್ಕೂ ಕಾರಣ ಕೇಳ್ತಾನೆ, ಎಲ್ಲದಕ್ಕೂ ಸಾಕ್ಷಿ ಬೇಕು ಇವನಿಗೆ. ಕಾರಣ ಇಲ್ದೇನೆ ಸಂತೋಷವಾಗಿರ್ಬೋದಲ್ವಾ? ಹಾಗೇನಾದ್ರೂ ನಾವು ದುಡ್ಡಿರೋರು ಶ್ರೀಮಂತರು ಇವರೇ ಸಂತೋಷವಾಗಿರೋದಾಗಿದ್ರೆ, ಪ್ರಪಂಚದ ನಂಬರ್ 1 ಶ್ರೀಮಂತರುಗಳೆಲ್ಲ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ದೊಡ್ಡ ದೊಡ್ಡ ಸಿನಿಮಾ ನಟರು ಇವರು. ಯಾಕೆ? ಅವ್ರ ಹತ್ರ ಹಣ ಇದೆಯಲ್ಲ, ಎಲ್ಲ ಇದೆ. ಭಿಕ್ಷುಕ ನಿಜವಾಗ್ಲೂ ಖುಷಿಯಾಗಿದ್ದು 100 ವರ್ಷ ಆದ್ರೂ ಅವ್ನು ಭಿಕ್ಷೆ ಬೇಡ ಸಾಯ್ತಿದ್ದಾನೆ. ಅವನಿಗೆ ಅಕಾರಣವಾಗಿ ಅವನಲ್ಲಿ ಸಂತೋಷ ಇರುತ್ತೆ. ಹಾಗೇನೆ ದ್ವೇಷ ನೋವು ಅನ್ನೋದಕ್ಕೆ ಸಕಾರಣ ಇರ್ಬೇಕು. ನಾವ್ ಯಾರ್ಯಾರನೋ ಕಾರಣ ಇದ್ರೂ ದ್ವೇಷ ಮಾಡೋದ್ ಬೇಡ, ಆದ್ರೂ ಒಂದು ಮುಖ್ಯವಾದ ಕಾರಣ ಇರ್ಬೇಕು ಅಂತ ಹೇಳ್ತಾರೆ. ಹಾಗೇನೆ ಆಳವಾದ ದುಃಖದೊಳಕ್ಕೆ ಇವೆಲ್ಲ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈ ಸಾಂಕೇತಿಕವಾದದ್ದು ಈ ಆನಂದ. ನೀವು ಆನಂದವಾಗಿರ್ತೀರಿ ಯಾವುದೋ ಕಾರಣ ಇಲ್ದೆ. ಯಾಕೆಂದ್ರೆ ಒಂದೊಂದ್ಸಲ ಹೇಳಲಿಕ್ಕೆ ಆಗಲ್ಲ ಯಾಕೆ ಸಂತೋಷ ಆಗ್ತಿದೆ ಅನ್ನೋದನ್ನ ಹೇಳಲಿಕ್ಕೆ ಆಗಲ್ಲ, ಅಂತ ಸಂತೋಷ ಇರುತ್ತೆ ನಿಮ್ಗೆ. ಅಂದ್ರೆ ಯಾರಾದ್ರೂ ಅದ್ ನಮ್ಮನ್ನು ಕೇಳಿದ್ರು ಕೂಡ ನಾವ್ ಹೇಳಲಿಕ್ಕೆ ಆಗಲ್ಲ. ಏನೋ ಮನ್ಸಿವತ್ತು ಒಂಥರ ಖುಷಿ ಖುಷಿ ಇದೆ, ಹಕ್ಕಿಯಂತೆ ಹಾರಾಡ್ತಾ ಇದೆ, ರೆಕ್ಕೆ ಬಿಚ್ಚಿ ಅಂತ ಅನ್ನಿಸ್ದೆ. ಹೀಗೆ ಅದಕ್ಕೆ ಕಾರಣ ಬೇಕಿಲ್ಲ, ನಾನು ಆನಂದ ಇದ್ದೇನೆ ಅಷ್ಟೇ. ಆ ಆನಂದವನ್ನ ನೋಡಿ, ನಿಮ್ಮ ಒಳಗಿನ ಆನಂದವನ್ನ ಯಾರು ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ, ಅದನ್ನ ಯಾರು ಭಂಗ ಮಾಡ್ಲಿಕ್ಕೆ ಸಾಗಲ್ಲ. ಇನ್ನೇನೇ ಆದ್ರೂ ಕೂಡ ಆ ಆನಂದ ನಿರಂತರವಾಗಿರುತ್ತೆ. ನೀವು ಯುವಕರಿರ್ಬೋದು, ವೃದ್ಧರಿರ್ಬೋದು, ಜೀವಂತವಾಗಿರ್ಬೋದು, ಸಾಯುವ ಹಂತದಲ್ಲಿರ್ಬೋದು, ಆನಂದ ಮಾತ್ರ ಸದಾ ಇರುತ್ತೆ. ಅದು ನಿಮ್ಮೊಳಗಿರುವ ಆನಂದವನ್ನ ಕಂಡ್ಕೊಳ್ತೀರಾ. ಪರಿಸ್ಥಿತಿಗಳು ಬದಲಾದಾಗ್ಲೂ ಸಹ ನೀವು ಆನಂದ ಇರ್ತದೆ. ಅದು ಬುದ್ಧತ್ವದ ಸನಿಹಕ್ಕೆ ನಾವು ಹೋಗ್ತೀವಿ. ಖುಷಿಯಾಗಿದ್ದಾಗ, ಎಲ್ಲವೂ ಚೆನ್ನಾಗಿದ್ದಾಗ ಖುಷಿಯಾಗಿ ಎಲ್ರೂ ಇರ್ತಾರೆ. ಒಂದು ಸಣ್ಣ ಹುಲ್ ಕಡ್ಡಿ ಸರಿದ್ರು ಅದನ್ನ ದೊಡ್ಡದಂತೆ ನಾವು ಬಿಂಬಿಸ್ಕೊಂಡು ದುಃಖವನ್ನ ಪ್ರಪಂಚಕ್ಕೆ ಹೇಳ್ತಕ್ಕಂಥದ್ದಲ್ಲ. ಆವಾಗ ನಾವು ಬುದ್ಧತ್ವನ ಹತ್ರಕ್ಕೆ ಹೋಗ್ಬೇಕು. ಹೀಗೆ ಅಕಾರಣವಾದ ಸತತ ಆನಂದ ನಿಮ್ಮಲ್ಲಿ ಇರ್ಬೇಕು. ನಿಧಾನವಾಗಿ ಇದನ್ನ ಬರ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಹೋಗ್ಬೇಕು. ನೋವಿದ್ದಾಗ್ಲೂ ಮನ್ಸಲ್ಲಿ ಖುಷಿಯಾಗಿ ನಿಮ್ಮೊಳಗೆ ನೀವು ಧ್ಯಾನದಲ್ಲಿ ಕೂತಾಗಿರ್ಬೋದು, 100 ಜನ ಇದ್ರು ಅವ್ರು ಇದ್ದಾಗ್ಲೂ ನಿಮ್ಮೊಳಗೆ ನೀವಿರ್ಬೇಕು. ಅಂತ ಸ್ಥಿತಿ ಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಹಾಗೇನೆ ನೆಕ್ಸ್ಟ್ ಬಂದ್ರೆ ಪ್ರತಿಭೆ, ಅದ್ ಸ್ಪಂದಿಸ್ತಕ್ಕಂಥ ಸಾಮರ್ಥ್ಯ. ಪ್ರತಿಭೆ ಅಂದ್ರೆ ಏನು? ಬುದ್ಧಿವಂತಿಕೆ, ಈ ರೀತಿಯನ್ನ ಹೇಳ್ತೀವಿ. ಇಲ್ಲಿ ಪ್ರತಿಭೆ ಅಂದ್ರೆ ಸ್ಪಂದಿಸುವ ಶಕ್ತಿ. ನೋವು, ಕಷ್ಟ, ಶಕ್ತಿ. ಯಾವಾಗ್ಲೂ ಈಗಾಗ್ಲೇ ರೆಡಿ ಇರ್ತಕ್ಕಂಥ ಉತ್ತರಗಳನ್ನ ಕೊಡ್ತಾ ಹೋಗ್ತಾನೆ. ಆದ್ರೆ ನೀವು 2x2 4 ಆಗ್ಲಿ ಇಂತಹ ಉತ್ತರ ಅಂದ್ರೆ ಯಾರು ರೆಡಿ ಇದೆ ಬೈ ಹಾರ್ಟ್ ಮಾಡಿದ್ರೆ ಮಗ್ಗಿನ 220 ಗಂಟೆ ಉತ್ತರ ಹೇಳ್ತಿರೋದಲ್ಲ. ಈಗ ಏನೋ ಒಂದು ಸಂದರ್ಭ ಬಂದಿದೆ, ಆ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸ್ತಿರಲ್ಲ, ಅದು ಪ್ರತಿಭೆ. ಈಗ ಬುದ್ಧ, ಕೃಷ್ಣ, ಕ್ರೈಸ್ತ ಇವರೆಲ್ಲರೂ ಕೂಡ ಆಗಿರ್ಬೋದು, ಆ ಸಂದರ್ಭ. ಉದಾಹರಣೆ, ನೀವು ಹೋಗಿ ಕಾರ್ ಡ್ರೈವಿಂಗ್ ಅನ್ನ ಹೋಗಿ ಡ್ರೈವಿಂಗ್ ಅಲ್ಲಿ ಕಲ್ತಿರ್ತೀರ, ಪಕ್ಕದಲ್ಲಿ ಕೂತಿರ್ತಾರೆ, ನಿಮ್ ಕೈಲಿ ಗೇರು ಇರಲ್ಲ, ಬ್ರೇಕು ಇರಲ್ಲ, ಇದ್ದಿದ್ದೆಲ್ಲ ಪಕ್ಕದಲ್ಲಿ ಟ್ರೈನ್ ಕೊಡ್ತಾರಲ್ಲ ಅವ್ರ ಹತ್ರ ಇರುತ್ತೆ. ನಿಜವಾಗಿ ನಿಮ್ ಕಾರನ್ನ ತಗೊಂಡು ಹೋದಾಗ ನಿಮ್ಮ ಪಕ್ಕ ಯಾರು ಇರಲ್ಲ. ಸಡನ್ ಆಗಿ ಅಲ್ಲೊಂದು ಹಾವು ಬಂತು, ನಾಯಿ ಅಡ್ಡ ಬಂತು, ನಿಮ್ಮ ತಲೆಯನ್ನ ನೀವು ಉಪಯೋಗಿಸ್ಬೇಕು, ಗೇರ್ ಹಾಕಬೇಕು, ಬ್ರೇಕ್ ಹಾಕ್ಬೇಕು. ಇದು ನಿಮ್ಮ ಪ್ರತಿಭೆ.
ಹಾಗೆ ಇಲ್ಲೂ ಕೂಡ ನೀವು ನಿಮ್ಮ ಸುತ್ತ ಸಾವಿರಾರು ಗ್ರಂಥ ಇದಾವೆ. ಪುಸ್ತಕ ಓದ್ಬೋದು, ಸ್ಪೀಚ್ ಕೇಳ್ಬೋದು, ಬುದ್ಧಿವಾದ ಕೇಳ್ಬೋದು. ಆದ್ರೆ ಆ ಸತತೆ ಭರವಸೆಯನ್ನೇ ಇಟ್ಟು ಇದ್ ಮಾಡ್ಬೇಕು. ಆದ್ರೆ ಮೂರ್ಖ ಬುದ್ಧಿವಂತ 100ಕ್ಕೆ 100 ಮಾರ್ಕ್ಸ್ ತೆಗೆದಂತ ಮಕ್ಕಳು ಯಾಕೆ ಮುಂದಿನ ಬದುಕಲ್ಲಿ ಫೇಲ್ ಆಗ್ತಾ ಇದ್ದಾರೆ? ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿ ನೀವು. ಅಲ್ಲಿ ಬೇಕಿರೋದು ಬರೀ ಬುದ್ಧಿವಂತಿಕೆ ಅಲ್ಲ. ಇವತ್ 99 100 ಮಕ್ಕಳು ತೆಗಿತಾ ಇದ್ದಾರೆ. ಅವರಲ್ಲಿ ಸ್ಕಿಲ್ ಇಲ್ಲ. ಇವತ್ತು ನಮಗೆ ಬೇಕಾಗಿರೋದು ಇಂಥ ಸ್ಕಿಲ್ ಬೇಕು. ನಿಜವಾಗ್ಲೂ ಸ್ಕಿಲ್ ನೋಡಿ. ಫಸ್ಟ್ ಅಲ್ಲಿ ಔಟ್ ಆಫ್ ಔಟ್ ತೆಗ್ದರು CET ನಲ್ಲೇ ಫೇಲ್ ಆಗ್ತಾರೆ. CET ನಲ್ಲೂ ಗೆದ್ರು ಅಂದ್ರೆ ಮುಂದೆ ಎಲ್ಲೋ ಕೌಶಲ್ಯದ ಪರೀಕ್ಷೆನಲ್ಲಿ ಅವ್ರು ಬರ್ತಾ ಇಲ್ಲ ಮುಂದೆ. ಆದ್ರಿಂದ ನಮ್ಮ ಮಕ್ಕಳಲ್ಲಿ ಆಗ್ಲಿ ನಮ್ಮಲ್ಲಿ ಆಗ್ಲಿ ಇಂಥ ಪ್ರತಿಭೆ ಬೇಕು. ಇದನ್ನ ನಾವು ಕೂಡ ಕಂಡ್ಕೋಬಹುದು. ಆದ್ರಿಂದ ನಮ್ಗೆ ಕೀಳರಿಮೆ ಬೇಡ. ನೀವು ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿದೀರ. ಅಲ್ಲಿ ಹೇಳ್ಕೊಟ್ಟಿರ್ತಾಳೆ ಅವಳು ಗಂಡನನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತ. ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಅಷ್ಟನ್ ಬಿಟ್ಟು ಇನ್ನೇನೇನು ಹೇಳಲ್ಲ ನೋಡಿ ರಾಜ್ಕುಮಾರ್ ಅದ್ರಲ್ಲಿ. ಅಂದ್ರೆ ನಾವು ಬರೀ ಎಲ್ಲ ಸಮಯದಲ್ಲಿ ಇದನ್ನ ಒಂದನ್ನೇ ಹೇಳಿ ಬದುಕ್ಲಿಕ್ ಸಾಧ್ಯ ಇಲ್ಲ. ಆ ಸಂದರ್ಭವಶಾತ್ ಏನನ್ನ ಮಾಡ್ಬೇಕೋ ಅದನ್ನೇ ನಾವೇ ಮಾಡ್ಬೇಕು. ಹಾಗೆ ನಾವೇ ಪ್ಯಾನ್ಸ್ ಆಗ್ಬೇಕು. ನಮ್ಮನ್ನ ನಾವೇ ಆರಾಧಿಸ್ಬೇಕು. ನಮ್ಮನ್ನ ನಾವೇ ಖುಷಿ ಪಡ್ಬೇಕು. ನನ್ನಲ್ಲಿ ಒಳ್ಳೆ ಪ್ರತಿಭೆ ಇದೆ, ನಾನು ಒಳ್ಳೆ ಗುಣವಂತೆ, ನನ್ನಲ್ಲೂ ಒಳ್ಳೆಯ ಹೃದಯ ಇದೆ, ದಯವಂತೆ ಇದೆ. ಇದನ್ನೆಲ್ಲ ನೀವು ಮಾಡ್ಬೇಕು ಅಂದ್ರೆ ನಾವು ಧ್ಯಾನದಲ್ಲಿ ತೊಡಗ್ಬೇಕಾಗುತ್ತೆ. ನಿಮ್ಗೆ ಸಮಾಜ ಅಡಿಗಡಿಗೂ ಚಪ್ಪಡಿಗಳನ್ನ ಹಾಕ್ತಾ ಹೋಗುತ್ತೆ. ಅಡೆತಡೆಗಳು ಬರ್ತಾ ಇರುತ್ತೆ, ನಾಶ ಮಾಡುತ್ತೆ. ಕೆಲವರು ಅಡ್ಡ ಗೋಡೆನೆ ನಿರ್ಮಿಸ್ತಾರೆ, ಕೆಲವರು ದೊಡ್ಡ ದೊಡ್ಡ ಚೀನಾದ ಗೋಡೆಗಳೇ ನಮ್ಮ ಮುಂದೆ ಬಂದ್ಬಿಡುತ್ತೆ. ಇದು ನಕಾರಾತ್ಮಕವಾದದ್ದು. ಇವೆಲ್ಲ ಈ ಜರಿಗಳಿಂದ ಸಜೀವಗೊಳ್ಳುವಿಕೆ ಬಾಧಕವಾಗಿರ್ತಕ್ಕಂಥ ಗೋಡೆಗಳನ್ನ ತೆಗೆದುಹಾಕುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಮಹತ್ತರ ಸಾಧ್ಯತೆಗಳು ಇದಾವೆ ಇಲ್ಲಿ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದೆ ಸಮಾಜ? ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಅಡ್ಡವಾಗಿ ನಿಲ್ಸಿದೆ. ಅದು ನಿಮ್ ಸುತ್ತ ಚೈನಾದ ಗೋಡೆನೆ ನಿರ್ಮಿಸ್ಲಿ, ನಿಮ್ಮನ್ನ ಬಂದಿಯಾಗಿ ಇಟ್ಟಿರ್ಲಿ. ಆದ್ರೆ ಆ ಸೆರೆಮನೆಯಿಂದ ಹೊರ ಬರೋದು, ಪುನಃ ಮತ್ತೆಂದೂ ಸೆರೆಮನೆ ಒಳಗೆ ಹೋಗದೇನೆ ಇರೋದು. ನೋಡಿ, ಒಮ್ಮೆ ಸಮಸ್ಯೆಗೆ ಸಿಗಿ ಹಾಕೊಂಡಿದೀವಿ, ಹೊರಗಡೆ ಬರ್ಬೇಕು, ಮತ್ತೆ ಆ ಒಳಗಡೆ ಸಮಸ್ಯೆ ಒಳಗೆ ಹೋಗ್ಬಾರ್ದು. ಆ ರೀತಿ ಇರದೇ ಪ್ರತಿಭೆ. ಹಾಗೆ ಪ್ರತಿಭೆಯನ್ನ ಕಂಡ್ಕೋಬೇಕು. ಏಕೆಂದ್ರೆ ಎಲ್ಲಾ ಬಂಧನಗಳ ಆಗರನೇ ನಮ್ಮ ಮನಸ್ಸು. ಅದೃಷ್ಟವಶಾತು ಇವೆಲ್ಲ ನಮ್ಮ ಅಂತರ್ಕೇಂದ್ರವನ್ನ ಕಲುಷಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಳಗಡೆ ಇದೆಯಲ್ಲ, ಅದನ್ನ ಆತ್ಮ ಅನ್ನೋದು ಅಷ್ಟು ಪರಿಶುದ್ಧವಾದದ್ದು, ನಿಷ್ಕಲ್ಮಶವಾದದ್ದು. ಆದ್ರಿಂದ ನಿಮ್ಮ ಮನಸ್ಸನ್ನ ಮಾತ್ರ ತಲುಪುತ್ತೆ. ಈ ಮನಸ್ಸಿಗೆ ವಿಧ ವಿಧದ ಆಸೆ ಇದಾವೆ, ಮಿತಿ ಇಲ್ಲದ, ಹದ್ದು ಮೀರಿದ ಅಂತ ಇವು ನಮ್ಗಿದಾವೆ. ಇವೆಲ್ಲದರಿಂದ ನಾವು ಹೊರ ಬಂದ್ರೆ, ಇವೆಲ್ಲ ಕಲ್ಮಶ ಇದೆಲ್ಲ ಬಂದ್ರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಮಾಧ್ವ, ಪಾರ್ಸಿ ಯಾವ ಭೇದನೂ ಇಲ್ಲ. ಅಲ್ಲಿ ಎಲ್ಲ ಕಲ್ಮಶಗಳು ನಾಶ ಆಗುತ್ತೆ. ನಾವೊಂದು ಪೂರ್ಣವಾದ ವಿರಾಮವನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನಿಮ್ ಮನಸ್ಸಿನಿಂದ ಆಚೆ ಬರ್ತಿರೋ, ಅದನ್ನು ಗಮನಿಸ್ತಿರೋ, ಅಥವಾ ಅದ್ರ ಬಗ್ಗೆ ಅರಿವಿನಿಂದ ಇರ್ತಿರೋ, ಸಾಕ್ಷಿಯಾಗಿರ್ತಿರೋ, ಆಗ ನೀವು ಪ್ರತಿಭಾವಂತರಾಗ್ತೀರಾ. ಪ್ರತಿಭಾವಂತರು ಅಂತ ಅಂದ್ರೆ ಕೇವಲ ಹಣ ಮಾಡಿದವರಾಗ್ಲಿ, ಕೇವಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಲಿ, ಇಲ್ಲ ತುಂಬಾ ಮಾರ್ಕ್ಸ್ ತೆಗ್ದವರಾಗ್ಲಿ ಅಲ್ಲ. ಆ ಸಮಯ ಸಂದರ್ಭಕ್ಕೆ ಸೂಕ್ಷ್ಮತೆಯನ್ನ ಅರಿತು ಅಲ್ಲಿ ಬಚಾವಾಗ್ತಕ್ಕಂತಹ ಒಂದು ಸ್ಥಿತಿ ಆಗಿರ್ಬೇಕು. ಹಾಗೆ ಸಮಾಜ ಏನೆಲ್ಲ ಮಾಡ್ತೋ ಅವೆಲ್ಲವನ್ನ ನಾವು ಅಳಿಸಿ ಅವರ ಕುತಂತ್ರ ಎಲ್ಲವನ್ನ ನಾಶ ಮಾಡ್ಬೋದು. ನೀವು ಗಮನಿಸ್ತಾ ಇದ್ದೀರ, ಈಗ ರಾಜಕಾರಣಿಗಳಿರ್ಬೋದು, ಪಂಡಿತರಿರ್ಬೋದು, ಹಿಂದೆಲ್ಲ ಹೇಗೆ ಮಾಡ್ಕೊ ಬಂದ್ರು ನೋಡಿ. ಬಡವನಾಗೆ ಉಳಿದ, ಶ್ರೀಮಂತನ ಹಣ ಮಾತ್ರ ಜಾಸ್ತಿ ಆಯ್ತಾ ಹೋಯ್ತು. ನೀನ್ ಹೀಗೆ ಹುಟ್ಟಿದೀಯ, ನೀನ್ ಹೀಗೆ ಬದುಕಬೇಕು ಅಂತ ಹೇಳಿ ಹಿಂದೆ ನೀವು ಆ ಶಿವರಾಮ್ ಕಾರಂತರ ಚೋಮನ ದುಡಿ ಕಾದಂಬರಿಯನ್ನ ಗಮನಿಸಿ. ಅಲ್ಲಿ ಎಂತಹ ಒಂದು ಕಾನ್ಸೆಪ್ಟ್ ಅನ್ನ ಅವ್ರಿಗೆ ಬಿತ್ತಿರ್ತಾರೆ ಅಂದ್ರೆ, ಶೂದ್ರ ಜನಾಂಗದವರು ಸ್ವಂತ ಭೂಮಿಯನ್ನು ಹೊಂದಿದರೆ ಈ ಭೂಮಿ ಪ್ರಳಯ ಆಗುತ್ತೆ. ಅಷ್ಟು ಭಯ ಅವ್ರಿಗೆ ಭೂಮಿಯನ್ನ ತಗೊಳ್ಳಿಕ್ಕೆ. ಆದ್ರ ಚೋಮನಿಗೆ ತುಂಬಾ ಆಸೆ, ನನ್ನದೇ ಅಂತ ಒಂದು ಗದ್ದೆ ಇರ್ಬೇಕು, ನಾನು ಬೀಜ ಬಿತ್ತಬೇಕು, ಬೆಳಿಬೇಕು ಅಂತ. ಪ್ರತಿ ನಿತ್ಯ ಜೀತಕ್ಕಿದ್ದು ಜಮೀನ್ದಾರರ ಮನೆಯಲ್ಲಿ ಬಿತ್ತುತ್ತಾರೆ, ಬೆಳಿತಾರೆ, ಅವ್ರು ಕಣಜ ತುಂಬಿಸ್ತಾರೆ, ಇವ್ರು ಖಾಲಿ ಹೊಟ್ಟೆಲ್ ಬಂದ್ ಮಲಗ್ತಾರೆ. ಅಲ್ಲಿಗೆ ಯಾವ ಅಡೆತೊಡೆ ಇಲ್ಲ. ಆದ್ರೆ ಇಲ್ಲಿ ಬಂದಾಗ ಸ್ವಂತ ಜಮೀನನ್ನ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟಿರ್ತಾರೆ.
ಹಾಗೇನೆ ನೋಡ್ಬೋದು ನೀವು ಇನ್ನೊಂದು ಬೂದ್ಗುಂಬಳಕಾಯಿನ ಬ್ರಾಹ್ಮಣರನ್ನ ಬಿಟ್ಟು ಬೇರೆಯವರು ತಿನ್ನಬಾರ್ದು ಅನ್ನೋದನ್ನ ಇಟ್ಟಿದ್ರು. ಯಾಕೆಂದ್ರೆ ಅದ್ರಲ್ಲಿರೋ ಅಷ್ಟು ರಿಚೆಸ್ಟ್ ಕ್ಯಾಲ್ಸಿಯಂ ಇರ್ಬೋದು, ಪೌಷ್ಟಿಕಾಂಶ ಇರೋದು ಬೇರೆ ಯಾವುದ್ರಲ್ಲೂ ಇಲ್ಲ. ನನಗ್ ಕಂಡ ಹಾಗೂ ಬೇರೆಯವರು ತಂದು ಅದನ್ನ ಬ್ರಾಹ್ಮಣರ ಮನೆಗೆ, ಲಿಂಗಾಯತರ ಮನೆಗೆ ಕೊಡ್ತಾ ಇದ್ರು. ಹೀಗೆ ಇವೆಲ್ಲ ಷಡ್ಯಂತ್ರಗಳು. ಬಡವನನ್ನ ಬಡವನಾಗೆ ಇಡೋದು, ಕೆಳಜಾತಿಯವನು ಕೆಳಜಾತಿಯಲ್ಲಿ ಹೀಗೆ ಇರಬೇಕು ಅಂತ ಇವೆಲ್ಲವನ್ನು ನಾಶಪಡಿಸ್ಬೋದು ನಾವು ಪ್ರತಿಭಾವಂತರಾದ್ರೆ, ಸ್ವತಂತ್ರರಾಗ್ಬೋದಾಗ. ವಾಸ್ತವವಾಗಿ ಹೀಗಾದಾಗ ಮೊದಲ ಬಾರಿಗೆ ನೀವು ನಿಜವಾದ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಆಗ್ತೀರಾ. ಆಗ ಇಡೀ ಆಗಸ ಎಲ್ಲ ನಿಮ್ಮದೇ. ಆಗಸ ಅಂದ್ರೆ ಅದಕ್ಕೆ ಲಿಮಿಟ್ ಇಲ್ಲ, ಅನಂತವಾದದ್ದು. ಆಗ ಯಾವ ಕಡಿವಾಣ ಇಲ್ಲ, ನಿಯಂತ್ರಣ ಇಲ್ಲ, ಎಲ್ಲ ನಮ್ದಾಗಿರುತ್ತೆ. ಅದು ಮುಕ್ತಿಯನ್ನ ತರುತ್ತೆ ಹಾಗೂ ಸಹಜತೆಯನ್ನ ತರುತ್ತೆ. ಆದ್ರಿಂದ ನೀವು ನಿಮ್ಮ ಮಕ್ಕಳಿಗೆ ಯಾವುದನ್ನು ಮಾಡಬೇಡ ಅಂತ ಹೇಳ್ಬೇಡಿ, ಭಯವನ್ನ ಬಿತ್ತಬೇಡಿ. ದೆವ್ವ ಇದೆ, ಅಲ್ಲಿ ಹೋದ್ರೆ ಏನೋ ಕೆಟ್ಟದ್ದಾಗುತ್ತೆ, ಇದಾಗುತ್ತೆ ಇದನ್ ಮಾಡ್ಬೇಡಿ. ಮಕ್ಕಳು ಮಕ್ಕಳಾಗಿ ಅನುಭವಿಸ್ಲಿಕ್ಕೆ, ಅವ್ರಿಗೆ ಇಷ್ಟ ಬಂದಿದ್ದನ್ನ ಮಾಡ್ಲಿಕ್ಕೆ ಪೂರ್ಣ ಬಿಡಿ. ಸ್ವಲ್ಪ ಗಮನ ಕೊಡಿ ಅಷ್ಟೇ, ಏನೂ ತೊಂದರೆ ಆಗದ ಹಾಗೆ. ಹಾಗೆ ಮಕ್ಳಿಗೆ ಹೇಳದ್ ನಾವು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಪ್ಪ, ನಾವು ಬಡವರು, ನೀನ್ ಮುಂದಕ್ಕೆ ಓದ್ಬೇಡ, ಹೀಗ್ ಹೋಗ್ಬೇಡ ಅಂತ ಹೇಳೋದು. ಆ ಯೋಗಿ ಆತ್ಮಕಥೆಯಲ್ಲಿ ಬರುತ್ತೆ, ಯುಕ್ತೇಶ್ವರರ ಅಮ್ಮ ಹೇಳ್ತಾ ಇರ್ತಾರಂತೆ ಕತೆ ಕೂರ್ಸ್ಕೊಂಡು, ಅದೊಂದು ರೂಮ್ ಇದೆ ನೋಡು, ಅಲ್ಲಿ ದೆವ್ವ ಇದೆ, ಅಲ್ಲಿ ಹೋದ್ರೆ ಅದು ನಿನ್ನ ತಿಂದಾಕುತ್ತೆ. ಅವ್ರು ಪಟ್ ಅಂತ ಹೌದಮ್ಮ ಅಂತ ಹೋಗಿ ಬಾಗಿಲು ತೆಗಿತಾರಂತೆ, ಅಲ್ಲಿ ಏನು ಇರಲ್ವಂತೆ. ಅದಕ್ಕೆ ಅವ್ರು ಬರೀತಾರೆ ಪುಸ್ತಕದಲ್ಲಿ, ನಾನು ಅವತ್ತು ಹೋಗಿ ನೋಡಿದಕ್ಕೆ ನನಗೆ ದೆವ್ವದ ಕಾನ್ಸೆಪ್ಟ್ ಅವತ್ತಿಗೆ ಮರೆಯಾಯ್ತು, ನನಗೆ ಮುಂದೆ ಯಾವತ್ತೂ ಅದು ಕಾಡ್ಲಿಲ್ಲ. ಅದರಿಂದ ನಮ್ಮಲ್ಲೂ ಇರ್ತಕ್ಕಂಥ ಭಯಗಳು ಇವೇನೆ. ಈ ಭಯಗಳನ್ನ ನಾವು ಒಮ್ಮೆ ಗೆದ್ರೆ ಎಲ್ಲವರಿಂದ ನಾವು ಹೊರ ಬರ್ಬೋದು. ಹಾಗೆ ಅದ್ ಬಡವರಿಗಲ್ಲ, ಜಾತಿ ಮೂಲ, ಜಾತಿ ಹುಟ್ಟಿದ್ದು ಕೂಡ ಹಾಗೇನೆ. ಕೇವಲ ವೃತ್ತಿ ಆಧಾರಿತವಾಗಿದ್ದಂತಹ ಜಾತಿ ಇವತ್ತ ಹುಟ್ಟಿನ ಆಧಾರಿತವಾಗಿ ಜಾತಿ ಉಳ್ಕೊಂಡಿದೆ. ಹೀಗೆ ಬದುಕಲ್ಲಿ ನಾವು ಪ್ರತಿಭೆಯನ್ನ ಹೇಗೆ ಬಳಸ್ಕೋಬೇಕು. ಇವತ್ತೆಂತೆಂತಹ ಬಡವರಲ್ಲಿ, ಜಾತಿಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋದನ್ನ ನಾವು ನೋಡ್ತಿದೀವಿ. ಅಂಬೇಡ್ಕರ್ ಇರ್ಬೋದು, ಇಂಥ ಮಹನೀಯರು ನಮ್ಮ ಮುಂದೆ ಇದ್ದಾರೆ. ಅದರಿಂದ ಹೀಗೆ ಮಕ್ಕಳನ್ನ ಮುಕ್ತವಾಗಿ ಇರ್ಲಿಕ್ಕೆ ಬಿಡಿ. ಹಾಗೆ ನೆಕ್ಸ್ಟ್ ಬಂದ್ರೆ ಏಕಾಂತತೆ. ನಾವು ಒಬ್ರು ಇರೋದ್ರಲ್ಲಿ ಖುಷಿ ಏನ್ ಪಡ್ಬೇಕು, ಯಾವಾಗ್ಲೂ ನನ್ ಜೊತೆ ಇರ್ಬೇಕು, ಇರ್ಬೇಕು, ಎಲ್ಲಿ ತನಕ ಬರ್ತಾರ ಅವರು. ಹಾಗೆ ಆ ಏಕಾಂತತೆ ಅನ್ನೋದು ಒಂದು ಹೂವು, ಅದು ಹೃದಯಲ್ಲಿ ಅರಳಿರ್ತಕ್ಕಂಥ ಒಂದು ಕಮಲ. ಅದು ಸಕಾರಾತ್ಮಕ, ಆರೋಗ್ಯಕರ, ನಮ್ಮ ನೈಜತೆಯಲ್ಲಿ ಇರ್ತಕ್ಕಂಥ ಆನಂದ. ನೀವು ನಿಮ್ಮದೇ ಅಂತರಾಕಾಶದಲ್ಲಿ ಜೀವಿಸಿರ್ತಕ್ಕಂಥ ಆನಂದ. ಅದು ಯಾರು ಡಿಪೆಂಡೆನ್ಸಿ ಅಲ್ಲ. ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತಿದ್ದೀನಿ, ಅವ್ರ ಜೊತೆ ಇದ್ದೀನಿ, ನಾನು ಸಂತೋಷವಾಗಿದ್ದೀನಿ ಅಲ್ಲ. ನಾನು ನನ್ನ ಜೊತೆ ಇದ್ದಾಗ್ಲೂ ನನ್ನೊಳಗೂ ನಾನು ಸಂತೋಷವಾಗಿರ್ತೀನಿ ಅನ್ನೋದು. ಹಂಗಂದ್ರೆ ಧ್ಯಾನ ಅಂದ್ರೆ ಏಕಾಂತತೆಯಲ್ಲಿರುವ ಆನಂದ. ಈಗ ನೋಡಿ, ನೀವು ಧ್ಯಾನ ಸ್ಥಿತಿಯಲ್ಲಿ ಕೂತಾಗ ನೀವೇ ಕೂರ್ತೀರಾ, ನಿಮ್ಮ ಉಸಿರನ್ನ ಗಮನಿಸ್ತಾ ಹೋಗ್ತೀರಾ, ನಿಧಾನವಾಗಿ ಒಳಗಿಳಿದು ಅದನ್ನು ಮೀರಿ ನಾವು ಇನ್ನೂ ಸಮಾಧಿ ಸ್ಥಿತಿಗೆ ಹೋಗ್ತೀವಿ. ಹೀಗೆ ಮತ್ತೊಬ್ಬರ ಮೇಲೆ, ಯಾವುದೇ ಪರಿಸ್ಥಿತಿಯ ಮೇಲೆ, ಅವಸ್ಥೆಯ ಮೇಲೆ ಅವಲಂಬನೆ ಇಲ್ಲದೇನೆ ಇರೋದು. ಆಗ ನಿಜಕ್ಕೂ ನೀವು ಜೀವಂತವಾಗಿರ್ತೀರ. ನಂಗೆ ಯಾವಾಗ್ಲೂ ಜೊತೆ ಬೇಕು, ಅದು ಬೇಕು, ಇದೆಲ್ಲ ಅಲ್ಲ. ಏಕೆಂದ್ರೆ ನಿಮ್ಮದೇ ಸ್ಥಿತಿ ಆಗಿರುತ್ತೆ ಅದು. ಬೆಳಗ್ಗೆ ಆಗ್ಲಿ, ಸಂಜೆ ಹಗಲಿರಳಿರ್ಬೋದು, ನೀವು ಮುದುಕರಾಗ್ಲಿ, ಹುಡುಗರಾಗ್ಲಿ, ಆರೋಗ್ಯವಾಗಿರ್ಲಿ, ಅನಾರೋಗ್ಯವಾಗಿರ್ಲಿ, ಅದು ಸದಾ ಇರುತ್ತೆ ನಿಮ್ಮೊಳಗೆ ನೀವಿದ್ದಾಗ. ಏಕೆಂದ್ರೆ ಜೀವನದಲ್ಲೂ ಸಾವಿನಲ್ಲೂ ಸಹ ಅದು ಉಪಸ್ಥಿತ ಆಗಿರುತ್ತೆ. ಅದ್ ನಿಮ್ ಒಳಗಿಂದ ಪ್ರಕಟಗೊಳ್ತಾ ಹೋಗುತ್ತೆ. ಇದು ನಿಮ್ ಸ್ವಭಾವ, ನಿಮ್ ಸ್ವರೂಪ. ಅದನ್ನ ಬಿಟ್ಬಿಟ್ಟು ಇವತ್ ನಮ್ಮ ಮನೇಲಿ ಕರೆಂಟ್ ಇರ್ಲಿಲ್ಲ, ಟಿವಿ ಇಲ್ದನೆ ಸಮಯನೇ ಹೋಗ್ತಾ ಇಲ್ಲ, ಬೋರಪ್ಪ, ಯಾಕೆ ಟಿವಿ ಮೇಲೆ ಅಷ್ಟೊಂದು ಡಿಪೆಂಡ್ ಬೇಕು ನಿಮ್ಗೆ? ನಿಮ್ಮೊಳಗೆ ನೀವಿರಿ, ನಿಮ್ಮೊಳಗೆ ನೀವು ಯೋಚನೆ ಮಾಡಿ, ನನ್ನಲ್ಲಿ ಇರ್ತಕ್ಕಂಥ ದೋಷಗಳನ್ನ ಕೆಲವೊಂದ, ಹೌದಲ್ಲ ನಾನು ಹಾಗಾಯ್ತು, ನೆಕ್ಸ್ಟ್ ಹಾಗೆ ಮಾಡ್ಬಾರ್ದು ನಾನು. ಇಲ್ಲ ಒಂದು ಪುಸ್ತಕ ಓದೋದಿರ್ಬೋದು, ಅದು ಎಲ್ಲ ಹೇಳೋದು ಒಂದೊಂದು ಸಮಯಕ್ಕೆ ಈಗ ನಾವು ಮಾಡ್ತಾ ಹೋಗ್ಬೇಕು ಅಂತ. ಹೀಗೆ ಅದ್ ನಿಮ್ ಸ್ವರೂಪ ಆಗುತ್ತೆ, ಅದು ಹಾಗೆ ಬೆಳೀತಾ ಹೋಗುತ್ತೆ. ಹಾಗೇನೆ ಈ ಅಂತರ್ಯಾತ್ರೆ ಅನ್ನೋದು ಪರಮ ಏಕಾಂತತೆಯ ಕಡೆಗಿನ ಯಾತ್ರೆ ಆಗಿದೆ. ನಾವು ಬಂದವರು ಒಬ್ರೆ, ಹೋಗೋರು ಒಬ್ರೆ. ಆದ್ರಿಂದ ಇಲ್ಲಿ ಯಾರೋ ಜೊತೆಯಾಗಿದ್ದಾರೆ ಅಂತ ಅವ್ರನ್ನ ಬಿಟ್ಟು ನನ್ ಬದುಕಿ ಇಲ್ಲ ಅಂತ ಬೇಡ. ನಿಮ್ ಜೊತೆಲಿ ಯಾರನ್ನೂ ನೀವು ಕರ್ಕೊಂಡು ಹೋಗಲ್ಲ. ನಿಮ್ ಕೇಂದ್ರದಲ್ಲಿ ಯಾರನ್ನೂ ಸಹ
ಭಾಗಿದಾರರು ಮಾಡ್ಕೊಳ್ಳಿಕ್ಕೂ ಆಗಲ್ಲ. ನಿಮ್ಮ ಪಾಪ ಪುಣ್ಯದಲ್ಲೂ ಕೂಡ ಯಾರು ಭಾಗಿದಾರರಿಲ್ಲ. ವಾಲ್ಮೀಕಿ ಋಷಿಯಾಗಿದ್ದೇ ಹಾಗೆ. ಗಂಡ ಅಲ್ಲ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಯಾರು ಅವರ ಪಾಪದ ಮೂಟೆಯನ್ನ ಹಂಚ್ಕೊಳ್ಳಿಕ್ಕೆ ಒಪ್ಗಳ್ದೆ ಇದ್ದಾಗ ಅವ್ರು ಎಲ್ಲವನ್ನೂ ಬಿಟ್ಟು ಬಂದು ತಪಸ್ಸಿ ಕೂರ್ತಾರೆ. ಅದೇ ರೀತಿ ಪ್ರೇಮಿಕೆ ಅಥವಾ ಪ್ರೇಮಿಯನ್ನು ಸಹ ವಿಷಯಗಳ ಸ್ವಭಾವ ಹೇಗಿದೆ ಹಾಗೆ ಏನು ಮಾಡ್ಲಿಕ್ಕಾಗಲ್ಲ. ಯಾವ ಕ್ಷಣ ನೀವು ಅಂತರಾಳವನ್ನ ನೀವು ತಲುಪ್ತಿರೋ ಆ ಕ್ಷಣ ಎಲ್ಲಾ ಹೊರಗಿನ ಪ್ರಪಂಚದ ಕೊಂಡಿಗಳು ಕೂಡ ತುಂಡಾಗುತ್ತೆ, ಎಲ್ಲ ಸೇತುವೆಗಳು ಮುರಿದೋಗುತ್ತೆ. ವಾಸ್ತವವಾಗಿ ಸಂಪೂರ್ಣ ಪ್ರಪಂಚನೇ ಇಲ್ವಾಗುತ್ತೆ ಯಾವಾಗ ನನ್ನೊಳಗೆ ನಾನಿದ್ದಾಗ, ನನ್ನ ಅರಿವು ನನಗಿದ್ದಾಗ. ಹೀಗೆ ಆದ್ರಿಂದಲೇ ಈ ರಹಸ್ಯದರ್ಶಿಗಳು, ಜ್ಞಾನಿಗಳು ಈ ಪ್ರಪಂಚವನ್ನ ಮಾಯೆ ಅಂತ ಹೇಳಿದ್ದಾರೆ. ಅಲ್ಲಮ್ಮ ಪ್ರಭು ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು, ಹೆಣ್ಣು ಮಾಯೆ ಅಲ್ಲ, ಅದು ಯಾವುದು ಮಾಯೆ ಅಲ್ಲ, ನಿನ್ನ ಮನದ ಮುಂದಣ ಆಸೆಯೇ ಮಾಯೆ ಅಂತ. ಹಾಗೇನೆ ಇವೆಲ್ಲ ವಸ್ತು ಸ್ಥಿತಿಯಲ್ಲಿ ಇಲ್ಲ ಅಂತಲ್ಲ, ಧ್ಯಾನಿಗೆ, ಅಂತರಾತ್ಮಕ್ಕೆ ತಲುಪಿದವನಿಗೆ ಈ ಪ್ರಪಂಚ ಕೂಡ ಹೆಚ್ಚು ಕಡಿಮೆ ಇಲ್ಲ ಆಗುತ್ತೆ. ಈ ಮೌನ ಅಷ್ಟು ಗಹನವಾಗಿರುತ್ತೆ, ಯಾವುದೇ ತರದ ಗೌಜು ಗದ್ದಲ ಇಲ್ಲಿಗೆ ತಲುಪಲ್ಲ. ಆ ಏಕಾಂತತೆ ನನ್ನೊಳಗೆ ನಾನೇ ಇರ್ತಕ್ಕಂಥದ್ದು ಅದು ತುಂಬಾ ಆಳವಾಗಿರುತ್ತೆ. ಅಂದ್ರೆ ನಿಜವಾಗಿಯೂ ಅದು ಸಾಹಸ ಆಗಿರುತ್ತೆ. ಹಾಗೇನೆ ಆನಂದದ ವಿಸ್ಫೋಟ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳದವರು ಸಾವನ್ನು ಕೂಡ ಸಂಭ್ರಮಿಸಿ ಏಕಾಂತತೆಯಲ್ಲೇ ಪರಮಾತ್ಮನ ಅನುಭೂತಿ ಇರುತ್ತೆ, ಇನ್ಯಾವ ಮಾರ್ಗ ಕೂಡ ಅಲ್ಲಿ ಇರಲ್ಲ ಅನ್ನೋದನ್ನ ಹೇಳ್ತಾರೆ. ಆದ್ರಿಂದ ನಿಮ್ಗೆ ಅಂತಹ ಏಕಾಂತತೆ ಸಿಕ್ಕಿದಾಗ ಅದನ್ನ ಆಚರಿಸಿ, ಶುದ್ಧವಾದ ಅಂತರಾಳದ ಉತ್ಸವನ್ನ ಆಚರಿಸಿ, ನಿಮ್ಮ ಹೃದಯದಲ್ಲಿ ಒಂದು ಮಹಾಗೀತೆ ಹೇಳುತ್ತೆ. ಆಗ ನಿಮ್ಮ ಮನಸ್ಸಿನ ಒಂದು ಸೃಜನಶೀಲತೆಗೆ ನೀವಾಗ ಬೆಳಕನ್ನ ಕೊಡ್ಬೋದು. ಒಂದ್ ಕವಿತೆ ಹುಟ್ಟಬಹುದು, ನಿಮ್ಮಲ್ಲಿ ಒಂದ್ ಕತೆ ಬರ್ಬೋದು, ಏನಿಲ್ಲದ ಸಂತೋಷ ಮನಸ್ಫೂರ್ತಿಯಾಗಿ ನೀವು ಹಾಡ್ಬಹುದು. ಹಾಗೇನೆ ಆ ದೂರದಲ್ಲೆಲ್ಲೋ ಒಂದು ಏಕಾಂಗಿ ಹಕ್ಕಿಯ ಗೀತೆ ನಿಮ್ಗೆ ಕೇಳಿಸ್ಬಹುದು. ಅದು ಯಾರೊಬ್ಬ ಪ್ರತ್ಯೇಕ ವ್ಯಕ್ತಿಗಾಗಿ ಅಲ್ಲ, ಆ ಗೀತೆ ನಡೀತಾ ಇದೆ ಏಕೆಂದ್ರೆ ಹೃದಯ ತುಂಬಿದೆ, ಹಾಡಬೇಕೆನ್ಸಿದೆ. ಮೋಡಗಳು ಹನಿಗಳಿಂದ ತುಂಬಿವೆ, ಹಾಗೆ ಮಳೆಗೆರೆಯಲು ಬಯಸ್ತವೆ ಅವು. ಹೂಗಳು ಅರಳಿವೆ, ಅದರ ದಳಗಳು ಅರಳಿ ನಿಂತಿವೆ, ಹಾಗೆ ಸುವಾಸನೆ ಹೊರಸೂಸಂತೆ. ಹೂವು ಯಾರಿಗೆ ಅಂತಲಾರು ಅರಳುತ್ತಾ? ಅದು ಕೆಲ್ಸ, ಅದು ಮೊಗ್ಗಿದಿದ್ದು ಹೂವಾಯ್ತು, ಅರಳಿತು, ನೀವು ನೋಡ್ಲಿ ಬಿಡ್ಲಿ ಅದು ಅರಳಿ ಹೂವಾಗಿ ಉದುರಿ ಹೋಗುತ್ತೆ. ಹಾಗೆ ನಮ್ಮ ಬದುಕು ಕೂಡ ಹೂವಂತೆ ಬೇರೆಯವರಿಗಲ್ಲ, ನನ್ ಕೆಲಸ ಹೂವಂತೆ ಅರಳಬೇಕು. ಆ ಏಕಾಂತತೆಯನ್ನ ನೃತ್ಯವಾಗಲು ಬಿಡಿ. ಓಶೋ ಎಷ್ಟ್ ಚೆನ್ನಾಗಿ ಹೇಳ್ತಿದಾರೆ ನೋಡಿ. ನಿಮ್ ಮನ್ಸಿ ಒಂದು ಡ್ಯಾನ್ಸ್ ತರ ಕೆಲಸ ಮಾಡ್ಬೇಕಲ್ಲಿ ಅಂತ ಹೇಳಿ ಕೊನೆಯ ಪಾಯಿಂಟ್ ಇಲ್ಲಿ ಬಂದ್ರೆ, ನಿಮ್ಮ ನೈಜ ಸ್ವರೂಪ ಅಂದ್ರೆ ನಿಜವಾದ ಸ್ವರೂಪದ ಬಗ್ಗೆ ಎಚ್ಚರಗೊಳ್ಬೇಕು, ಅದ್ರ ಅರಿವಿರ್ಬೇಕು. ಸರ್ ಮೇಡಮ್, ಎರಡೇ ನಿಮಿಷ. ಅದ್ ನಿಮ್ಮಿಂದ ಅಂದ್ರೆ ನೀವೇ ಆಗಿರ್ತೀರಾ, ಅದ್ರೊಂದಿಗೆ ನೀವ್ ಹುಟ್ಟಿದೀರಾ, ನೀವೇ ಅದು, ನೀವ್ ಅದನ್ನ ಕಂಡುಕೊಳ್ಬೇಕಷ್ಟೇ. ಸಾಧ್ಯವಾಗ್ಲಿಲ್ಲ ಅಂದ್ರೆ ಸಮಾಜ ಇದನ್ನಾಗಲು ಬಿಡದೆ ಇದ್ರೆ ಯಾವುದೇ ಸಮಾಜಕ್ಕೆ ಇದು ಸೌಲಭ್ಯವನ್ನ ಮಾಡ್ಕೊಡಲ್ಲ. ಏಕೆಂದ್ರೆ ನೈಜ ಸ್ವರೂಪ ಅನ್ನೋದು ಅಪಾಯಕಾರಿ ಅನ್ನೋದು. ಒಮ್ಮೆ ಮನುಷ್ಯನಿಗೆ ತನ್ನ ನೈಜ ಸ್ವರೂಪದ ಅರಿವಾಯ್ತು ಅಂದ್ರೆ ಆತ ಅವಿಭಾಜಿತನಾಗ್ಬಿಡ್ತಾನೆ. ಅಂಗುಲಿಮಾಲ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅನೇಕ ರಾಕ್ಷಸರಿರ್ಬೋದು. ಬದುಕು ಅನ್ನೋದು ಅನಿಶ್ಚಿತ ಹೀಗೆ ಅಂತ ಅಂದ ತಕ್ಷಣ ಹೇಗೆ ಬಂದ್ರು ನೋಡಿ. ಹಾಗೆ ನಮ್ಮ ನಿಜ ಸ್ವರೂಪ ನಮಗೆ ಗೊತ್ತಾದಾಗ, ನಾನು ಈ ದೇಹ ಅಲ್ಲ, ಈ ಮನಸ್ಸು ನಾನಲ್ಲ, ನಾನು ದೇಹಿ, ನಾನು ಪಾತ್ರಧಾರಿ ಅನ್ನೋ ಅರಿವಾದಾಗ ನಾವುಗಳು ಹೇಗೆ ನಮ್ಮ ಮನಸ್ಸಲ್ಲಿ ಆ ಕ್ಷಣ ಭಂಗುರತೆ ಉಂಟಾಗುತ್ತೆ ನೋಡಿ. ಆ ರೀತಿ ಮನುಷ್ಯನಿಗೆ ನೈಜದ ಅರಿವಾಗ್ಬಿಟ್ರೆ ಅವನು ಅವಿಭಾಜಿತನಾಗಿ ಬಿಡ್ತಾನೆ. ಅವನ ಆಗ ಗುಂಪಿನ ಒಂದು ಮಾನಸಿಕತೆಯ ಅಂಗವಾಗಿ ಅವನು ಉಳಿಯಲ್ಲ, ಅಂಧವಿಶ್ವಾಸಿ ಕೂಡ ಆಗಲ್ಲ. ಸುಮ್ನೆ ಯಾರೋ ಹೇಳಿದ್ರು ಅಂತ ಕುರುಡ್ ನಂಬಿಕೆ ಅಲ್ಲ. ಕುರಿಗಳು ಕುರಿಗಳು ಸಾಗಿದ್ದೇ ಗುರಿಗಳು, ಯಾರೋ ಮುಂದೆ ಹೋಗ್ತಿದ್ದಾರೆ ನಾವು ಅದ್ರ ಹಿಂದೆ ಹೋಗೋದಲ್ಲ. ಹಾಗೇನೆ ಅಧಿಕಾರಕ್ಕೆ ಆದೇಶಕ್ಕೆ ತಲೆಬಾಗ್ದನೆ ನಾವು ಸ್ವತಃ ಬೆಳಕಿಗಾಗಿ ಬದುಕಬೇಕು, ಅಂತರಾಳದಿಂದ ಜೀವಿಸ್ಬೇಕು, ಹಾಗೆ ಪ್ರಾಮಾಣಿಕವಾಗಿರ್ಬೇಕು. ಹೀಗೆ ಈಗ ನಿಜ ಸ್ವರೂಪ ಅರಿವಾಗಿರ್ಬೇಕು. ಆಗ ಇಲ್ಲಿ ಮುಖವಾಡ, ಎಲ್ಲರದು ಮುಖವಾಡ, ನನ್ನನ್ನು ಸೇರಿಸಿ ನನ್ನ ನೋಡದೆ ನಾನು ಹೇಳ್ಕೊಳ್ತಕ್ಕಂತೆ ಮುಖನೇ ಬೇರೆ, ಒಳಗಿನ ಮುಖನೇ ಬೇರೆ. ವ್ಯಕ್ತಿತ್ವ ಅಂದ್ರೆ ಪರ್ಸೋನಾ ಅನ್ನೋ ಪದದಿಂದ ಬಂದಿದೆ. ಆ ಪರ್ಸೋನಾ ಅಂದ್ರೆ ಮುಖವಾಡ. ವ್ಯಕ್ತಿತ್ವ ವಿಕಸನ ತರಬೇತಿ ಅಂತ ನಾವೆಲ್ಲ ನಮ್ ಕಾಲೇಜ್ ಮಕ್ಳಿಗೆ ಕೊಡ್ತೀವಿ.
ವ್ಯಕ್ತಿತ್ವ ಅಂದ್ರೆ ಅದೇನೆ. ಹಾಗೇನೆ ಮುಖವಾಡ ಅಂದ್ರೆ ನೀವು ಯಾರು ಎಂಬುದರ ಬಗ್ಗೆ ತಪ್ಪು ಕಲ್ಪನೆನ ಸಮಾಜ ಉಂಟು ಮಾಡಿರುತ್ತೆ. ಎಷ್ಟೋ ಜನ ನಾವು ಅನ್ಕೊಂಡಿರ್ತೀವಲ್ವಾ, ಅವ್ರ ಹಾಗ ಅನ್ಸಿರ್ಲಿಲ್ಲ, ಅವ್ರ ಹಾಗ, ಅದ್ ಮುಖವಾಡ ನಾವು ನೋಡಿದ್ದು. ಹಾಗೆ ನಿಮ್ ಕೈಯಲ್ಲಿ ಒಂದು ಆಟಿಕೆಯನ್ನ ನೀಡುತ್ತೆ, ನೀವು ಇಡೀ ಜೀವನ ಈ ಆಟಿಕೆಗೆ ಅಂಟುಕೊಂಡಿರ್ತೀರಾ. ಅದರಿಂದ ನಾವು ನಾವಾಗಿರ್ಬೇಕು ಅನ್ನೋದನ್ನ ಸರಿಯಾದ ಸ್ಥಳದಲ್ಲಿ ಇದ್ದಂತಿಲ್ಲ, ಈ ಗೊಂದಲಮಯ ಆಗಿರ್ತಕ್ಕಂಥದ್ದು ಸಹ ಹಾಗೆ ಚಲಿಸ್ತಾ ಇಲ್ಲ ಯಾರು ಕೂಡ. ಧ್ಯಾನ ಅನ್ನೋದು ನಿಮ್ಮ ಅಂತರ್ಬೋಧಿಯ ವಿಕಾಸಕ್ಕೆ ಸಹಾಯ ಮಾಡುತ್ತೆ. ನಿಮ್ಗೆ ಏನಾದ್ರೂ ಸರಿ ತೃಪ್ತಿ ಆಗುತ್ತೆ, ನಿಮ್ಮ ಅರಳುವಿಕೆಗೆ ಸಹಾಯ ಮಾಡುತ್ತೆ, ಅದು ಸ್ಪಷ್ಟತೆಯನ್ನ ಉಂಟು ಮಾಡುತ್ತೆ. ಮತ್ತೆ ನಿಜವಾದ ರೂಪ ಏನೇ ಆಗಿರ್ಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಆ ವ್ಯಕ್ತಿ ವಿಶಿಷ್ಟನಾಗಿರ್ತಾನೆ. ನಿಮ್ ಮಾತಿನ ನಿಜವಾದ ಅರ್ಥ ಅದೇ ಈ ಹುಡುಕಾಟಕ್ಕೆ ಅತ್ಯಂತ ರೋಮಾಂಚಕಾರಿ ವಿಕಾಸಕಾರಿ ಯಾತ್ರೆ ಆಗಿದೆ. ಆದ್ರಿಂದ ನನಗೆ ನೋ ಅಂತ ಹೇಳಲಿಕ್ಕೆ ನೀವು ಬೇಸರ ಪಟ್ಕೊಳ್ಳೇಬೇಡಿ. ಎಲ್ರು ಯಾರು ಅವ್ರಿಗೆ ಬೇಸರ ಆಗುತ್ತೆ ಅಂತ ನೋ ಎಸ್ ಅಂತ ಹೇಳಿ ಬದುಕಿಡಿಯಕ್ ಕಷ್ಟಪಡ್ಬೇಕು. ಏನೋ ಕೇಳ್ತಾರ ಮುಜುಗರಕ್ಕೆ ಒಳಪಟ್ಟು ಒಪ್ಕೋಬೇಡಿ. ಅದಕ್ಕೆ ನಿಮ್ಮ ಮಕ್ಕಳು ಅವರ ಅಪೇಕ್ಷೆ ಅನುಗುಣವಾಗಿ ಉದ್ಯೋಗ ಮಾಡ್ಲಿ. ಡಾಕ್ಟ್ರು ಇಂಜಿನಿಯರೇ ಆಗ್ಬೇಕು ಬೇಡ, ಅವನಲ್ಲಿ ಯಾವ್ದೊಂದು ಕ್ರಾಫ್ಟ್ ಇದೆಯಾ, ಒಂದ್ ಟೈಲರಿಂಗ್ ಕೆಲಸ ಮಾಡ್ತೀನಿ ಅಂತನ, ಯಾವುದರಲ್ಲೂ ಭೇದ ಇಲ್ದನೆ ಮಕ್ಕಳಿಗೆ ಇಷ್ಟವಾದ ಕೆಲಸವನ್ನ ತಗೊಳ್ಳಿ. ಸರ್ವೆ ಮಾಡ್ತಾ ಹೋದ್ರೆ ನೀವೆಲ್ಲ ಉದ್ಯೋಗಸ್ಥರನ್ನ ಒಂದು ಸರ್ವೆ ಮಾಡಿ ಅವರನ್ನ ಪ್ರಶ್ನೆ ಇಂಟರ್ವ್ಯೂ ಮಾಡಿ, ಯಾರಿಗೂ 100ಕ್ಕೆ 80 ಜನಕ್ಕೆ ನನಗೆ ಬೇರೆ ಆಸೆ ಇತ್ತು, ನನ್ ಕ್ರಿಕೆಟ್ ಆಡ್ಬೇಕು ಅಂತಿತ್ತು, ನನಗೆ ಬೇರೆ ಉದ್ಯೋಗ ಮಾಡ್ಬೇಕು ಅಂತಿತ್ತು, ಅಪ್ಪ ಅಮ್ಮನ ಇದಕ್ಕೆ ಮೇಡಮ್ ವಾಯ್ಸ್ ಬ್ರೇಕ್ ಅವ್ರು ಆಗ್ತಿದೆ. ಅವ್ರು ಮಾಡ್ತಕ್ಕಂತ ಕೆಲಸದಲ್ಲೇ ತೃಪ್ತಿಯನ್ನ ಕಾಣ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಈ ಹಂತಗಳನ್ನ ದಾಟಿ ಮೇಲ್ಮಟ್ಟಕ್ಕೆ ಸಾಗೋಣ. ನಾವೆಲ್ಲರೂ ಪ್ರಯತ್ನ ಪಡೋಣ. ಒಂದೊಂದೇ ಮೆಟ್ಲು ಹತ್ತಿದ್ರೆ ಖಂಡಿತ ನಮಗೆ ಆಗುತ್ತೆ. ಅದರಿಂದ ಇಂಥ ಅವಕಾಶವನ್ನ ಒದಗಿಸಿದಕ್ಕೆ ಎಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ಕೇಳಿದಂತ ನಿಮ್ಮೆಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್ ನಿಮಗೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಅದು ಮುಂದುವರಿದ ಭಾಗವಾಗಿ ಓಶೋ ರಜನೀಶ್ ಅವರ ಒಂದು ಸ್ವಾಧ್ಯಾಯವನ್ನು ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್. ಏನೇ ಮಾಡ್ಲಿ ನಾವು ಎಚ್ಚರ ಸ್ಥಿತಿಯಲ್ಲಿ ಗಮನಿಸ್ಬೇಕು, ನಮ್ಮೊಳಗೆ ನಾವು ಮಾತನಾಡ್ಬೇಕು. ಬುದ್ಧತ್ವವನ್ನ ಪಡೆಯಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಬಹಳ ಸುಂದರವಾಗಿ ಹೇಳಿದ್ರಿ ಮ್ಯಾಮ್. ಎಳೆಯಾಗಿ ಹೇಳಿದ್ರಿ. ಆದ್ರೆ ಟೈಮ್ ಅಭಾವದಿಂದ ನಾವು ನಿಮ್ಗೆ ಸ್ವಲ್ಪ ಇದ್ ಮಾಡ್ಬೇಕಾಯ್ತು. ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವು ಸುಮ್ನೆ ನೀವು ಅದೇ ಹೇಳಿದ್ರಲ್ಲ 4 ತಂತಿಯ ಇವ್ರದ್ದು ದ ರಾ ಬೇಂದ್ರೆ ಅವ್ರದ್ದು ನಿಜವಾಗ್ಲೂ ಈ ವೇದಿಕೆಯಲ್ಲಿ ಒಮ್ಮೆ ನೀವು ಸಂಪೂರ್ಣವಾಗಿ ಅದರ ಕವನದ ಅದನ್ನ ವಿವರಣೆ ಮಾಡಿ ಹೇಳಿ ಮೇಡಮ್. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅದು ನಾನು ಓದಿದ್ದೀನಿ, ಅದ್ರ ಅರ್ಥ ನೀವ್ ಇವತ್ತು ಹೇಳಿದ್ರಲ್ಲ ತುಂಬಾ ಚೆನ್ನಾಗಿದೆ. ನೀನು ಅದು ನಮಗ್ ಗೊತ್ತಿಲ್ಲ, ಅದನ್ನ ಹೇಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ನಾನು ಹೇಳ್ತೀನಿ. ತುಂಬಾ ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್ ವಾಣಿ ಮೇಡಮ್ ಇಷ್ಟು ಚೆನ್ನಾಗಿ ಒಂದು ಓಶೋ ರಜನೀಶ್ ಅವರ ಧ್ಯಾನ ಯೋಗದ ಬಗ್ಗೆ ಹೇಳಿದ್ರು. ತಮ್ಮೊಳಗೆ ಏನಾದ್ರು ಪ್ರಶ್ನೆ ಮೂಡಿದಿದ್ರೆ ಅಥವಾ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ. ಹ್ಯಾಂಡ್ ರೈಸ್ ಮಾಡಿ. ಸುಜಾತಾ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಎಲ್ಲಾ ಜೀವನಗಳಿಗೆ ನನ್ನ ಪ್ರಣಾಮಗಳು. ವಾಣಿ ಮೇಡಮ್ ಇವತ್ತು ತುಂಬಾ ಸುಂದರವಾಗಿ ನೀವು ನಿರೂಪಣೆ ಮಾಡಿದ್ರಮ್ಮ. ಆಮೇಲೆ ಹೇಳಬೇಕೆಂದರೆ ನಾನು ಸಣ್ಣವಳಾಗಿ ಮದುವೆಯಾಗಿ 2 ಮಕ್ಕಳಾಗುವ ತನಕನೂ ಹಾಗೆ ಇದ್ದೆ. ಏನು ನನಗೆ ಯಾರೇನಂದರು ಏನು ಹತ್ತಿದ್ದಿಲ್ಲ, ಅಗ್ದಿ ಖುಷಿನೇ ಇರುತ್ತಿದ್ದೆ ನಮ್ಮ ಸೋಲಾಪುರದಲ್ಲಿ. ಆಮೇಲೆ ಪುಣೆಕ್ ಬಂದ್ರುನು ನೀವು ಎಷ್ಟೊಂದು ಖುಷಿಯಾಗಿರುತ್ತೀರಿ. ನೀವು ನಿಮ್ಮ ಹೇಗೆ ಸಂಭಾಳಿಸುತ್ತೀರಿ ಅಂತ ಹೇಳಿ ನನಗೆ ಪುಣೆದಲ್ಲಿ ಕೇಳುತ್ತಿದ್ದರು ಹಾಗೂ ಸೋಲಾಪುರದಲ್ಲಿ ಕೇಳುತ್ತಿದ್ದರು. ನಮ್ಮ ಯೋಗದಲ್ಲಿ ಆತ್ಮದಿಂದ ಅಂತರಾತ್ಮದಿಂದ ನಾವು ವಿಚಾರ ಮಾಡಿದರೆ ಮೇಡಮ್ ಅಪ್ಪೋಪಾಗಿ ಮುಖದ ಮೇಲೆ ಕಳೆಯ ಒಂದು ಮೂಡುತ್ತದೆ ಮೇಡಮ್. ಇದು ನನ್ನ ಅನುಭವ. ಆದರೆ ಹೀಗೆ ಅದು ಎಲ್ಲ ಹೋಗಿ ಬಿಟ್ಟಿದೆ ಮೇಡಮ್.
ಅಂದ್ರೂನು ಪ್ರಯತ್ನ ಮಾಡ್ಲಿಕ್ಕೆ ಹತ್ತಿದ್ದೇನೆ ಮೊದಲಿನ ಹಾಗೆ ಇರುವ ಬೇಕೆನ್ನುವುದು. ತುಂಬಾ ಥ್ಯಾಂಕ್ಸ್ ವಾಣಿ ಮೇಡಮ್. ತುಂಬಾ ನನ್ನನ್ನು ಅಗದಿ ಸಣ್ಣ ಜಿ ಸಣ್ಣವಳಿದ್ದಾಗೆ ಹೇಗೆ ಇದ್ದೆ, ಆಮೇಲೆ ಮಧ್ಯಮ ವಯಸ್ಸದಲ್ಲಿ ಹೇಗಿದ್ದೆ, ಎಲ್ಲಾ ನೆನಪುಗಳು ಆದವು ಮೇಡಮ್ ಇವತ್ತಿನ ಅನುಭವದಿಂದ. ಥ್ಯಾಂಕ್ ಯು ಮೇಡಮ್. ವಾಣಿ ಮತ್ತೆ ಮೇಡಮ್ ಮತ್ತೆ ಹಳೆ ಸುಜಾತ ಆಗಿ ಬನ್ನಿ ಮೇಡಮ್. ಥ್ಯಾಂಕ್ ಯು. ನೀವಂತೂ ತುಂಬಾ ನಿಮ್ಮ ಆತ್ಮಂತೂ ಇಷ್ಟು ಇದು ಆಗಿದೆ, ಅದ್ಭುತವಾಗಿದಿಲ್ಲ ಮೇಡಮ್. ಹಸು 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 ನಗುತ್ತಾನೇ ಇರುತ್ತೀರಿ ಮೇಡಮ್ ನೀವು. ನಿಮ್ಮನ್ನು ನೋಡಿದ್ರೆ ನಮ್ಗೆ ಅಷ್ಟೊಂದು ಸಂತೋಷವಾಗುತ್ತಿದೆ. ತುಂಬಾ ಕಳಿಯಿದೆ. ಥ್ಯಾಂಕ್ ಯು ವಾಣಿ ಮೇಡಮ್, ಸುತೇಜ ಮೇಡಮ್, ಥ್ಯಾಂಕ್ ಯು ಗೀತಾ ಮೇಡಮ್, ಎಲ್ಲ ಆತ್ಮ ನನ್ನ ಪ್ರಣಾಮಗಳು. ಥ್ಯಾಂಕ್ ಯು ಸುಜಾತ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಲಕ್ಷ್ಮೀ ಪಂಡಿತ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ. ನಮಸ್ತೆ ಮೇಡಮ್. ಮೇಡಮ್ ಹೇಳ್ಬೇಕು ಅಂದ್ರೆ ಅದು ಸರಸ್ವತಿನೇ ವೀಣಾಪಾಣಿ ನಿಮ್ಮ ಬಾಯಿಂದ ಬರ್ತಾ ಇದೆ ಅಂದ್ರೆ ಬರೆದು ಬರ್ತಾ ಇದ್ದಾಳೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಖುಷಿ ಆಯ್ತು ಮೇಡಮ್. ಹೇಗೆ ಅಂತ ಅದು ಹೇಳಕ್ ಆಗಲ್ಲ. ನಾವು ಧ್ಯಾನದಲ್ಲಿ ಯಾವ ರೀತಿ ಇರ್ತೀವಿ ಅಂದ್ರೆ ಅದನ್ನ ಒಂಥರ ಮೈ ರೋಮಾಂಚ ಆಗ್ತದೆ ಮೇಡಮ್. ಮಾತನ್ನ ಕೇಳ್ತಾರೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮೀದೇವಿ ಪಂಡಿತ್ ಮೇಡಮ್. ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಂದಾ ಮೇಡಮ್ಗೆ ನಮಸ್ಕಾರ ಮೇಡಮ್. ನಂದಾ ಮೇಡಮ್ಗೆ ಕಾಣಿಸ್ತಾ ಇಲ್ಲ ಮೇಡಮ್, ಕಾಣಿಸ್ತಾ ಇಲ್ಲ. ವಾಣಿ ಮೇಡಮ್, ನಂದ ಮೇಡಮ್ ಅಲ್ಲ ಮ್ಯಾಮ್, ವಾಣಿ ಮೇಡಮ್. ವಾಣಿ ಮೇಡಮ್, ಸಾರಿ ವಾಣಿ ಮೇಡಮ್. ವಾಣಿ ಮೇಡಮ್ಗೆ ನಮಸ್ಕಾರ. ನಮಸ್ತೆ ಮೇಡಮ್. ಮೇಡಮ್ ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಎಲ್ಲಾ ವಿಷಯ ನಮ್ಮನ್ನ ನಾವ್ ಹೇಗ್ ಕಂಡ್ಕೋಬೇಕು ಅನ್ನೋದನ್ನ ಎಷ್ಟು ವಿವರವಾಗಿ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ನಾವೇನೋ ಒಂದು ಕೇಳ್ತಾ ಇನ್ನೊಂದ್ ಲೋಕಕ್ಕೆ ಹೋದಂಗ ಆಗ್ಬಿಡ್ತೀವಿ ಮೇಡಮ್. ನನಗಂತೂ ನಮ್ಮನ್ನ ನಾವು ಎಷ್ಟು ಪ್ರಶ್ನೆ ಮಾಡ್ಕೋಬೇಕು, ನಾವ್ ಎಷ್ಟು ನಮ್ ಲೈಫ್ ಎಷ್ಟು ನಾವ್ ಇಂಪ್ರೂವ್ ನಾವ್ ಏನಿಲ್ಲ ಮೇಡಮ್, ಝೀರೋ. ನೀವ್ ಹೇಳೋದೆಲ್ಲ ಕೇಳ್ತಾ ಇದ್ರೆ ನಾವ್ ಝೀರೋ, ಏನಿಲ್ಲ. ನಮ್ಗೆ ಎಷ್ಟು ನಾವು ಅಳವಡಿಸ್ಕೋಬೇಕು ಜೀವನ. ಇದು ಮೌನದ ಒಂದು ಪ್ರಯಾಣನೇ ಮಾಡ್ಬೇಕು ನಾವು ಅನ್ಸುತ್ತೆ ಮೇಡಮ್, ಅಲ್ವಾ ಮೇಡಮ್? ಇದು ಮೌನ ನನಗೂ ಓದ್ತಾ ಅದೇ ಅನುಭವ ಆಯ್ತು ಮೇಡಮ್. ನನಗೂ ಬುಕ್ ಓದ್ತಾ ಅದೇ ಅನ್ನಿಸ್ತು. ಒಂದು ಜರ್ನಿನೇ ಸಾಕಾಗಲ್ಲ ಮೇಡಮ್. ಈ ಫುಲ್ ಜರ್ನಿನೇ ಸಾಕಾಗಲ್ಲ ಅನ್ಸುತ್ತೆ. ನೀವ್ ಹೇಳ್ದ ಅಷ್ಟು ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ವಾಣಿ ಮೇಡಮ್, ನೀವು ಅಷ್ಟು ನೀವು ಅಷ್ಟೊತ್ತು ನೀವು ಸ್ಪೀಚ್ ಕೊಟ್ರು ಅದೇ ಆ ನಗು ಮುಖ ಒಂದ್ ಸ್ವಲ್ಪನೂ ಕಮ್ಮಿ ಆಗಿಲ್ಲ ಮೇಡಮ್. ಅದೇ ನಗು ಮುಖ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದೇ ಕೊನೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಅದೇ ಮುಖ ಇತ್ತು ಮೇಡಮ್. ಇದನ್ನ ಹೆಂಗ್ ಮೇಡಮ್ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಇದನ್ನ? ನಾವು ವಾಣಿ ಮೇಡಮ್ ಬರ್ತಾರೆ ಸ್ಪೀಚ್ಗೆ ಅಂದಾಗ ನಮ್ಗೆ ಕಾಣೋದ ಮಗು ಮುಖನೇ ನನ್ ಕಣ್ಣು ಮುಂದೆ ಬರೋದು. ನನಗೆ ಬಂದ ತಕ್ಷಣ ನಿಮ್ ಮಗು ಮುಖನೇ ನನಗೆ ಕಾಣೋದು. ಅದು ಜೀವನದಲ್ಲಿ ಕಷ್ಟ ಅಲ್ಲ ಮೇಡಮ್. ಅದನ್ನ ರೂಢಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮೇಡಮ್. ಅದು ನೀವು ಒಬ್ಬ ಟೀಚರ್ ಆಗಿ, ಒಬ್ಬ ಹೌಸ್ ವೈಫ್ ಆಗಿ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಇವನ್ನೆಲ್ಲ ಅಲ್ಲ ಮೇಡಮ್. ಒಂದಿವ್ಸ ಕೆಡಿಸಕ್ಕಂತ ಆಗಂತ ವಿಷಯ ಅಲ್ಲ ಇದೆಲ್ಲ, ಅಲ್ವಾ ಮೇಡಮ್? ಮೌನ ದೇವರ ಇದು ಮೇಡಮ್. ತುಂಬಾ ವಿಷಯ ತಿಳ್ಕೊಂಡಿದ್ದಾರೆ ಮೇಡಮ್. ನಿಮ್ಗೆ ಹ್ಯಾಂಡ್ಸ್ ಅಪ್ ಮೇಡಮ್. ಹ್ಯಾಂಡ್ಸ್ ಅಪ್ ತಪ್ಪಾಗುತ್ತೆ, ಕೃತಜ್ಞತೆ ಹೇಳ್ಬೇಕು, ಮನಸ್ಪೂರ್ವಕವಾಗಿ ಕೃತಜ್ಞತೆ ಹೇಳ್ಬೇಕು ಮೇಡಮ್. ನಿಮ್ಮಂತರು ಇರ್ಬೇಕು. ನೀವು ನಿಮ್ಮಂತರು ನಮಗೆ ಮಾರ್ಗದರ್ಶನ ಮೇಡಮ್. ನೋಡಿ ಇಷ್ಟು ವಿಷಯ ನಾನು ಯಾವ ಬುಕ್ ಓದಿ ಸಿಗ್ತಾ ಇರಲಿಲ್ಲ ಮೇಡಮ್. ನಾವು ಇಷ್ಟು ವಿಷಯನ ಎಲ್ಲಿ ಹುಡ್ಕೊಂಡು ಹೋಗೋದು ಹೇಳಿ ಮೇಡಮ್? ನಾವು ಯಾವ ಬುಕ್ ಹುಡ್ಕೊಂಡು ಹೋದ್ರೆ ಇಂಥ ಮಾರ್ಗ ಸಿಗುತ್ತೆ ಹೇಳಿ ನಮಗೆ? ನೀವ್ ಇಷ್ಟು ಚೆನ್ನಾಗಿ ಇಷ್ಟು ಅದ್ಭುತವಾಗಿ ಹೇಳಿದ್ರೆ ನಾನು ಎಷ್ಟೇ ಬುಕ್ ಹುಡುಕಿದ್ರು ನಂಗೆ ಇಂಥ ಸಿಗ್ತಾ ಇರ್ಲಿಲ್ಲ. ಈ ತರದ್ದು ತುಂಬಾ ಚೆನ್ನಾಗಿ ಹೇಳಿದ್ರೆ ಅದನ್ನ ಇನ್ನ ಜೀರ್ಣಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ನೀವ್ ಹೇಳಿದ್ದನ್ನ ಅಷ್ಟು ಸೊಗಸಾಗಿ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕು ಮೇಡಮ್. ಅದು ಒಂದ್ ದಿವ್ಸಕ್ಕೆ ಅರ್ಥ ಆಗಲ್ಲ. ನೀವು ವಿಡಿಯೋನ ಆಗ್ಲೆಲ್ಲ ನೋಡಿ ಅರ್ಥ ಮಾಡ್ಕೋಬೇಕು. ಒಂದೇ ಸರಿ ಕೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಅದು ಅಷ್ಟು ವಿಷಯ ಅಡಗಿದೆ ಮೇಡಮ್. ಅದು ನೀವ್ ಹೇಳ್ತಾ ಇರೋದು ಒಂದೊಂದು ವಿಷಯನು ಎಷ್ಟು ಮನದಾಳದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲ ಮೌನನ ನಮ್ ನನಗ್ ಮೇಡಮ್ ಬಾಲ್ಯದಿಂದ ನಾವೆಲ್ಲ ಬಂದ್ವಲ್ಲ, ನಾವ್ ಸಂಬಂಧ ಫ್ರೆಂಡ್ಸ್ ಅವ್ರು ಇವ್ರು ಅಂದಾಗ ನಾವು ಬರೀ ಅವ್ರ ಮೆಚ್ಚಕ್ಕೆ ನೋಡ್ತೀವಿ. ಅವ್ರು ನಮ್ ಬಗ್ಗೆ ಏನ್ ತಪ್ಪು ತಿಳ್ಕೊಂತಾರ, ಇವ್ರು ನಮ್ ಬಗ್ಗೆ ಏನ್ ತಪ್ಪು ತಿಳ್ಕೊಂತಾರ, ಅವ್ರಿಗೆ ನಾವು ಒಳ್ಳೆಯರಾಗ್ಬೇಕು. ಆ ತರ ನಾವು ನಮ್ದು ತಪ್ಪಿದ್ರು ಒಪ್ಕೊಂತೀವಿ, ನಮ್ದು ತಪ್ಪು ಇಲ್ಲದೆ ಇದ್ರು ನಾವು ಅವ್ರಿಗೆ ಆಗ್ತೀವಿ. ಈ ತರ ನಾವು ಜೀವನ ಮಾಡ್ಕೊಂಡ್ ಬಂದಿರೋದು ಮೇಡಮ್. ಗಂಡಂಗ ಅವ್ನ ಒಪ್ಸಕ್ ನೋಡ್ತೀವಿ, ಮಕ್ಳನ್ನ ಒಪ್ಸಕ್ ನೋಡ್ತೀವಿ, ಸಂಬಂಧಿಕ ಒಂದು ಫೋನ್ ಮಾಡ್ಲ ನಮ್ಮ ಅಕ್ಕಂಗ್ ಫೋನ್ ಮಾಡ್ಲಿಲ್ಲ, ನಮ್ಮ ಅಕ್ಕ ಏನ್ ಅನ್ಕೊಂಡ್ಲೋ ಏನೋ, ನಮ್ಮ ತಂಗಿ ಫೋನ್ ಅವ್ರ ಏನ್ ಅನ್ಕೊಂತಾರೋ ಏನೋ. ಬರೀ ಈ ತರ ಭಾವನೆಯಲ್ಲೇ ನಾವು ಬದುಕ್ಬಿಟ್ಟಿವಿ ಮೇಡಮ್. ನಾವು
ಚಿಕ್ಕ ಹೌದು ವಯಸ್ಸಿಂದ madam. ಈಗ ಇಷ್ಟು ವರ್ಷ ಆದ್ರೂ ನಾವು ಇದೇ ಭಾವನೆಯಲ್ಲಿ ಜೀವನ ಮಾಡಿರೋದು ನಾವು. ಆಮೇಲೆ ನನಗ್ ಒಂದ್ಸರಿ ರಿಯಲೈಸ್ ಆಯ್ತು, ಓ ಈ ತರ ಜೀವನ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ನಮ್ಮನ್ನ ನಾವು ಕಂಡ್ಕೋಬೇಕು, ನಾವು ಮೌನವಾಗಿರ್ಬೇಕು. ಮೌನವಾಗಿದ್ದು ನಾವು ಆಲೋಚನೆ ಮಾಡ್ತಾ ಮಾಡ್ತಾ ಎಷ್ಟು ಅದ್ಭುತ ವಿಚಾರಗಳು ನಮ್ಮ ಮನಸ್ಸಿಗೆ ನಮ್ಗೆ ಒಳಿಯುತ್ತೆ ಮೇಡಮ್. ನಾನು ಕುತ್ಕೊಂಡು ಸುಮ್ನೆ ಯೋಚನೆ, ಆಮೇಲೆ ನಾನು ಜೀವನ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟೆ. ಎಲ್ಲರಿಗೂ ಮಾಡಿದ್ರು ಅಷ್ಟೇನೆ, ಯಾರು ಮಾಡಿದ್ರು ಅಷ್ಟೇ, ಅವ್ರ ಸಮಯಕ್ಕೆ ಸಂದರ್ಭಕ್ಕೆ ನಮ್ ಬಳಸ್ಕೊಂತಾರೆ. ಆಮೇಲೆ ಇದಲ್ಲ, ಅದ್ ನಮ್ಮ ಜೀವನ, ನಾನಾಗಿ ಬದುಕಬೇಕು ಅನ್ನೋದನ್ನ ಈ ಸಮಾಜ ಪಾಠ ಕಲಿಸ್ತೆ ಮೇಡಮ್ ನನಗೆ. ಎಲ್ಲರೂ ಮಾಡೋದನ್ನ ಆ ಪಾಠ ಕಲ್ತ್ಕೊಂಡು ನಾವು ಮೌನ ವಹಿಸ್ತೇವೆ ಮೇಡಮ್. ಯಾರು ಈಗ ಇದ್ರಲ್ಲಿ ಯಾರು ತಿದ್ದಕ್ಕಾಗಲ್ಲ. ನಮ್ ತರ ಎಲ್ಲಾರು ಇರ್ಬೇಕು ಅಂತ ನೋಡಕ್ ಹೋಗ್ತೀವಿ ಮೇಡಮ್ ನಾವು. ನಾನ್ ಹಿಂಗಿದನ, ಎದುರು ಹಂಗೆ ಇರ್ಬೇಕು, ಅವ್ರು ಹಂಗೆ ಇರ್ಬೇಕು, ಅವ್ರೆಲ್ಲ ಅದೇ ಗುಣ ನೋಡಕ್ ಹೋಗ್ತೀವಿ. ಅದು ಸಿಗೋದೇ ಇಲ್ಲ ನಮ್ಗೆ. ಇದನ್ನ ಬೆಳೆಸ್ಕೊಳ್ಳಿ ಮೇಡಮ್. ಗಂಡದಲ್ಲೂ ಸಿಗಲ್ಲ, ಗಂಡದಲ್ಲೂ ಸಿಗಲ್ಲ. ಗಂಡಲ್ಲಿ ಏನೋ ಬಯಸ್ತೀವಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲ ಗಂಡನ ಇರಲ್ಲ. ಅವ್ರ ರಿಯಾಕ್ಷನ್ ಬೇರೆ, ನಮ್ ರಿಯಾಕ್ಷನ್ ಬೇರೆ. ನಮ್ಮ ಇದು ಒಂಥರ ಮನಸ್ಸಾಳದ ಭಾವನೆನೇ ಬೇರೆ, ಅವ್ರ ಭಾವನೆಗಳೇ ಬೇರೆ. ನಮಗೆ ಟ್ಯಾಲಿ ಆಗಲ್ಲ ಅಲ್ವಾ ಮೇಡಮ್? ಹೌದು ಮೇಡಮ್. ಆತರ ಇದ್ದಾಗ ನಾವು ಅವ್ರು ಒಪ್ಸಕ್ಕೆ ಪ್ರಯತ್ನ ಮಾಡ್ತೀವಿ, ಅವ್ರು ಹೊಂದ್ಕೊಳಕ್ಕೆ ಪ್ರಯತ್ನ ಮಾಡಿ, ನಮ್ಗೆ ಅಂತ ನಾವು ಟೈಮೇ ಕೊಡೋದಿಲ್ಲ ಮೇಡಮ್. ಹಿಂಗೆ 50 ವರ್ಷ ಕಳೆದ್ಬಿಟ್ಟೆ ಮೇಡಮ್ ನಾನು. ಇದ್ರಲ್ಲೇ ಕಳೆದ್ಬಿಟ್ಟೆ 5 ವರ್ಷ. ಈಗ ನಂಗೆ ರಿಯಲೈಸ್ ಆಯ್ತು, ನೀವು ಮಾತಾಡುವಾಗೆಲ್ಲ ನಾನೇ ಪರೀಕ್ಷೆ ಮಾಡ್ಕೊಂಡೆ. ಹೌದಲ್ಲ ಮೇಡಮ್ ಕರೆಕ್ಟ್, ನಾವು ಪರೀಕ್ಷೆ ಮಾಡ. ಈಗ 1 ವರ್ಷದಿಂದ ನಾನೇ ನೋಡ್ಕೊಂತ ಇದ್ದೆ ಮೇಡಮ್. ನನಗೆ ನಾನು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ಅದು ನೀವ್ ಹೇಳಿದ್ರಿಂದಲ್ಲ, ಈ ಸಮಾಜ ಪಾಠ ಕಲಿಸೋದ್ರಿಂದ ಆ ಅನುಭವ ನನಗಾಯ್ತು ಮೇಡಮ್. ಅದು ಹಂಗಾಗ್ಬಿಟ್ಟು ನಾನು ಇವಾಗ ಮೌನನೇ ಹೆಚ್ಚಿಗೆ ಇಷ್ಟಪಡ್ತೀನಿ. ನಾನು ಯಾರನ್ನು ಬದಲಾಯಿಸಕ್ ಹೋಗಲ್ಲ, ಯಾರನ್ನ ತಿದ್ದಕ್ ಹೋಗಲ್ಲ. ಮೇಡಮ್ ಬೇರೆ ಅವಕಾಶ ಕೊಡೋಣ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ವಾಣಿ ಮೇಡಮ್ ಹೆಸರಿ ತಕ್ಕಂಗೆ ವಾಣಿ ಸರಸ್ವತಿಯ ಕಳೆ, ಅವ್ರ ಮಾತು, ಅವ್ರ ನೋಟ ಎಲ್ಲ ಅದೇ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎದುರು ಬರೋದು ಮೇಡಮ್ ಅವ್ರದ್ದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ನಾಗರತ್ನ ಮೇಡಮ್. ನಮಸ್ತೆ ವಾಣಿ ಮೇಡಮ್ ಅವ್ರಿಗೆ ಮತ್ತೆ ಸುತೇಜ ಮೇಡಮ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಇವತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್. ಜೊತೆಗೆ ವಾಣಿ ಮೇಡಮ್ ಅವರು ಇವಳೇ ವೀಣಾ ಪಾಣಿ ವಾಣಿ ಶೃಂಗೇರಿ ಪುರವಾಸಿನಿ, ಶೃಂಗೇರಿ ಬಿಟ್ಟೆಲ್ಲ ಬಂದ್ಬಿಟ್ಟಿದ್ದಾಳೆ ಸರಸ್ವತಿ ಅನ್ಸುತ್ತೆ. ಹಾಸನ ಪ್ರವಾಸಿನಿ ಆಗ್ಬಿಟ್ಟಿದ್ದಾರೆ ಮೇಡಮ್. ಇಲ್ಲಿ ಮೇಡಮ್ ಕಾಣಿಸ್ತಾ ಇಲ್ಲ? ಕಾಣಿಸ್ತಿದ್ದೀನಿ ಮೇಡಮ್, ಇಲ್ಲೇ ಇದ್ದೀನಿ. ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಎಲ್ಲ ಶೃಂಗೇರಿಯಿಂದ ಟ್ರಾನ್ಸ್ಫರ್ ತಗೊಂಡ್ಬಿಟ್ಟು ಇಲ್ಲಿ ಬಂದಿರೋ ತರ ಕಾಣಿಸ್ತಾ ಇದ್ದಾರೆ ವಾಣಿ ಮೇಡಮ್ ಅಂತಂದ್ರೆ. ಎಲ್ಲರ ಪ್ರೀತಿಗೆ ನಾನು ಆಭಾರಿ ಮೇಡಮ್. ನಿಜವಾಗ್ಲೂ ಅದಕ್ಕಾರ ಎಲ್ಲ ನನಗೆ ಶಿವಾರ್ಪಣ ಮಸ್ತು ಮೇಡಮ್. ಇದ್ಯಾವ್ದು ನಂದಲ್ಲ, ದೇವ್ರದ್ದು ಮೇಡಮ್. ಒಬ್ರು ಅಂತಾರೆ, ಮೊದ್ಲು ನಾಮಕರಣ ಮಾಡ್ಬೇಕಾದ್ರೆ 12 ದಿವಸದಲ್ಲೇ ಕಟ್ತಾರಲ್ಲ, ಅದು ಹಾಗಲ್ವಂತೆ. ಯಾವ್ದೋ ಒಂದ್ ಬುಕ್ ಅಲ್ಲಿ ಹೋದ್ವಿ, ಅವರ ಹಾವ ಭಾವಗಳು ಅವ್ರ ನಡೆ ನುಡಿಗಳ ಮೇಲೆ ಡಿಪೆಂಡ್ ಆಗಿ ನಾಮಕರಣ ಮಾಡ್ಬೇಕು ಅಂತ ಕೇಳ್ತಾರೆ. ಆ ತರ ನಿಮ್ಗೆ ಯಾರೋ ಮಾಡಿದ್ದಾರೆ ಅನ್ಸುತ್ತೆ. ನಿಜವಾಗ್ಲೂ ವಾಣಿ ಅಂದ್ರೆ ಶಾರದೆ ನಿಮ್ಮ ನಾಲ್ಗೆ ಸ್ಥಿರವಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ತುಂಬಾ ಧನ್ಯವಾದಗಳು ಮೇಡಮ್. ಯಾವ ವಿಷಯದಲ್ಲೂ ನೀವು ಮುಂದೆ ಇರ್ತೀರಾ, ಯಾವ ವಿಷಯದಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಜೊತೆ ಇವತ್ತನ್ಗೂ ಸರಸ್ವತಿ ಶ್ವೇತ ಕಮಲದ ಮೇಲೆ ಕೂತಂಗೆ ಕಾಣಿಸ್ತಾ ಇದ್ದೀರಾ. ನಿಜವಾಗಿ ಧನ್ಯವಾದಗಳು ಮೇಡಮ್. ನಿಮ್ಮ ವಿಷಯಗಳು, ನಿಮ್ಮ ಈ ಹೇಳ್ಕೊಟ್ಟಂತ ವಿಷಯಗಳೆಲ್ಲ ನಿಜವಾಗ್ಲೂ 75% ಎಲ್ಲ ನಾವು ತಿಳ್ಕೊಂಡಿದ್ರು. ಇವತ್ತು ನಮಗೆ ಇನ್ನೊಂದ್ಸರಿ ನೀವು ಮನದಟ್ಟು ಮಾಡಿಸಿದ್ರಿ. ಜೊತೆಗೆ ಅದೇ ಕೂಸ್ಮಾಂಡ ತಿನ್ಬಾರ್ದು, ಇಂಥವ್ರೇ ತಿನ್ಬೇಕು ಅಂತ ಹೇಳಿಲ್ಲ. ಆ ಕ್ಷಣದಲ್ಲಿ ನಾನು ಅನ್ಕೊಂಡೆ, ನಮ್ಮ ಆರಾಧನೆ ಒಂದು 10 ಪಂಗಡ ಅಂತ ಮಾಡ್ಬಿಟ್ಟಿದ್ದಾರೆ. 10 ಪಂಗಡದಲ್ಲಿ ಒಂದು ಪಂಗಡದವ್ರಿಗೆ ಕೂಷ್ಮಾಂಡ ಪಂಡಿತರು ಅಂತಾನೆ ಕಟ್ಟಿಬಿಟ್ಟಿದ್ದಾರೆ. ಕೂಷ್ಮಾಂಡ ಪಂಡಿತರು ಅನ್ನೋರು ಯಾವ್ದೋ ಒಂದು ಫಂಕ್ಷನ್ಗೆ ಹೋದ್ರು ಅದನ್ನ ಪತ್ತೆ ಮಾಡಿ ಅದನ್ನ ತಿನ್ನುವಂಗಿಲ್ಲ. ಅಕಸ್ಮಾತ್ ಅದನ್ನ ತಿಂದು ಬಂದ್ರು ಅವ್ರು ಏನೋ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಆತರ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೆಲ್ಲೋ ಯಾರಾದ್ರೂ ನಮ್ಮ ಧರ್ಮಗುರುಗಳನ್ನ ಯಾರಾದ್ರೂ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನೀವ್ ಹೇಳಿದ ಕಾನ್ಸೆಪ್ಟ್ ನೋಡಿದ್ರೆ ಹೌದು, ಅವ್ರೆಲ್ಲ ಬುದ್ಧಿ ನೀವ್ ಹೇಳ್ದಂಗೆ ಅದ್ರಲ್ಲೆಲ್ಲ ವಿಟಮಿನ್ಸ್ಗಳು ಅದ್ರಲ್ಲಿರೋ ಇದನ್ನೆಲ್ಲ ತಗೊಂಡ್ಬಿಡ್ತಾರೆ. ಅವ್ರು ನಮಗೆ ಬಂದ್ಬಿಡ್ತಾರೆ ಅಂತ ಯಾರೋ ಅವ್ರನ್ನ ತುಳಿಯಕ್ಕಿರ್ಬೋದು ಕೆಳಕ್ಕೆ. ನೀವ್ ಹೇಳ್ದಂಗೆ ಎಲ್ಲರೂ ಕಾಲಿಂದ ಮೇಲೆ ನಮ್ಮನ್ಗಿಂತ ಒಂದ್ ಹೆಜ್ಜೆ ಮುಂದೆ ಇರ್ತಾರೆ ಅಂದ್ರೆ ಅವ್ರನ್ನ ಹಿಂದೆ ಕೆಳೆಯದೇ ನೋಡ್ತಾರಲ್ವಾ. ಆ ತರ ಜನಗಳಲ್ಲಿ ನಮ್ದು ಒಬ್ರದ್ದು ಒಂದು ಪಂಗಡ ಇರ್ಬೋದು ಅಂತ ಅನ್ಕೊಂಡೆ. ಯಾಕೆಂದ್ರೆ ನಾವು ಪಂಚಪೀಠ ಅಂತಾರೆ, ಪಂಚಪೀಠದಲ್ಲಿ 5, ಅದರಲ್ಲಿ 5ರಲ್ಲಿ ಒಂದು ದಶಪೀಠ ಅಂತ ಬೇರೆ ಮಾಡಿದ್ದಾರೆ. ಅದ್ರಲ್ಲಿ ಒಂದು ಪಂಗಡ ಇವತ್ತಿಗೂ ಕುಂಬಳಕಾಯಿ ತಿನ್ನೋದು, ಅದು ಬೂದ್ ಕುಂಬಳಕಾಯಿ. ನಾವ್ ಯಾರಾದ್ರೂ ಹೌದು ನಾವು ತಿನ್ಲೇಬೇಕು, ನಮ್ಮ ಮನೆಗಳು ತಂದು ಬಿಡುತ್ತಾರೆ. ಅದು ಆ ಮನೆಗೆ ತಕೊಂಡೋಗಿ ಕೊಡ್ಬೇಡಿ, ಈ ಮನೆ ತಂದು ಕೊಡಿ ಅಂತಾರೆ. ಯಾಕೆ ಅಂತಂದ್ರೆ ಅವ್ರು ಖುಷಿ ಮಾಡ್ಕೊಂಡಿರ್ತಾರೆ, ಅವ್ರು ತಿನ್ನಲ್ಲ.
ಈ ತರ ಮಾಡಿದ್ರು, ಯಾಕಿದು ಈ ತರ ಎಲ್ಲ ಮಾಡಿದಾರಲ್ಲ ಅಂತ ಅದನ್ನ ತಕ್ಷಣ ನೀವ್ ಅಂದ ತಕ್ಷಣ ಜ್ಞಾಪಿಸ್ಕೊಂಡೆ ನಾನು. ಜನಗಳು ಯಾವ ರೀತಿ ತಾರತಮ್ಯ ಮಾಡ್ತಾರೆ, ಯಾವ ರೀತಿ ಒಬ್ರನ್ನ ಕಾಲು ಎಳಿತಾರೆ. ಜೊತೆಗೆ ನಾವು ಇನ್ನೊಬ್ಬ ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು, ನಾವು ಧೈರ್ಯ ತಗೋಬೇಕು, ಒಬ್ಬರೇ ಒಂಟಿಯಾಗಿರೋದನ್ನ ಕಲ್ತ್ಕೋಬೇಕು ಅಂತೆಲ್ಲ. ಒಬ್ರು ನಮ್ ಫ್ರೆಂಡ್ ಅವ್ರ ಫ್ರೆಂಡ್ ಹೇಳ್ತಿದ್ರಂತೆ, ಹೆಂಗ್ ಹೋಗೋದು ಎಲ್ರು ಒಬ್ಬರನ್ನೇ ಬಿಟ್ಬಿಟ್ಟು ನಮ್ ತಗೊಂಡು ಗುಂಡಿ ಕೂರಿಸ್ಬಿಡ್ತಾರಲ್ಲ, ನಾನು ಅಲ್ಲಿ ಹೆಂಗಿರೋದು ಅಂತ ಕೇಳ್ತಿದ್ರಂತೆ. ಇದಕ್ಕೆ ಆನ್ಸರ್ ಏನು? ಗುಂಡಿಗೆ ತಗೊಂಡೋಗಿ ಕೂರಿಸ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತಾರ ಎಲ್ರು ಅಂತ ಅಂದ್ರಾಗ ನಾನ್ ಬರ್ಲಾ ನಿಮ್ ಜೊತೆಲಿ ಅಂತ ಕೇಳ್ಬಿಟ್ಟು ನಾವೆಲ್ಲ ಪಾರ್ಕಲ್ಲಿ ಕುತ್ಕೊಂಡು ನಗ್ತಿದ್ವಿ. ಫ್ರೆಂಡ್ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನಾವ್ ಸತ್ತೋದಾಗ ಏನ್ ಮಾಡ್ತಾರೆ, ನಾವ್ ಇಷ್ಟೊಂದ್ ಜನ ಇರ್ತೀವಿ, ನಾವ್ ಸತ್ತೋದ್ರೆ ಒಬ್ಬಳೇ ಹೋಗಲ್ ಕೂರ್ಸಿ ಬಂದ್ಬಿಡ್ತಾರಲ್ಲ, ಅಲ್ಲಿ ಏನ್ ಮಾಡೋದು ಅಂತಂದ್ರೆ ಆ ಕ್ವಶನ್ ಏನ್ ಆನ್ಸರು? ಅದನ್ನ ನಾನು ನೆನ್ಸ್ಕೊಂಡು ನಾವು ಮತ್ತೆ ನಮ್ಮ ಫ್ರೆಂಡ್ ಇನ್ನೊಬ್ರನ್ನ ಹಾಕ್ತಿದ್ವಿ. ಜೊತೆಗೆ ರುಕ್ಮಿಣಿ ಅಂತ ಇಬ್ರು ರುಕ್ಮಿಣಿನೂ ಒಂದೇ ವರ್ಷದಲ್ಲಿ ಅವರು ಎಕ್ಸ್ಪೈರ್ಡ್ ಆದ್ರು. ಆವತ್ತು ನಾವು ನೆನ್ಸ್ಕೊತಾ ಇದ್ವಿ, ಬೇರೆಯವರೆಲ್ಲ ಅನ್ಕೋತಿದ್ವಿ ನೋಡಿ ಒಬ್ರಿಗೊಬ್ರಾಗ ಅಂತ ನಗ್ತಾ ಇದ್ವಿ. ನೋಡಿ ಇವತ್ತು ಅವ್ರ ಜೊತೆಲೆ ಹೋದ್ರೇನೋ ಅನ್ನಂಗಾಗಿದೆ. ಒಂದು ವರ್ಷದೊಳಗಡೆ 3 ತಿಂಗಳೊಳಗಡೆ ಫ್ರೆಂಡ್ಸ್ಗಳು ಇಬ್ರು ಇದಾಗ್ಬಿಟ್ರು, ಮುತ್ತೈದೆಯಾಗೆ ಹೋದ್ರು ಅವ್ರಿಬ್ರು. ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟೆ ಮೇಡಮ್. 10 ನಿಮಿಷದಲ್ಲಿ ಹೇಳ್ಬೇಕಾದ್ರೆ ನಿಮ್ಮ ಇದ್ರ ಜೊತೆಗೆ ನಾನು ತುಂಬಾ ಮನನ ಮಾಡ್ಕೊಂಡೆ, ಸ್ವಲ್ಪ ಹಿಂದಕ್ಕೆಲ್ಲ ಹೋಗ್ ಬಂದೆ ನಾನು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮೇಡಮ್. ಮೇಡಮ್ ಮಂಜುಳಾ ಮೇಡಮ್ ಮಾತಾಡಿ. ನಮಸ್ಕಾರ ವಾಣಿ ಮೇಡಮ್. ಮೇಡಮ್ ನಮಸ್ತೆ ನಿಮ್ madam. ಸ್ಪೀಚ್ ಚೆನ್ನಾಗ್ ಬಂತು ಮೇಡಮ್. ನೀವ್ ಹೇಳಿದ್ ನಿಜ ಮೇಡಮ್. ಯಾಕೆಂದ್ರೆ ಕೆಲವೊಂದು ಉದಾಹರಣೆ ಕೊಡ್ತಾ ವಚನಕಾರರದ್ದು ಆಮೇಲೆ ಕವಿಗಳದು ಎಲ್ಲಾ ಕೊಡ್ತಾ ಮಾತಾಡಿದ್ರಿ. ಪ್ರಕೃತಿ ಜೊತೆನೆ ನಾವ್ ಮಾತಾಡಿದ್ರೆ ಅದು ಎಷ್ಟು ಒಳ್ಳೇದು. ಆಮೇಲೆ ಅಂತರಂಗ ಅಂದ್ರೆ ನಮ್ಮಲ್ಲಿ ನಾವ್ ಹೋಗ್ಬೇಕು ಅನ್ನೋದು ತುಂಬಾ ಚೆನ್ನಾಗ್ ತಿಳಿಸ್ಕೊಟ್ರಿ ಮೇಡಮ್. ಮೇಡಮ್ ನೀವ್ ಲೆಕ್ಚರರಾ? ಹೌದು ಮೇಡಮ್. ಯಾಕೆಂದ್ರೆ ಮೇಡಮ್ ಕನ್ನಡ ಲೆಕ್ಚರರು ಅಂತ ಅನ್ಕೊಂತೀನಿ ಮೇಡಮ್. ಹೌದು ಮೇಡಮ್. ಮೇಡಮ್ ಅದಕ್ಕೆ ಭಾಷೆ ಅಷ್ಟು ತುಂಬಾ ಚೆನ್ನಾಗಿ ಬಂತು. ಅದಕ್ಕೆ ಅದ್ ನೋಡ್ಬಿಟ್ಟು ನಾನ್ ಅನ್ಕೊಂತಿದ್ದೆ ಮೇಡಮ್ ಮೋಸ್ಟ್ಲಿ ಕನ್ನಡ ಲೆಕ್ಚರರೇ ಇರ್ಬೋದು ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್ ವಿಡಿಯೋ ಶೇರ್ ಮಾಡಿದ್ರಾ ಗೀತಾ ಮೇಡಮ್? ಮ್ಯಾಮ್ ಮಾಡಿದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ವಾಣಿ ಮ್ಯಾಮ್. ವಾಣಿ ಮ್ಯಾಮ್ ಬಗ್ಗೆ ಹೇಳಲೇಬೇಕಂದ್ರೆ ನೋಡಿ, ಉಪನ್ಯಾಸ ಮುಗಿಸ್ಕೊಂಡು ಇವತ್ತೊಂದು ಫಂಕ್ಷನ್ ಮುಗಿಸ್ಕೊಂಡು ಅಂತ ಬಿಸಿ ಶೆಡ್ಯೂಲ್ ಅಲ್ಲಿ ಸಹ ನಮ್ಮ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ. ಅದೇ ರೀತಿ ನಾಳೆ ಸಹ ಮುಂದುವರಿಯುತ್ತೆ ಮಾಸ್ಟರ್ಸ್. ಇವತ್ತಿಗೆ ಇದು ಕೊನೆಯಲ್ಲ, ನಾಳೆ ಸಹ ಇದು ಧ್ಯಾನ ಯೋಗದ ಬಗ್ಗೆ ಮುಂದುವರೆದ ಭಾಗ ನಡೆಯುತ್ತೆ. ಅದೇ ರೀತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸೋಣ, ಕಾರ್ಯಕ್ರಮವನ್ನು ಚೆನ್ನಾಗೊಳಿಸೋಣ ಮಾಸ್ಟರ್ಸ್. ಅದೇ ರೀತಿ ನಿನ್ನೆ ವಿಡಿಯೋ ಮಾಸ್ಟರ್ಸ್ ಜ್ಞಾನ ಯೋಗ ಅಂತೇಳಿ ನಮ್ಮ ಸಾವಿತ್ರಿ ಮೇಡಮ್ ವಿಜಯನಗರಿ ಅವರು ಅದು ಕ್ಲಾಸ್ ಕೊಟ್ಟಿದ್ರು. ಇವತ್ತು ವಿಡಿಯೋನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಮಾಸ್ಟರ್ಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮಾಸ್ಟರ್ಸ್ ಪ್ಲೀಸ್. ಮೇಡಮ್ ಉಮಾದೇವಿ ಮೇಡಮ್ ಮತ್ತೆ ನಾಗರತ್ನ ಮ್ಯಾಮ್, ಮಂಜುಳಾ ಮ್ಯಾಮ್ ಎಲ್ಲರೂ ನಮ್ಮ ಮ್ಯಾಮ್ಗಳು ಹೇಳ್ದಂಗೆ ವಾಣಿ ಮೇಡಮ್ ಹಸನ್ಮುಖಿಯಾಗಿ ಯಾವಾಗ್ಲೂ ನಗ್ತಾನೆ ಎಷ್ಟು ಚೆನ್ನಾಗಿ ಕ್ಲಾಸ್ ಕೊಟ್ರು. ಅದೇ ರೀತಿ ಇದು ಈ ವಿಡಿಯೋ ಅಥವಾ ಈ ಕ್ಲಾಸ್ ಆಗಿರ್ಬೋದು, ಈ ಕಾರ್ಯಕ್ರಮಕ್ಕೆನೆ ಇದು ಅಂತ್ಯ ಆಗ್ಬಾರ್ದು. ಒಂದು ಸ್ಟೇಟಸ್ ಹಾಕೋದಾಗಿರ್ಬೋದು, ನಾವ್ ಎಷ್ಟು ಖುಷಿ ಸಂಭ್ರಮವನ್ನು ಪಟ್ಟಿವ ಇದೆ ಕ್ಲಾಸ್ ಬಗ್ಗೆ, ಬೇರೆಯವ್ರನ್ನು ನೋಡ್ಲಿಕ್ಕೆ ಅವಕಾಶ ಆಗ್ಲಿ ಅಂತ ಬೇರೆಯವ್ರಿಗೂ ಸಹ ಕಳಿಸ್ಕೊಡೋಣ ಮಾಸ್ಟರ್ಸ್. ಅವ್ರಿಗೆ ಯೋಗ ಇದ್ರೆ ನೋಡ್ತಾರೆ, ಯೋಗ ಇಲ್ಲಿದ್ರೆ ಇಲ್ಲ, ಅದು ಸೆಕೆಂಡ್ ವಿಚಾರ. ಬಟ್ ಕಳ್ಸೋದ್ ಮಾತ್ರ ನಮ್ಮ ಧರ್ಮ, ನಾವ್ ಮಾಡೋಣ ಮಾಸ್ಟರ್ಸ್. ಉಮಾದೇವಿ ಮೇಡಮ್ ನೋಡಿ ಎಷ್ಟು ಖುಷಿಯಿಂದ ಸಂಭ್ರಮದಿಂದ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ಅದೇ ರೀತಿ ಎಲ್ರಿಗೂ ಶೇರ್ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಸರ್ ರಮೇಶ್ ಸರ್ ನೀವು ಹ್ಯಾಂಡ್ ರೈಸ್ ಮಾಡಿ ಸರ್ ನೀವು, ಹಂಗಾಗಿ ಬೇಗ ನಮ್ಗೆ ಆಪ್ಷನ್ಸ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಗೀತಾ ಮೇಡಮ್. ಎಸ್ ಮ್ಯಾಮ್. ಇದು ಕಾಣ್ತಾ ಇಲ್ಲ ನಮ್ಗೆ, ಯಾಕೋ ಅದು ಹಂಗೆ ತಕ್ಷಣ ಡಿಸಪಿಯರ್ ಆಗ್ತಾ ಇಲ್ಲ, ವಿಡಿಯೋ ಕಾಣ್ತಾ ಇಲ್ಲ ನನಗೊಬ್ಬರಿಗೆ ಆಗ್ತಿದ್ಯಾ ಅಂತ. ಇನ್ನೊಂದ್ಸಲ ಹಾಕ್ತೀನಿ ಮ್ಯಾಮ್, ನಾನು ಹಾಕಿದ್ದೆ ಮ್ಯಾಮ್. ಇಲ್ಲ ನನಗೆ ಇವತ್ತಲ್ಲ, ಯಾವಾಗ್ಲೂ ಹಂಗೆ ತಕ್ಷಣ ಅದು ಇದಾಗ್ಬಿಡುತ್ತೆ. ಹೌದ್ರಾ? ಒಂದ್ 2 ನಿಮಿಷನೇ ಇರುತ್ತೆ, ನಾನು ನೋಡಿಲ್ಲ. ಒಂಚೂರು ಹಾಕಿ. ಮತ್ತೆ ಯಾರು ಮಾತಾಡೋರು? ಮಾತಾಡ್ತೀರಾ? ರಮೇಶ್ ಸರ್ಗೆ ಅನ್ಮ್ಯೂಟ್ ಆಪ್ಷನ್ಸ್ ಕೊಡಿ ಮ್ಯಾಮ್. ಹ್ಯಾಂಡ್ ರೈಸ್ ಮಾಡಿಲ್ಲ ಅವರು, ಕೊಡಿ ಮ್ಯಾಮ್. ಎಸ್ ಮಾಸ್ಟರ್ಸ್, ಮತ್ತೆ ನಾನು ಚಾಟ್ ಬಾಕ್ಸ್ ಗೆ ಹಾಕಿದ್ದೀನಿ ಮಾಸ್ಟರ್ಸ್, ಲಿಂಕ್ ನ ಶೇರ್ ಮಾಡಿ ಇದೀನಿ. ಮಾತಾಡಿ, ಕೊಟ್ಟಿದ್ದೀನಿ ನೋಡಿ. ಕೊಟ್ಟಿದ್ದೀರಾ ಮೇಡಮ್? ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ. ಅನ್ಮ್ಯೂಟ್ ಕೊಟ್ಟಿದ್ದೀರಾ? ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಇವತ್ತು ಪ್ರೋಗ್ರಾಮ್ ಮಾತ್ರ ವಾಣಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಈ ಸತಿ. ಇವತ್ತು
ಯತ್ರ ನಾರಿ ಪೂಜ್ಯಂತೆ ತತ್ರ ಸದಾ ದೇವತಾ ಅಂತಾರೆ ಗೊತ್ತಾ. ಈ ಮನ್ಸಿಗೆ ಎಷ್ಟು ಪವರ್ ಇದೆ ಅಂದ್ರೆ, ಈ ಮನ್ಸು ಪವರ್ ಎಷ್ಟಿದೆ ಅಂದ್ರೆ ಇಡೀ ನಮ್ಮ ಬಾಂಬೆ ಎಲೆಕ್ಟ್ರಿಸಿಟಿನ ಫುಲ್ಲು ಮಾಡ್ಬೋದಂತೆ, ಅಷ್ಟು ಪವರ್ ಇದೆ ಈ ಮೈಂಡ್ಗೆ. ಫಸ್ಟ್ ಆಫ್ ಆಲ್ ನಾವು ಒಂದು ಪ್ರಶ್ನೆ ನಾವು ಕೇಳ್ಕೊಳ್ಬೇಕು, ನಾನ್ ಯಾರು ಅಂತ. ಈ ಫಸ್ಟ್ ನಾವು ಕೇಳ್ಬೇಕಾಗಿರೋ ಒಂದು ಪ್ರಶ್ನೆ ನಾವು ಬಂದಾಗ ನಾವ್ ಯಾರು ಅಂತ, ನಾವು ದೇಹನ, ನಾವ್ ಆತ್ಮನ ಅಂತ. ಸೊ ನಮ್ ಬರೋ ಪ್ರಶ್ನೆ ಏನ್ ಗೊತ್ತಾ, ನಾನ್ ಆತ್ಮ, ನಾನು ದೇಹ ಅಲ್ಲ, ನಾನ್ ಆತ್ಮ. ಇವಾಗ ಮೇನ್ ಈ ಬಾಡಿನ ಕಂಟ್ರೋಲ್ ಮಾಡ್ತಾ ಇರೋದು ಒಂದೇ ಒಂದು ಶಕ್ತಿ, ಅದೇನಂದ್ರೆ ಚಕ್ರಗಳು. ಮೇನ್ ಪೂರ್ತಿ ಬಾಡಿನ ಕಂಟ್ರೋಲ್ ಮಾಡ್ತಿ ಹತೋಟಿಲಿ ಇಟ್ಕೊಂಡು ಎಲ್ಲಾದನ್ನು ಕೊಡ್ತಾ ಇರೋದು ಅಂದ್ರೆ ಚಕ್ರಗಳು. ಚಕ್ರನ ಬ್ಯಾಲೆನ್ಸ್ ಮಾಡ್ಬೇಕು. ಯಾವತ್ತು ಚಕ್ರನ ಬ್ಯಾಲೆನ್ಸ್ ಮಾಡ್ತೀವೋ ಆ ಮನುಷ್ಯ ಏನೇ ಒಂದ್ ಕಾಯಿಲೆ ಬರ್ಲಿ ಕಸಾಲೆ ಬರ್ಲಿ ಈ ಚಕ್ರದಿಂದನೇ ನಮ್ಗಾಗೋದು. ಮೂಲಾಧಾರ, ಸ್ವಾದಿಷ್ಟ, ಮಣಿಪುರ, ಮತ್ತೆ ವಿಶುದ್ಧ, ಆಜ್ಞಾ ಚಕ್ರ, ಮತ್ತೆ ಸಹಸ್ರ, ಈ ಚಕ್ರಗಳನ್ನ ಯಾವಾಗ ಬ್ಯಾಲೆನ್ಸ್ ಮಾಡ್ತೀವೋ ನಾವೇನಾಗತ್ತೆ ಅಂದ್ರೆ ಕಂಟ್ರೋಲ್ ನ ಇಟ್ಕೊಬಹುದು ಬಾಡಿನ. ಸೊ ಮನುಷ್ಯನ್ಗೆ ಅಷ್ಟು ಬೆಲೆ ಇದೆ ಅಮ್ಮ. ಎವ್ರಿ ಪರ್ಸನ್ ಇಸ್ ಎ ಡೈಮಂಡ್. ನಾನು ಹೇಳ್ತೀನಲ್ಲ, ಪ್ರತಿಯೊಬ್ಬ ಮನುಷ್ಯ ಇದಾನಲ್ಲ ಅವನು ಡೈಮಂಡ್ಗೆ ಸಮಾನ. ಯಾಕಂದ್ರೆ ಅವನು ಮನ್ಸಿನಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಪ್ರತಿಯೊಂದು ಮನ್ಸಿನಲ್ಲಿ ಮೈಂಡ್ ನಲ್ಲಿ ಅದೇ ಒಂದು ಡಿಪಾರ್ಟ್ಮೆಂಟ್ ಇದೆ, ಒಂದೊಂದು ಡಿಪಾರ್ಟ್ಮೆಂಟ್ ಇದೆ. ಏನನ್ನ ಕಂಟ್ರೋಲ್ ಮಾಡ್ಬೇಕು, ಯಾರನ್ನ ಕಂಟ್ರೋಲ್ ಮಾಡ್ಬೇಕು, ಯಾವ್ಯಾವ ಟೈಮ್ಗೆ ಏನೇನು ಕೊಡ್ಬೇಕು, ಅದು ಕಂಟ್ರೋಲ್ ಇದೆ ಗೊತ್ತಾ. ಅದಕ್ಕೋಸ್ಕರ ಮನ್ಸಿಗೆ ಗೊತ್ತಾ ತುಂಬಾ ಇಂಪಾರ್ಟೆಂಟ್ ಗೊತ್ತಾ. ಇವಾಗ ಏನೇನಿದ್ರೆ ಆತ್ಮ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ 5 ತಿಂಗಳು ಆಗಿರುವಾಗ ಆತ್ಮ ಪ್ರವೇಶ ಮಾಡುತ್ತೆ ದೇಹನ ಪ್ರವೇಶ ಮಾಡುತ್ತೆ. ಅವಾಗ ನಾವ್ ಏನ್ ಗೊತ್ತಾ, ನಾವ್ ಏನ್ ಮಾಡಿರ್ತೀವೋ ಕರ್ಮನ ಅದನ್ನ ಕ್ಯಾರಿ ಫಾರ್ವರ್ಡ್ ಆಗತ್ತೆ, ಆ ದೇಹಕ್ಕೆ ಹೋಗುತ್ತೆ. ಹಂಗಾಗಿ ನಾವು ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಇದರಲ್ಲಿ. ಮನ್ಸಾಗ್ಲಿ ಮತ್ತೆ ಆತ್ಮ ಆಗ್ಲಿ ಇದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ರೆ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಅದಕ್ಕೋಸ್ಕರ ವಾಣಿ ಮೇಡಮ್ ಚೆನ್ನಾಗಿ ಹೇಳಿದ್ರಿ, ಇವತ್ತು ಎಲ್ಲ ಪೂರ್ತಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಬರ್ಕೊಂಡಿದೀನಿ ಗೊತ್ತಾ. ಇದೇ ತರ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ಥ್ಯಾಂಕ್ ಯು ಸರ್. ರಮೇಶ್ ಸರ್ ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಹೇಳಿದ್ರಿ. ಮತ್ತೆ ಯಾರಾದ್ರೂ ಮಾತಾಡ್ಬೇಕಾ ಮಾಸ್ಟರ್ಸ್? ಇಲ್ಲಾಂದ್ರೆ ಇಲ್ಲಿಗೆ ಸಂಪೂರ್ಣ ಮಾಡದ ಮೇಡಮ್? ನಮ್ದು ಏನಂದ್ರೆ ಇನ್ನೊಂದೇನಂದ್ರೆ, ಏನ್ ಗುರಿ ನಮ್ದು ಜೀವನದು, ಇಲ್ಲಿ ಯಾತಕ್ ಬಂದಿದೆ ದೇವ್ರು? ಇವಾಗ ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ದೇವ್ರು ಇಲ್ಲ ಅಂತಾರೆ. ಮೇಡಮ್ ನಾನು ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ, ದೇವ್ರು ಇಲ್ಲ ಅಂತಾರೆ. ಇವಾಗ ಕೊರೋನಾ ಬಂತು, ಕೊರೋನಾ ಕಾಣಿಸ್ತಾ? ಅಥವಾ ಗಾಳಿ ಉಸಿರಾಡ್ತೀವಿ, ಉಸಿರು ತಗೊಂತೀವಿ ಮಾಡ್ತೀವಿ, ಅದು ಕಾಣಿಸುತ್ತಾ? ಹಂಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ಆಡಿಸ್ತಾ ಇದೆ, ಅದು ನಂಬಿಕೆ ಪಡ್ಲೇಬೇಕು. ಕೆಲವರು ಹೇಳ್ತಾರೆ ದೇವ್ರಿಲ್ಲ ಅಂತಾರೆ, ಬಟ್ ಆದ್ರೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಮಾತ್ರ ನಂಬಲೇಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು ಸರ್. ಮೇಡಮ್ ಸಂಪನ್ನಗೊಳಿಸೋಣ, ಯಾರು ಇಲ್ಲ ಅನ್ಸುತ್ತೆ. ಓಕೆ ಮಾಸ್ಟರ್ಸ್. ಮೇಡಮ್ ನಮ್ ಸ್ಟಾಪ್ ಆಯ್ತಾ? ಇಲ್ಲಿಯವರೆಗೆ ಅದ್ಭುತವಾದ ಜ್ಞಾನ ನೀಡಿದಂತ ವಾಣಿಗೆ ಎಲ್ಲರ ಪರವಾಗಿ, ಹಾಗೆ ಎಲ್ಲರೂ ಧ್ಯಾನ ಮಾಡಿ ತಮ್ಮ ತಮ್ಮ ಅನಿಸಿಕೆಗಳನ್ನ ತಮ್ಮ ಪ್ರಶ್ನೋತ್ತರಗಳನ್ನ ಕೇಳಿ ಮೇಡಮ್ ಹತ್ರ ತಿಳ್ಕೊಂಡಿದೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಅದ್ಭುತವಾದ ಸಂಗೀತವನ್ನು ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ನ ಮೇಡಮ್ ಹಾಗೂ ಸರ್ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.